ಹುಟ್ಟದಾದ 2 ವರ್ಷ ಆದಮೇಲೆ ನನಗೆ ಲೈಕ್ ಬರ್ತಾರಲ್ಲ ಅಂಗನವಾಡಿ ಅಂತ ಆ ಥರ ಇರುತ್ತೆ, ಎಕ್ಸ್ಪೈರ್ ಆಗಿರೋ ಪೋಲಿಯೋ ಡೋಸ್ ಕೊಟ್ಟಿದ್ರು ನಮಗೆ. ಸೊ ಆವಾಗ ನಂದು ನಾರ್ಮಲ್ ಆಗಿ ಇತ್ತು. ಗೊತ್ತಿದ್ರಿ? ಇಲ್ಲ, ನಾನು ತುಂಬ ಚಿಕ್ಕವಳಿದ್ದೆ. ನಿಮ್ಮ ಪೇರೆಂಟ್ಸ್ಗೆ? ಇಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಗೊತ್ತಾಯ್ತು ಜ್ವರ ಬಂದ್ಬಿಟ್ಟು ಫುಲ್ ಕಾಲೆಲ್ಲ ಲೈಕ್ ಈ ಥರ ಆಗಕ್ಕೆ ಶೇಕ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಆಮೇಲೆ ನಮ್ಮ ಪೇರೆಂಟ್ಸ್ಗೆ ಗೊತ್ತಾಯ್ತು ನಡೆಯೋಕ್ಕೆ ಆಗ್ತಾಯಿಲ್ಲ ಅವಳಿಗೆ ಅಂತ. ನನಗೆ 2 ಇಯರ್ಸ್ ನಡೀತಾ ಇದೆ ಚೆನ್ನಾಗಿ. ಆಮೇಲೆ ಅವ್ರೇನು ಮಾಡಿದ್ರು, ನಡೆಯೋಕ್ಕಾಗ್ತಾಯಿಲ್ಲ ಅಂತ ಹಾಸ್ಪಿಟಲ್ಸ್ ಆಯಿತು, ಆಮೇಲೆ ತುಂಬ ಕಡೆ ಎಲ್ಲ ತೋರಿಸಿದ್ರು. ಸೊ ಇಟ್ಸ್ ವರ್ಕ್ ಆಗಲಿಲ್ಲ. ಆಮೇಲೆ ಆ್ಯಕ್ಚುಲಿ ಇದು ಒಂದು ಕಾಲು ಚೆನ್ನಾಗಿ ಇತ್ತು. ಆಮೇಲೆ ಅವ್ರೇನು ಮಾಡಿದ್ರು, ಈ ಕಾಲನ್ನು ಸರಿ ಮಾಡಿದ್ರೆ ಈ ಕಾಲು ಸರಿ ಹೋಗುತ್ತೆ ಅಂತ ಡಾಕ್ಟ್ರ್ ಈ ಕಾಲು ಇದು ಮಾಡಿಬಿಟ್ರು. ಸೊ ಅದು ಆಲ್ಮೋಸ್ಟ್ 2 ಡೆಡ್ ಆಗಿತ್ತು ಕಾಲು. ಸೊ ಆಮೇಲೆ 6 ಐ ಥಿಂಕ್ 3-4 ಇಯರ್ಸ್ವರೆಗೂ ಹಾಸ್ಪಿಟಲನ್ನೇ ಇದ್ದೆ. ಮಹಾರಾಷ್ಟ್ರ ಟೀಮ್ನ ಬೀಟ್ ಮಾಡಿ ಅಳಿಸ್ಬಿಟ್ಟು ಕಳಿಸಿದ್ವಿ ನಾವು ಅಲ್ಲಿ. ಸೊ ಅದು ನಮಗೆ ಇನ್ನೂವರೆಗೂ ಆ ಇಮೇಜ್ ನಮ್ಮಲ್ಲಿದೆ. ನಮಗೆ ಅದು ನಂಬಕ್ಕಾಗಲ್ದಂಥ ಸಿಚುವೇಶನ್ ಆ್ಯಕ್ಚುಲಿ ಅದು. ಸೊ ಅದಾದಮೇಲೆ ನೆಕ್ಸ್ಟ್ ಕಂಪ್ನಿಲಿ ರಿಸೈನ್ ಮಾಡಿ ಹೋಗಿ ಅಂತ ಹೇಳಿದ್ದವರು ಆರತಿ ಮಾಡಿ ಬನ್ನಿ ಒಳಗಡೆ ಅಂತ ಕರೆಸ್ಕೊಂಡ್ರು. ಹೂವು ಎಲ್ಲ ಹಾಕಿ ಅವ್ರು ನಾವು ವಿನ್ನಾಗಿ ಬಂದಿದ್ದೀವಿ ಅಂದ ತಕ್ಷಣ ಪೋಸ್ಟರ್ ಮಾಡಿ ಕೇಕ್ ಮಾಡಿ ಎಲ್ಲ ಫ್ಯಾನ್ಸ್ ಆಗ್ಬಿಟ್ರು. ಕಾಲೇಜಲ್ಲಿ ಎಲ್ಲ ಕಡೆ ಪೋಸ್ಟರ್ ಅಂಟಿಸ್ಬಿಟ್ರು. ನಮ್ಮ ಪ್ಲೇಯರ್ಸ್, ನಮ್ಮ ಕಂಪ್ನಿ ಪ್ಲೇಯರ್ಸ್ ಆಡ್ಬಿಟ್ಟು ಬಂದ್ರು, ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಫುಲ್ ಪೋಸ್ಟರ್ ಆಗ್ಬಿಟ್ರು. ಈ ಥರ ಎಲ್ಲ ಮಾಡಿ ಅದು ಒಂಥರ ಶಾಕ್. ಯಾಕಂದ್ರೆ ನಾವು ಅವ್ರ ಕಡೆಯಿಂದ ಆ ಥರ ಎಕ್ಸ್ಪೆಕ್ಟೇಷನೇ ಮಾಡಿರಲಿಲ್ಲ. ಅನ್ಸರ್ ನಾವು ಗೆಲ್ತೀವಿ ಅನ್ನೋದು ಅವ್ರಿಗೆ ಹೋಪ್ಸ್ ಇರಲಿಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ನೋಡೋದಿತ್ತಲ್ಲ, ಅದು ಒಂಥರ ಮೆಮೊರಿ ನಮಗೆ. ಫಸ್ಟ್ ಟೈಮ್ ಟೀಮ್ ಫಾರ್ಮ್ ಆಗಿ ನ್ಯಾಷನಲ್ಸ್ ಅಲ್ಲಿ ಸೆಕೆಂಡ್ ಆಡ್ಬಿಟ್ಟು ಬಂದಿದ್ದೀರಾ? ವಾವ್, ಸೂಪರ್. ಕಂಚನ್ ಖೋಟ್ ಅವ್ರಿಗೆ 2 ವರ್ಷದವ್ರು ಇರಬೇಕಾದ್ರೆ ಪೋಲಿಯೋ ಅಟ್ಯಾಕ್ ಆಯಿತು. ಏನಕ್ಕೂ ಬಗ್ಲಿಲ್ಲ, ಏನಕ್ಕೂ ಜಗ್ಲಿಲ್ಲ. ಅವರು ಅಂತಾರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಪ್ಯಾರಾಲಿಂಪಿಕ್ ಪ್ಲೇಯರ್ ಇವಾಗ. ಸೊ ಅವ್ರ ಜರ್ನಿ ಹೇಗಿದೆ, ಅವ್ರು ನಮ್ಮನ್ನು ಹೇಗೆ ಮೋಟಿವೇಟ್ ಮಾಡ್ತಾರೆ ಅನ್ನೋದನ್ನೇ ಇವತ್ತು ತೋರಿಸ್ತೀವಿ. ಬನ್ನಿ ನೋಡೋಣ. ಹಾಯ್ ಕಾಂಚನ್. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಆರಾಮಿದ್ದೀನಿ. ಸೊ ನಿಮ್ಮ ಸ್ಟೋರಿ ಹೇಳಬೇಕಾಗತ್ತೆ ಇವತ್ತು. ಹೌದಾ? ಓಕೆ, ಫಸ್ಟಿಂದ ಹೇಳಬೇಕು. ಓಕೆ. ಎಲ್ಲಿಂದ ಹುಟ್ಟಿದ್ದೀವಿ ಅಂತ ಅಂದ್ಕೊಂಡು. ಓಕೆ, ಆ್ಯಕ್ಚುಲಿ ನಾನು ಹುಟ್ಟಿರೋದು ಬೆಳಗಾಂ ಡಿಸ್ಟ್ರಿಕ್ಟ್ ಹತ್ತನೇ ತಾಲೂಕದಲ್ಲಿ. ಆ್ಯಂಡ್ ಅಲ್ಲಿ ಒಂದು ಹಳ್ಳಿ ಇದೆ, ಜಕ್ಕಾರೇಟಿ ಅಂತ ಒಂದು ಹಳ್ಳಿ ಬರುತ್ತೆ, ಅಲ್ಲಿ ಆಗಿದ್ದು ನಂದು. ಆಮೇಲೆ ಹುಟ್ಟದಾದ 2 ವರ್ಷ ಆದಮೇಲೆ ನನಗೆ ಲೈಕ್ ಬರ್ತಾರಲ್ಲ ಅಂಗನವಾಡಿ ಅಂತ ಆ ಥರ ಇರುತ್ತೆ, ಎಕ್ಸ್ಪೈರ್ ಆಗಿರೋ ಪೋಲಿಯೋ ಡೋಸ್ ಕೊಟ್ಟಿದ್ರು ನಮಗೆ. ಸೊ ಆವಾಗ ನಂದು ನಾರ್ಮಲ್ ಆಗಿ ಇತ್ತು. ಗೊತ್ತಿದ್ರಿ? ಇಲ್ಲ, ನಾನು ತುಂಬ ಚಿಕ್ಕವಳಿದ್ದೆ. ನಿಮ್ಮ ಪೇರೆಂಟ್ಸ್ಗೆ? ಇಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಗೊತ್ತಾಯ್ತು ಅದು ಪೋಲಿಯೋ. ಅವಾಗ ನಂಗೆ ನಡೆಯೋಕ್ಕೆ ಐ ಮೀನ್ ಜ್ವರ ಬಂದ್ಬಿಟ್ಟು ಫುಲ್ ಕಾಲೆಲ್ಲ ಲೈಕ್ ಈ ಥರ ಆಗಕ್ಕೆ ಶೇಕ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಆಮೇಲೆ ನಮ್ಮ ಪೇರೆಂಟ್ಸ್ಗೆ ಗೊತ್ತಾಯ್ತು, ಶಿ ಈಸ್ ನಾಟ್, ಐ ಮೀನ್ ಅವಳು ನಡೆಯೋಕ್ಕೆ ಆಗ್ತಾಯಿಲ್ಲ ಅವಳಿಗೆ ಅಂತ. ಸೊ ಅಲ್ಲಿ ಪೇರೆಂಟ್ಸ್ಗೆ ಗೊತ್ತಿರಲಿಲ್ಲ ಹಿಂಗಾಗುತ್ತಂತ. ಸೊ ಅವ್ರೇನು ಮಾಡಿದ್ರು ಅಂತಂದರೆ, ನನಗೆ 2 ಇಯರ್ಸ್ ನಡೀತಾ ಇದೆ ಚೆನ್ನಾಗಿ. ಆಮೇಲೆ ಅವ್ರೇನು ಮಾಡಿದ್ರು, ನಡೆಯೋಕ್ಕಾಗ್ತಾಯಿಲ್ಲ ಅಂತ ಹಾಸ್ಪಿಟಲ್ಸ್ ಆಯಿತು, ಆಮೇಲೆ ತುಂಬ ಕಡೆ ಎಲ್ಲ ತೋರಿಸಿದ್ರು. ಸೊ ಇಟ್ಸ್ ವರ್ಕ್ ಆಗಲಿಲ್ಲ. ಆಮೇಲೆ ಆ್ಯಕ್ಚುಲಿ ಇದು ಒಂದು ಕಾಲು ಚೆನ್ನಾಗಿ ಇತ್ತು. ಆಮೇಲೆ ಅವ್ರೇನು ಮಾಡಿದ್ರು, ಈ ಕಾಲನ್ನು ಸರಿ ಮಾಡಿದ್ರೆ ಈ ಕಾಲು ಸರಿ ಹೋಗುತ್ತೆ ಅಂತ ಡಾಕ್ಟ್ರ್ ಈ ಕಾಲು ಇದು ಮಾಡಿಬಿಟ್ರು. ಸೊ ಅದು ಆಲ್ಮೋಸ್ಟ್ 2 ಡೆಡ್ ಆಗಿತ್ತು ಕಾಲು. ಸೊ ಆಮೇಲೆ 6 ಐ ಥಿಂಕ್ 3-4 ಇಯರ್ಸ್ವರೆಗೂ ಹಾಸ್ಪಿಟಲನ್ನೇ ಇದ್ದೆ. ಅದಾದಮೇಲೆ ನಾರ್ಮಲ್. ಸೊ ಇನ್ಮೇಲೆ ಏನು ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯಿತು ಪೇರೆಂಟ್ಸ್ಗೆ. ಸೊ ಆಮೇಲೆ ಹಾಗೆ 6 ಇಯರ್ಸ್ ಆಯಿತು. ಆಮೇಲೆ ಅವ್ರ ಪೇರೆಂಟ್ಸ್ ಹೇಳಿದ್ರು, ಇನ್ನು ಸ್ಕೂಲಿಂಗೆಲ್ಲ ಹಾಕಬೇಕಲ್ಲ, ಇಲ್ಲ ಓದಿಸಲ್ದೆ ಮನೆಗೆ ಕೂರ್ಸೋಕ್ಕಾಗಲ್ಲ ಮಗಳನ್ನ. ಸೊ ಅದೊಂದು ಪರ್ಪಸ್ಗೋಸ್ಕರ ಆಮೇಲೆ ಸ್ಕೂಲ್ ಹುಡುಕಿದ್ರು. ಆಮೇಲೆ ಇಲ್ಲಿ ಸುತ್ತಮುತ್ತ ನಮ್ಮ ಹಳ್ಳಿನಲ್ಲಿ ಯಾವುದು ಆ ಥರ ಇರಲಿಲ್ಲ ಸ್ಕೂಲ್ಸ್. ಸೊ ಅವ್ರೇನು ಮಾಡಿದ್ರು, ಯಾರೋ ಹೇಳಿದ್ರು ಮಹಾರಾಷ್ಟ್ರನಲ್ಲಿ ಒಂದು ಸ್ಕೂಲ್ ಇದೆ, ಅಂದರೆ ನಮ್ಮದು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಬಾರ್ಡ್ರಿಗೆ ಬಂದುಬಿಡತ್ತೆ, ಅಥಣಿ. ಸೊ ಆವಾಗ ಅವ್ರೇನು ಮಾಡಿದ್ರು, ಕರ್ನಾಟಕನೇ. ಬಟ್ ಅದಾದಮೇಲೆ ಅವರು ಸ್ಕೂಲ್ಗೆಲ್ಲ ಹಾಕಿ ಸರ್ಚ್ ಮಾಡಿದ್ರು. ಆಮೇಲೆ ಸರ್ಚ್ ಮಾಡ್ಬೋದು ಇದೆ ಕಂಫರ್ಟಬಲ್ ಇದೆ ಅಲ್ಲಿ ಅಂತ ನಾನು ಅಲ್ಲಿ ಹಾಸ್ಟೆಲ್ ವಿತ್ ಸ್ಕೂಲ್ ವಿತ್ 2 ಇತ್ತು. ಸೊ ಫಸ್ಟ್ ಸ್ಟ್ಯಾಂಡರ್ಡಿಂದ ನನಗೆ ಅಲ್ಲಿ ಹಾಕಿಬಿಟ್ರು ಸ್ಕೂಲಲ್ಲಿ. ಸೊ ಅಲ್ಲಿ ಲೈಕ್ ನನ್ನ ಥರನೇ ತುಂಬ ಜನ ಇದ್ರು ಮಕ್ಕಳು. ಸೊ ಅಲ್ಲಿ ಸ್ಕೂಲಿಂಗೆಲ್ಲ ಮುಗಿಸ್ಕೊಂಡು ಸ್ಕೂಲ್ಗೆ ಸೇರಿದ್ಮೇಲೆ ಅನಿಸ್ತಾ ಓಕೆ ಫೈನ್, ಅವಾಗ ಒಂಥರ ಲೈಕ್ ಒಬ್ಬಳೇ ಅಲ್ಲ
ಆಕ್ಚುಲಿ ಅವಾಗ್ಲೇ ಗೊತ್ತಾಗಿದ್ದು ಈ ತರ ನಾನು ಒಬ್ಳೆ ಅಲ್ಲ, ತುಂಬಾ ಇದೆ. ಅದು ಅವಾಗ ಅಷ್ಟು ಮೆಚುರಿಟಿನೂ ಇರೋದಿಲ್ಲ. ನಾನು ಹೌದು ನಾನು ಬೇರೆಯವ್ರ ತರನೇ ಇದ್ದೀನಿ, ನಾನು ಬೇರೆಯವ್ರ ತರ ಸೇಮ್ ಇದೆ ಅಷ್ಟು ತಿಳ್ಕೊಳ್ಳೋ ತರ. ಹೌದು ಬಂದಿತ್ತ ಅದು ನಿಮ್ಗೆ? ಇಲ್ಲ ಬಂದಿಲ್ಲ, ಅವಾಗ ಗೊತ್ತೇ ಆಗ್ತಾ ಇರ್ಲಿಲ್ಲ. ಸೊ ನಾನು ಇದೀನಿ ಅವ್ರ ತರಾನೇ ಇದೀನಿ ಅನ್ನೋಂತ ಒಂದಿತ್ತು. ಅವ್ರ ತರಾನೇ ಎಲ್ಲ ಕೆಲಸ ಮಾಡ್ಕೊಳ್ಳೋದು, ಸ್ಕೂಲಿಂಗ್ ಹೋಗೋದು, ಓದ್ಕೊಳ್ಳೋದು, ಇದೆಲ್ಲ ನಾರ್ಮಲ್ ಆಗಿ ನಡೀತಾ ಇತ್ತು. ಸೊ ಆ್ಯಕ್ಚುಲಿ ನನಗೆ ಗೊತ್ತಾಗಿದೆ ಯಾವಾಗಪ್ಪ ಅಂತಂದರೆ, ನಾನು ಅಲ್ಲೇ ಫಸ್ಟ್ ಮುಗಿಸ್ತು ಸ್ಕೂಲಿಂಗ್. ಐ ಥಿಂಕ್ ಸ್ಕೂಲಿಂಗ್ ಇಷ್ಟು ಅಲ್ಲೇ ಮಾಡಿದ್ದು ನೀವು? ಹಾಂ ಹೌದು, ಐ ಥಿಂಕ್ 7th ಸ್ಟ್ಯಾಂಡರ್ಡ್ವರೆಗೂ ನಾನು ಅಲ್ಲೇ ಮುಗಿಸ್ಬಿಟ್ಟೆ. ಆಮೇಲೆ ಮತ್ತೆ ನಾನು ವಿಲೇಜಿಗೆ ಬಂದೆ, ಬಿಕಾಸ್ ಅಲ್ಲಿ 7th ವರೆಗೂ ಅಷ್ಟೇ ಇತ್ತು ಸ್ಕೂಲು, ಹೈಯರ್ ಸ್ಕೂಲ್ ಇರಲಿಲ್ಲ ಅಲ್ಲಿ. ಸೊ ಅಲ್ಲಿ ಇರಲಿಲ್ಲ ಅಂತ ಅನ್ಕೊಂಡು ಮತ್ತೆ ಹಳ್ಳಿಗೆ ಬಂದೆ. ಅವಾಗ ನಿಜವಾಗ್ಲೂ ಗೊತ್ತಾಗಿದ್ದು ನಮ್ಮ ಡಿಸೇಬಿಲಿಟಿ ಏನು ಅಂತ. ಅಲ್ಲಿವರೆಗೂ ಗೊತ್ತಿರಲಿಲ್ಲ, ಯಾಕಂದ್ರೆ ನಾನು ಆರಾಮಾಗಿದ್ದೀನಿ. ಅಂಡ್ ಅಲ್ಲಿ ಹೇಗೆ ಅಂತ ಎಲ್ಲ ನಮ್ಮ ತರನೇ ಇರ್ತಾರಲ್ಲ, ಸೊ ಪ್ರಾಬ್ಲಮ್ಸ್ ಎಲ್ಲೇ ಆಗ್ತದೆ ಏನಿಲ್ಲ ಅಂತ ನಮ್ಗೆ ಅದೇ ಐಡಿಯಾನೇ ಇರ್ಲಿಲ್ಲ. ಸೊ ಊರಿಗೆ ಬಂದ್ಮೇಲೆ ಸ್ಕೂಲ್ ನಾರ್ಮಲ್ ಸ್ಕೂಲು, ಸೊ ಅಲ್ಲಿ ಲೈಕ್ ಸ್ಟೆಪ್ಸ್ ಇರುತ್ತೆ ಆ್ಯಂಡ್ ಲೈಕ್ ರೋಡ್ ಟ್ರಾನ್ಸ್ಪೋರ್ಟೇಷನ್ ಆಗಲಿ, ಈ ಊರಿಂದ ನಮ್ಮ ಊರಲ್ಲಿನೂ 7th ಸ್ಟ್ಯಾಂಡರ್ಡ್ಗಳು ಅಷ್ಟೇ ಸ್ಕೂಲ್ ಇತ್ತು, ಅದಕ್ಕಿಂತ ಜಾಸ್ತಿ ಇರಲಿಲ್ಲ. ಸೊ ನಾವು ಬೇರೆ ಊರಿಗೆ ಹೋಗಬೇಕು ಇದ್ಮೇಲೆ. ಸೊ ಆವಾಗ ನಮ್ಮ ಮನೆಯಲ್ಲಿ ಎಲ್ಲ ಸೇರಿಕೊಂಡು 7 ದಿನ ಸೈಕಲ್ ಮೇಲೆ ಹೋಗೋದು ತುಂಬ ಕಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು. ಬಿಕಾಸ್ ಆ ಸೈಕಲ್ ಹೇಗಿತ್ತು ಅಂತದ್ದು ಒಬ್ಬರೇ ಮಾಡಬೇಕು, ಬಿಕಾಸ್ ನಮ್ಮ ಮನೇಲಿ ಎಲ್ಲ ಚಿಕ್ಕವರು ನನಗಿಂತ. ನನಗಿರೋದು 2 ಸಿಸ್ಟರ್ಸು, ಒಬ್ಬ ತಮ್ಮ. ಸೊ ಅವರಿಬ್ರು 3 ಜನ ಚಿಕ್ಕವರು ಅಲ್ವಾ. ಸೊ ಹಾಗಾಗಿ ನಾವು 3 ಜನ ಹೋಗ್ಬೇಕಂದ್ರೆ ನಡ್ಕೊಂಡು ಹೋಗೋದು ಬರೋದು ತುಂಬ ಕಷ್ಟ ಆಗ್ತಾಯಿತ್ತು. ಆಮೇಲೆ ಟ್ರೈ ಸೈಕಲ್ ಅಂತ ಇರುತ್ತೆ, ಲೈಕ್ 2 ವೀಲ್ಸ್ ದಪ್ಪ ಹಿಂದೆ ಇರುತ್ತೆ, ಒಂದು ಮುಂದೆ ಇರುತ್ತೆ. ಸೊ ಆ ಥರ ನಡ್ಸ್ಕೊಂಡು ಈ ಥರ ಮಾಡಿಸ್ಕೊಂಡು ಹೋಗೋದು. ಸೊ ಅದು ಕೊಡಿಸಿದ್ರು. ಆಮೇಲೆ ಅದ್ರ ಮೇಲೆ ನಾವು ದಿನ ಸ್ಕೂಲಿಗೆ ಅವ್ರ ಜೊತೆ ಹೋಗೋದು ಬರೋದು. ಅಲ್ಲಿ ಆಮೇಲೆ ಅವ್ರಿಗೆ ನನ್ನ ತಂಗಿಂದ್ರು ಸಿಂಗ್ ಎತ್ಕೊಂಡು ಒಳಗಡೆ ಕೂರಿಸೋದು. ಸೊ ನಿಮಗೆ ಸಪೋರ್ಟ್ ಇತ್ತು ನಿಮ್ಮ? ಹಾಂ ಸರ್, ಪೇರೆಂಟ್ಸ್ ಆಗಲಿ ಸಿಸ್ಟರ್ಸ್ ಆಗಲಿ, ಇವರು ನಂದು 10th ಮುಗಿಯೋವರೆಗೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರು ಅಲ್ಲಿ ದಿನ ಎತ್ಕೊಂಡು ಹೋಗಿ ಕೂರಿಸೋದು, ಸ್ಕೂಲ್ ಮುಗಿದ್ಮೇಲೆ ಮತ್ತೆ ಅಲ್ಲಿಂದ ಕರ್ಕೊಂಡು ಇವನ್ ಅಲ್ಲಿ ಕೂಡ ಯಾವ ಥರ ಅಂತಂದರೆ, ನಾವು ಇಲ್ಲಿವರೆಗೂ ವಾಶ್ರೂಮ್ದಾಗಲಿ ಅಲ್ಲೆಲ್ಲ ಫೇಸ್ ತುಂಬ ಮಾಡಿದ್ವಿ ಆ ಸ್ಕೂಲಲ್ಲಿ, ಬಿಕಾಸ್ ಅದು ತುಂಬ ದೂರ. ಸ್ಕೂಲಿಂದ ನಾವು ಹೊರಗಡೆ ಸೈಡ್ ಹೋಗಬೇಕು. ಅಣ್ಣನ ಅವ್ರ ಸಿಸ್ಟರ್ದು ಅವರು ಸ್ಕೂಲ್ ಬೇರೆ ಕಡೆ, ನನ್ನ ಸ್ಕೂಲ್ ಬೇರೆ ಕಡೆ. ಸೊ ಹೀಗಾಗಿ ನಮಗೆ ಅಲ್ಲಿ ಹೋಗ್ಬೇಕಂದ್ರೆ ಬರ್ಬೇಕಂದ್ರೆ ತುಂಬ ಪ್ರತಿಯೊಂದಕ್ಕೂ ಅವ್ರನ್ನ ಕರೆಸ್ಬೇಕು. ಆಮೇಲೆ ಡಿಪೆಂಡ್ ಯಾರಾದ್ರೂ ಒಬ್ರು ಇರ್ಲೇಬೇಕು ಆ ಥರ ಕಂಡೀಷನ್ ಆಗಿಬಿಟ್ಟಿತ್ತು. ಸೊ ಹಾಗೋ ಹೀಗೋ ಮಾಡಿ ಏನೋ ಸ್ವಲ್ಪ ಕಷ್ಟ ಆಯಿತು ತುಂಬಾನೇ, ಬಟ್ 10th ಫಿನಿಶ್ ಆಯಿತು. ಸೊ ಅವಾಗ ಇವರು ನಮ್ಮ ಪೇರೆಂಟ್ಸ್ ಏನೋ PUC ಹಾಕೋದಾ ಏನು ಬೇರೆ ಕಡೆ ಹಾಕೋದಾ ಹಿಂಗೆಲ್ಲ ಕನ್ಫ್ಯೂಷನಲ್ಲಿ ಎಲ್ಲ ನಡೀತಾ ಇತ್ತು. ಓದಿಸ್ಬೇಕು ಅಂತ ಇತ್ತು ಮೈಂಡಲ್ಲಿ. ನಮ್ಮಮ್ಮ ತುಂಬ ಪ್ರಿಪೇರ್ ಆಗಿಬಿಟ್ಟಿದ್ರು, ಏನು ಈಗ ಹಿಂಗೆ ಬಿಟ್ಟರೆ ಸರಿ ಹೋಗಲ್ಲ, ಸೊ ಇವಳನ್ನ ಏನಾದರೂ ಮಾಡಿ ಓದಿಸ್ಬೇಕು ಅಂತ. ಸೊ ನಿಮ್ಮಮ್ಮ ಪ್ರಿಪೇರ್ ಆಗಿದ್ರು? ಹಾಂ, ಅಮ್ಮ. ಸೊ ಆಮೇಲೆ ನಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ ಬಂದರು. ಅವರು ಹೇಳ್ತಾ ಇದ್ರು, ನಿಂಗೆಲ್ಲೂ ಸಿಕ್ಕಿಲ್ಲ ಅಂದರೆ ನಾನು ಓದಿಸ್ತೀನಿ ಅಂತ. ಅವ್ರು ಯಾವಾಗಲೂ ಹೇಳ್ತಾ ಇರ್ತಿದ್ರು ನನಗೆ. ಹಾಂ, ಸೊ ನಾನಂತ ಆಯಿತು ಸರ್ ಅಂತ ಹೇಳ್ತಾ ಇದ್ದೆ. ಬಟ್ ಅವರು ನ್ಯೂಸ್ ಪೇಪರ್ಸ್ ಅದು ಎಲ್ಲ ಓದ್ಬಿಟ್ಟು ಅಲ್ಲಿ ಇಲ್ಲಿ ಎಲ್ಲ ಕಡೆ ರಿಸರ್ಚ್ ಮಾಡಿದ್ರು ನನಗೋಸ್ಕರ. ಆಮೇಲೆ ಅವರಿಗೆ ಗೊತ್ತಾಯಿತು ಮೈಸೂರಲ್ಲಿ ಇದೇ ಥರ ಒಂದು ಸ್ಕೂಲ್ ಇದೆ, ಐ ಮೀನ್ ಕಾಲೇಜ್ ಇದೆ, ಟೆಕ್ನಿಕಲ್ ಕಾಲೇಜ್ ಇದೆ ಅಂತ. ಸೊ ರಿಸರ್ಚ್ ಮಾಡಿದ್ಮೇಲೆ ನ್ಯೂಸ್ ಪೇಪರ್ ಮೇಲೆ ಬಂದು ಅದು ಅಪ್ಲಿಕೇಶನ್ ಕೂಡ ತೊಗೊಂಡು ಬಂದುಬಿಟ್ರು. ಆಮೇಲೆ ನನ್ನ ಪೇರೆಂಟ್ಸ್ ಹತ್ರ ಹೇಳಿದ್ರು, ನಿಮ್ಮ ಮಗಳಿಗೆ ಇಲ್ಲಿ ಹಳ್ಳಿನಲ್ಲಿ ಬೇಡ, ಸೊ ನಾವು ಸಿಟಿ ಕಾಸನ್ನು, ಸೊ ಅಲ್ಲಿ ಅವಳು ಚೆನ್ನಾಗಿ ಓದ್ತಾಳೆ, ಅದಾದಮೇಲೆ ಬೇಕಾದರೆ ನಾನು ಅವಳಿಗೆ ಜಾಬ್ ಹಚ್ತೀನಿ ಅಂತ. ಸೊ ಈ ಥರ ಪ್ರಿಪೇರ್ ಆಗಿಬಿಟ್ರು ಅವರು. ಅವ್ರಿಗೂ ಧೈರ್ಯ ಹೇಳಿದ್ರು? ಹಾಂ, ಅವ್ರಿಗೂ ಧೈರ್ಯ. ಅವರು ಆ್ಯಕ್ಚುಲಿ ನಾನು ಬಿಟ್ಟಿರ್ತಿದ್ರು, ಬಿಕಾಸ್ ನಾನು ಚಿಕ್ಕವರಿಂದ ಸ್ವಲ್ಪ ಹಾಸ್ಟೆಲಲ್ಲಿ ಇರೋದ್ರಿಂದ ಅವ್ರಿಗೆ ಧೈರ್ಯ ಇತ್ತು, ಇವಳು ಎಲ್ಲಿ ಇದ್ರೂ ಇರ್ತಾಳೆ ಅಂತ. ಸೊ ಅವರು ಆಯಿತು ಅಂತ ಅನ್ಕೊಂಡು ಎಲ್ಲ ಪ್ರಿಪೇರ್. ವೆನ್ ಇಟ್ ಕಮ್ಸ್ ಟು ಈ ಥರ ಲಾಜಿಸ್ಟಿಕಲಿ ನಿಮಗೆ ಯಾರ ಮೇಲೋ ಡಿಪೆಂಡೆಂಟ್ ಆಗಿರಬೇಕು ಅಂತ ಅನಿಸ್ತಿತ್ತು ಹೊರತು ಎಂದು ಮೆಂಟಲಿ ಎಮೋಷನಲಿ ನನಗೆ ಇನ್ನೊಬ್ರು ಬೇಕಿತ್ತು ಅಂತ ಎಂದು ಅನಿಸಿಲ್ಲ. ವೆರಿ ನೈಸ್. ಸೊ ಹಾಗಾಗಿ ಯು ಆರ್ ಇಂಡಿಪೆಂಡೆಂಟ್ ಅಬೌಟ್ ಯುವರ್ ಥಾಟ್ಸ್. ನನ್ನ ಫ್ಯೂಚರ್ ಏನು ಎಲ್ಲ ಫಿಗರ್ಡ್ ಔಟ್, ಎಲ್ಲ ಆರಾಮಾಗಿತ್ತು, ಎಲ್ಲಾನು ಆವಾಗಲೇ ನೀವು ಪಿಕ್ಚರ್ ಮಾಡ್ಕೊಂಡ್ಬಿಟ್ಟಿದ್ರಿ ನಾನು ದೊಡ್ಡವಳಾದ್ಮೇಲೆ. ಈಗ ಹೌದು, ನಾನು ಅನ್ಕೊಂಡಿದ್ದೆ ಇನ್ನು ಮೈಸೂರಿಗೆ ಹೋದ್ಮೇಲೆ ಒಂದು ಡಿಪ್ಲೊಮಾ ಕಂಪ್ಲೀಟ್ ಆಗುತ್ತೆ, ಆಮೇಲೆ ಇಂಜಿನಿಯರಿಂಗ್ ಆಗುತ್ತೆ. ಸೊ ಡೆಫಿನೆಟ್ಲಿ ನಾನು ಏನಾದರೂ ಮಾಡ್ತೀನಿ ಅಂತ ಅನ್ಕೊಂಡು ಹೋಪ್ ಇಟ್ಕೊಂಡು ಸೊ ಮೈಸೂರು ಬಂದು ಅಡ್ಮಿಷನ್ ಮಾಡಿಸ್ಬಿಟ್ಟು ಎಲ್ಲ ಹೋಗ್ಬಿಟ್ರು. ಆಮೇಲೆ ಮೈಸೂರಲ್ಲಿ 3 years ಡಿಪ್ಲೊಮಾ ಕಂಪ್ಲೀಟ್ ಮಾಡಿದೆ, ಕಂಪ್ಯೂಟರ್ ಸೈನ್ಸು.
ಸೊ ಆಮೇಲೆ ಸಿ ಇ ಟಿ ಬರೆದ್ಬಿಟ್ಟು ರ್ಯಾಂಕಿಂಗಲ್ಲಿ ಬಂತು ನಂದು. ಸೊ ಸಿ ಇ ಟಿ ಕೋರ್ಸ್ ಕೂಡ ಓದಿದ್ದೀರಾ ನೀವು? ಇಲ್ಲ, ಇಲ್ಲಿರೋದು ಟ್ರಾಜಿಡಿ ಆ್ಯಕ್ಚುಲಿ. ಸೊ ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂತ ಸಿ ಇ ಟಿ ಬರೆದೆ, ರ್ಯಾಂಕಿಂಗ್ ಬಂತು, ಕೌನ್ಸಿಲಿಂಗ್ ಕೂಡ ಅಟೆಂಡ್ ಮಾಡಿದೆ, ಎಲ್ಲ ಆಯಿತು. ಬಟ್ ನನಗೆ ಕಾಲೇಜ್ ಅಂದರೆ ಸರ್ಟಿಫಿಕೇಟ್ಸ್ ವಹಿಸಿರತ್ತಲ್ಲ, ಲೈಕ್ ಸರ್ಟಿಫಿಕೇಟ್ ಅಲ್ಲಿಂದ ಇಲ್ಲಿಂದ ಹಿಂಗೆ ಇಲ್ಲ, ಇಷ್ಟೇ ರೂಲ್ಸು, ಅದೇನು ಸ್ವಲ್ಪ ರೂಲ್ಸ್ ಬಂತು. ಲೈಕ್ 10 ಇಯರ್ಸ್ ಕರ್ನಾಟಕದಲ್ಲಿ ಓದಬೇಕು, ಆಮೇಲೆ ನಿಮಗೆ ಇಂಜಿನಿಯರಿಂಗ್ ಸೀಟ್ ಸಿಗುತ್ತೆ, ಆ ಥರ ಈ ಥರ ಅಲ್ಲ. ಸೊ ನಾನು ಓದಿರೋದು 3 ಇಯರ್ಸ್ ಮಾತ್ರ ಕರ್ನಾಟಕದಲ್ಲಿ. ಸೊ ಅಲ್ಲಿ ಬಂದು ಸಿಕ್ಕಾಕೊಂಡೆ ನಾನು. ಸೊ ಆಮೇಲೆ ನನ್ನ ಪೇರೆಂಟ್ಸ್ ಸರ್ಟಿಫಿಕೇಟ್ ಇದ್ರೆ ಸಿಗತ್ತೆ ಹಾಗೆ ಹಿಂಗೆ ಅಂತ ಹೇಳಿದಾಗ, ಸೊ ಪೇರೆಂಟ್ಸ್ದು ಅವ್ರದ್ದು SSLCದು ಅವ್ರ ಸರ್ಟಿಫಿಕೇಟ್ ತೊಗೊಂಡು ನನಗೆ ಅಲ್ಲಿ ಸೀಟ್ ಸಿಕ್ತು. ಅಷ್ಟರಲ್ಲಿ ಎಲ್ಲ ಕಾಲೇಜ್ ಫಿಲ್ ಆಗಿಬಿಟ್ಟಿತ್ತು. ಸೊ ನನಗೆ ಆವಾಗ ಆಮೇಲೆ ಸೋಮನಹಳ್ಳಿ ಅಂತ, ನನಗೆ ಆ್ಯಕ್ಚುಲಿ ಮೈಸೂರಲ್ಲಿ ಒಂದಿತ್ತು, ಬಟ್ ಮೈಸೂರಲ್ಲಿ ಡಿಪ್ಲೊಮಾ ಕಂಪ್ಲೀಟ್ ಆಗಿರೋದ್ರೆ ಸೊ ನನಗೆ ಸ್ವಲ್ಪ ಹೊಸ ಪ್ಲೇಸ್ ಇರಲಿ ಅಂತ ನಾನು ಬೆಂಗಳೂರು ತೊಗೊಂಡ್ಬಿಟ್ಟೆ. ಸೊ ಬೆಂಗಳೂರಲ್ಲಿ ಎಲ್ಲ ಕಡೆ ಕಾಲೇಜ್ ಫಿಲ್ ಆಗಿ ಸೋಮನಹಳ್ಳಿನಲ್ಲಿ ಬಂತು ನನಗೆ ಸೀಟ್. ಸೋಮನಹಳ್ಳಿ ತೊಗೊಂಡ್ಬಿಟ್ಟೆ. ಆದರೆ ನನಗೆ ಅದು ಕಾಲೇಜ್ ಬಗ್ಗೆ ಅಷ್ಟು ಐಡಿಯಾನೂ ಇರಲಿಲ್ಲ, ಅದು ಹೇಗಿದೆ ಕಾಲೇಜ್, ಏನು ಎತ್ತ ಅಂತ ಏನೂ ಐಡಿಯಾ ಇರಲಿಲ್ಲ. ಸೊ ಸೀಟ್ ಸಿಗತ್ತೆ, ಇಂಜಿನಿಯರಿಂಗ್ ಓದಬೇಕು, ಹೆಂಗಾದ್ರೂ ಮಾಡಿ ಓದ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಅಂತ ಸೋಮನಹಳ್ಳಿ ತೊಗೊಂಡ್ಬಿಟ್ಟೆ. ಆಮೇಲೆ ಗೊತ್ತಾಯಿತು, ನಾನು ಅಲ್ಲಿ ಕಾಲೇಜ್ಗೆ ಹೋದಾಗ ಅಲ್ಲಿ ಫುಲ್ಲಿ ಸ್ಟೆಪ್ಸ್ ಇದೆ, ಒಂದು ಲಿಫ್ಟ್ ಇಲ್ಲ, ಏನಿಲ್ಲ, ಏನೂ ಇಲ್ಲ. ಹಾಂ, ಆಮೇಲೆ ನನ್ನ ಅಮ್ಮ ಅಪ್ಪ ಇಬ್ಬರು ಸರ್ ತುಂಬ ಕಾಲೇಜ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವರು, ಇಲ್ಲ ನನ್ನ ಮಗಳಿಗೆ ಈ ಥರ ಕಾಲೇಜಲ್ಲಿ ಅಂತಂದರೆ ದಿನ ಮಳೆಗಾಲ ಅದು ಬತ್ತಂತಂದರೆ ಹತ್ತೋದು ಇಳಿಯೋದು ಆಗೋದಿಲ್ಲ, ಅಟ್ಲೀಸ್ಟ್ ಕಾಲೇಜ್ನ ನನ್ನ ಕ್ಲಾಸ್ನ ಕೆಳಗಡೆ ಶಿಫ್ಟ್ ಮಾಡಿ, ಅದರ್ವೈಸ್ ಇವ್ರಿಗೆ ಬೇರೆ ಕಾಲೇಜ್ಗೆ ಶಿಫ್ಟಿಂಗ್ ಕೊಡಿ ಅಂತ ಅವ್ರು ತುಂಬ ರಿಕ್ವೆಸ್ಟ್ ಮಾಡಿದ್ರು. ಅವ್ರು ಒಪ್ಕೊಂಡಿಲ್ಲ. ಆಮೇಲೆ ನಮ್ಮಪ್ಪ ಅಂತ ಇದ್ರು, ಲೈಕ್ ಬೆಳಗಾಂಗೆ ಅಟ್ಲೀಸ್ಟ್ ಶಿಫ್ಟ್ ಮಾಡಿಕೊಟ್ರೆ ನಾವು ಅರೇಂಜ್ಮೆಂಟ್ ಮಾಡ್ಕೊತೀವಿ ಅಂತ ಆಯಿತು ಅದು ಅಲ್ಲಿ. ಸೊ ಅಲ್ಲಿ ಯಾರು ಒಪ್ಕೊಳ್ಳಕ್ಕೆ ರೆಡಿನೇ ಆಗಲಿಲ್ಲ. ಸೊ ಇಲ್ಲ, ನೀವು 1 ಇಯರ್ ಇಲ್ಲಿ ಕಷ್ಟಪಟ್ಟು ಓದಿದ್ರೆ ಮೇ ಬಿ ನೆಕ್ಸ್ಟ್ ನೋಡೋಣ ಅಂತ ತಂದರು. ಅಲ್ಲಿ ಹೋಗೋಕ್ಕೆ ಬರಲ್ಲ, ಮೇಲೆ ಹೆಂಗೆ ಕಷ್ಟಪಡೋದು. ಆಮೇಲೆ ಆ ಹಳ್ಳಿಗೆ ಹೋಗೋಕ್ಕೆ ಒಂದೇ ಬಸ್, ಹತ್ತಿರದಲ್ಲಿ ಯಾವುದೂ ಮನೆ ಇಲ್ಲ, ಏನಿಲ್ಲ, ಬರೀ ಕಾಲೇಜ್ ಸಪ್ರೇಟ್ ಆಗಿತ್ತಂತೆ ಅಲ್ಲಿ. ಸೊ ಅಂದರೆ ನಾನು ಟ್ರಾವೆಲ್ ಮಾಡಬೇಕು ಅಂತಂದ್ರೂ ಏನೂ ಇಲ್ಲ ಅಲ್ಲಿ. ಅಂಡ್ ಮನೆ ಅಲ್ಲಿ ರೂಮ್ ಮಾಡ್ಕೊಂಡು ಇರೋಣ ಅಂತಂದ್ರು ನಂಗೆ ಡಗ ಅಂತ ಹೇಳ್ರಿ. ಏನ್ ಮಾಡಿದ್ರಿ ನೆಕ್ಸ್ಟ್? ಇಲ್ಲ, ಹೋಗ್ಲಿಲ್ಲ, ಕಾಲೇಜ್ ಹೋಗ್ಲಿಲ್ಲ, ಡ್ರಾಪ್ ಔಟ್ ಅಷ್ಟೇ, ಮುಗೀತು ಕಾಲೇಜ್ ಕತೆ. ಸೊ ಆಮೇಲೆ ಒಂದು ಟೈಪಿಂಗ್ ಕ್ಲಾಸ್ ಹಚ್ಕೊಂಡು ಅದು ಮುಗಿಸ್ಕೊಂಡು ಆಮೇಲೆ ನಾನು ಡೈರೆಕ್ಟ್ ನಮ್ಮ ಕಾಲೇಜ್, ನಾನು ಎಲ್ಲಿ ಡಿಪ್ಲೊಮಾ ಓದಿದೆ ಅವ್ರ ಕಡೆಯಿಂದ ಒಂದು ಇದು ಕಾಲ್ ಬಂತು, ಇಲ್ಲ ನಮ್ಮ ಕಾಲೇಜಲ್ಲಿ ಒಂದು ಕಂಪ್ನಿ ಓಪನ್ ಮಾಡ್ತಾ ಇದ್ದೀವಿ, ಆ್ಯಸ್ ಎ ಗ್ರಾಫಿಕ್ ಡಿಸೈನರ್ ಅಂತ, ನೀವು ಬರ್ತೀರಾ ಅಂತ ಅಂದ್ಕೊಂಡು ಕರೆದ್ರು. ಸೊ ನಾನು ಓದಿದ್ದಕ್ಕೂ ಮತ್ತು ಅದಕ್ಕೆ ಸಂಬಂಧನೇ ಇರಲಿಲ್ಲ. ಸರಿ, ಒಂದೇನೋ ಕೆಲಸ ಅನ್ನೋದು ಒಂದು ಸಿಗತ್ತಲ್ಲ, ಅಷ್ಟು ಸಾಕು ಅಂತ ಅಂದ್ಕೊಂಡು ನಾನು ಸರಿ ಆಯಿತು ಬರ್ತೀನಿ, ಬೆಳಕು ಕಾಣ್ತು, ಆಯಿತು ಅಂತ ಅಂದ್ಕೊಂಡು ನಾನು ಮೈಸೂರಿಗೆ ಹೋಗಿ ಬಂದುಬಿಟ್ಟೆ. ಸೊ ಅಲ್ಲಿ ಒಂದು ಕಂಪ್ನಿ ಇತ್ತು, ಅಡ್ಬಿಟ್ ಗ್ಲೋಬಲ್ ಅಂತ. ಸೊ ಆ ಕಂಪ್ನಿ ಜಾಯ್ನ್ ಆದೆ. ಸೊ ಅಲ್ಲಿ ಸ್ಟಾರ್ಟ್ ಆಯಿತು ನಂದು ಜರ್ನಿ 2012 ಅನ್ಸುತ್ತೆ. ಅಲ್ಲಿಂದ ಟಿಲ್ ನಾನು 2019ವರೆಗೂ ಅಲ್ಲಿ ನಡೀತಾ ಇತ್ತು ಕೆಲಸ ಮಾಡೋದು ರೆಗ್ಯುಲರ್. ಸೊ ನಮ್ಮದು ದಿನ ಅದೇ ಆಯಿತು, ಬೆಳಗ್ಗೆ ಕೆಲ್ಸಕ್ಕೆ ಹೋಗೋದು, ಸಂಜೆ ವಾಪಸ್ ಬರೋದು, ತಿನ್ನೋದು, ಮಲ್ಕೊಳ್ಳೋದು, ಇದೇ ರೂಟೀನ್ ನಡೀತಾ ಇತ್ತು. ಸೊ ಮಧ್ಯದಲ್ಲಿ ನಾವು ಇಟ್ಸ್ ನಾಟ್ ಲೈಫ್ ಅಲ್ವಾ, ನಾವು ತಿನ್ನೋದು, ಮಲ್ಕೊಳ್ಳೋದು, ಕೆಲಸ ಮಾಡೋದು, ಇದು ಒಂದು ಲೈಫಾ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿಬಿಡ್ತು ನಮಗೆ. ಬೆಂಗಳೂರಲ್ಲಿ ಸುಮಾರು ಜನ ಅದನ್ನೇ ಮಾಡೋದು. ಇಲ್ಲ, ಬಟ್ ನಮಗೆ ಸಾಧ್ಯ ಅವ್ರಿಗೆ ಅದೇ ನಾವೇನೋ ದೊಡ್ಡ ಇದು ಮಾಡ್ತಿದೀವಿ ಅಂತ ಇಲ್ಲ, ನಮಗೆ ಅಂತಾನೆ ತಿನ್ನೋದು ಮತ್ತೆ ಕೆಲಸ ಮಾಡೋದು ಇದೇ ಆಯಿತು, ಬೋರಿಂಗ್ ಲೈಫ್ ಆಯಿತು. ಸೊ ಏನಾದರೂ ಸಮಥಿಂಗ್ ಮಾಡಬೇಕಲ್ಲ ಅಂತ ಅನ್ಕೊಂಡು ಮೈಂಡಿಗೆ ಬರಕಣ ಒಂದು ಫ್ರೆಂಡ್ ಸರ್ಕಲ್ ಇತ್ತು ನಮ್ಮದು. ಸೊ ನಾವೆಲ್ಲ ಡಿಸೈಡ್ ಮಾಡಿದ್ವಿ, ನಾವು ಏನಾದರೂ ಮಾಡಲೇಬೇಕು, ಇದಲ್ಲ ನಮ್ಮ ಲೈಫ್ ಅಂತ ಅಂದ್ಕೊಂಡು ಡಿಸೈಡ್ ಆಯಿತು. ಸೊ ಆಮೇಲೆ ನಮಗೆ ಹಿಂಗೆ ದೂರಿಂದ ಫ್ರೆಂಡ್ ಸರ್ಕಲ್ಸ್ ಇರುತ್ತಲ್ಲ. ಸೊ ಅಲ್ಲಿಂದ ಒಬ್ಬರು ಫ್ರೆಂಡು ಆಲ್ಮೋಸ್ಟ್ ಅವರು ಒಂದು ಇದರಲ್ಲಿ ಇಂಡಿಯಾ ಟೈಪ್ ಇದರಲ್ಲಿ ಆಟ ಆಡಿ ಟ್ರೈನಿಂಗ್ ತೊಗೊಂಡಿದ್ರು ಬಾಸ್ಕೆಟ್ಬಾಲ್ದು. ಸೊ ಅವಳು ನಮ್ಮ ಕ್ಲೋಸ್ ಫ್ರೆಂಡ್ ಹಿಮ ಕಲ್ಯಾಣಿ ಅಂತ. ಸೊ ಅವಳು ಹೈದ್ರಾಬಾದ್ಲ ಆ್ಯಕ್ಚುಲಿ, ಬಟ್ ಅವಳು ಕರ್ನಾಟಕದಲ್ಲಿ ಒಂದು ಟೀಮ್ ಮಾಡಬೇಕು ಅಂತ ಹೇಳಿ ನಮಗೆಲ್ಲರಿಗೂ ಕಾಲ್ ಮಾಡಿದ್ಲು. ಸೊ ನಾವು ಟೀಮ್ ಮಾಡೋಣ, ಫಸ್ಟ್ ಟೀಮ್ ಆಗುತ್ತೆ ನಮ್ಮದು, ನಾವು ಬನ್ನಿ, ನೀವು ಬೆಂಗಳೂರು ಬನ್ನಿ, ನಾವು ಒಂದು ಟೀಮ್ ಮಾಡೋಣ ಬಾಸ್ಕೆಟ್ಬಾಲ್ದು ಅಂತ. ಸೊ ಸರಿ, ನಾವು ಆ್ಯಕ್ಚುಲಿ ನಮಗೆ ಮೈಂಡಲ್ಲಿ ಹೇಗಿತ್ತು, ನಾವು ಬೆಂಗಳೂರಿಗೆ ಹೋಗ್ತೀವಿ, ಅಲ್ಲಿ ಹೋಗ್ಬಿಲ್ಲಿ ನಮಗೆ ಆಪ್ಷನ್ಸ್ ಇರುತ್ತೆ ಯಾವ್ಯಾವ ಸ್ಪೋರ್ಟ್ಸ್ ತಗೋಬೇಕು ಅನ್ನೋದು, ನಾವು ಚೂಸ್ ಮಾಡೋಣ, ಯಾವ್ದು ಬೆಸ್ಟ್ ಇರುತ್ತೆ ಅದನ್ನ ಚೂಸ್ ಮಾಡೋಣ, ಆಮೇಲೆ ನಾವು ಆಡೋಣ ಅಂತ ಹಿಂಗೆ ನಮ್ಮ ಮೈಂಡಲ್ಲಿ ಫುಲ್ ಫಿಕ್ಸ್ ಮಾಡ್ಕೊಂಡ್ಬಿಟ್ವಿ. ಹಾಗೆ ಬಂದ್ವಿ ಬೆಂಗಳೂರಿಗೆ. ಅಲ್ಲಿ ಬೆಂಗಳೂರು ಬಂದ್ಮೇಲೆ ಗೊತ್ತಾಯ್ತು ನಮಗೆ ಬೇರೆ ಆಪ್ಷನ್ಸ್ ಇರೋದಿಲ್ಲ, ಓನ್ಲಿ ಬಾಸ್ಕೆಟ್ಬಾಲ್ ಅಂತ. ಸೊ ಆಮೇಲೆ ನಾವು ಓಕೆ ಸರಿ ಆಯಿತು, ಬಾಸ್ಕೆಟ್ಬಾಲ್ ಅಲ್ವಾ, ಹಿಂಗೆ ಅಟ್ಲೀಸ್ಟ್ ಇದು ಅಂತಂದ್ರೆ ಇದೆಯಲ್ಲ, ನಮ್ಮ ಬೇರೆ ಆ್ಯಕ್ಟಿವಿಟೀಸ್ ಅನ್ನೋ ಡಿಫ್ರೆನ್ಸ್ ಅಂತ ಒಂದು ಇರುತ್ತಲ್ಲ. ಸೊ ಫಿಸಿಕಲ್ ಅಟ್ಲೀಸ್ಟ್ ನಾವು ಫಿಟ್ ಆಗಿರ್ತೀವಿ ಅಂತ. ಸೊ ಸರಿ ಸರ್, ಕೋಚಿಗೆ ಹೇಳಿದ್ವಿ, ಸರಿ ಸರ್ ವಿ ಆರ್ ರೆಡಿ ಅಂತ ಅಂದ್ಕೊಂಡು ಟ್ರೈನಿಂಗ್ ಸ್ಟಾರ್ಟ್ ಮಾಡಿಬಿಟ್ವಿ.
2 ದಿನ ಟ್ರೈನಿಂಗ್ ಕೊಟ್ಟರು 3ನೇ ದಿನ ಬೆಡ್ ರಿಟರ್ನ್ ಆಗಿಬಿಟ್ವಿ. ಬಿಕಾಸ್ ನಮಗೆ ಅದು ಮಾಡೇ ಇಲ್ಲ ನಮಗೆ, ಸುಸ್ತಾಗಿ ಅಂದ್ರೆ ಬೇರೆ ಎಕ್ಸಸೈಸಸ್, ಕೈಗೆ ಎಕ್ಸಸೈಸ್, ಬಾಡಿ ಎಕ್ಸಸೈಸ್, ಕಾಲ್ ಎಕ್ಸಸೈಸಸ್, ಫುಲ್ಲು ಹಿಂಗ್ ಬಗ್ಬೇಕು ಹಂಗ್ ಬಗ್ಬೇಕು, ಅದು ಇದು ಸುಮಾರು ಆಕ್ಟಿವಿಟೀಸ್ ಮಾಡಿಸ್ಬಿಟ್ರು ಒಂದೇ 2 ದಿನದಲ್ಲಿ ಟ್ರೈನಿಂಗ್ ಅಲ್ಲಿ. ಸೊ ಇದು ಬಾಸ್ಕೆಟ್ಬಾಲ್ ಬೇಡ ನಾವು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇಷ್ಟೊಂದು ವಿತ್ ನಾವು ಇಡೀ ದಿನ ಕೂತ್ಕೊಂಡು ಕೆಲಸ ಬೇರೆ ಮಾಡಬೇಕು, ಪ್ಲಸ್ ಸಾಲದಂತ ಇದು ಬಂದು ಈ ಥರ ಆಕ್ಟಿವಿಟೀಸ್ ಮಾಡಿದ್ರೆ ನಮಗೆ ತುಂಬ ಲೈಕ್ ಓವರ್ ಇದನ್ನ ಸ್ಟಾರ್ಟ್ ಆಯಿತು ನಮಗೆ. ಸೊ ನಾವೊಂದು ಬೇಡ ಅಂತ ಅನ್ಕೊಂಡು ಆಮೇಲೆ 1-2 ದಿನ ಪೇನ್ ಆಯಿತು ಅಷ್ಟೇ. ಆಮೇಲೆ ವಾವ್ ದಿಸ್ ಫೀಲಿಂಗ್ ಗುಡ್ ಅಂತ ಅನ್ಕೊಂಡು ಫೀಲ್ ಸ್ಟಾರ್ಟ್ ಆಯಿತು. ಬಿಕಾಸ್ ನಾವು ಅಷ್ಟು ಎಕ್ಸಸೈಸ್ ಮಾಡಿರಲಿಲ್ಲ 2-3-4 ಇಯರ್ಸ್ ಅಲ್ಲಿ ಯಾವ ಎಕ್ಸಸೈಸು ಮಾಡಿಲ್ಲ. ತಿನ್ನೋದು ಮಲಗೋದು ವರ್ಕ್ ಇದೇ ಒಂಥರ ಲೈಕ್ ರೆಗ್ಯುಲರ್ ಆಕ್ಟಿವಿಟೀಸ್ ಆಗಿಬಿಟ್ಟಿತ್ತು. ಸೊ ಅದು ಮಾಡೋದ್ರಿಂದ ನಮಗೆ ನಮ್ಮಲ್ಲಿ ಸ್ವಂತದ್ರಲ್ಲಿ ಏನು ಚೇಂಜಸ್ ಕಾಣಿಸೋಕೆ ಸ್ಟಾರ್ಟ್ ಆಗೋದು ನಮಗೆ ಗೊತ್ತಾಗಲಿಲ್ಲ. ಸೊ ನಾವು ಇಂಡಿಪೆಂಡೆಂಟ್ ಆಗಿ ನಾವೇ ಹೋಗೋದು, ಟ್ರೈನಲ್ಲಿ ವೀಕೆಂಡ್ ಬಂತು ಅಂದ್ರೆ ಟ್ರೈನ್ ಹತ್ತೋದು ಬೆಂಗಳೂರು ಬರೋದು, ಟ್ರೈನಿಂಗ್ ತಗೊಳ್ಳೋದು, ಮತ್ತೆ ರಾತ್ರಿ ಈವ್ನಿಂಗ್ ಮತ್ತೆ ರಿಟರ್ನ್ ಮೈಸೂರು. ಸೊ ಈ ಥರ ಕಂಟಿನ್ಯೂಸ್ಲಿ ನಾವು 4-5-6 ಮಂತ್ಸ್ ಮಾಡಿದ್ವಿ ಕಂಟಿನ್ಯೂಸ್ಲಿ. ಬೆಂಗಳೂರು ಬರೋದು, ವೀಕೆಂಡ್ ಕೆಲಸ ಮುಗಿಸ್ಕೊಳ್ಳೋದು, ಈವ್ನಿಂಗ್ ಟ್ರೈನ್ ಹತ್ತೋದು, ಬೆಳಗಿನ ಜಾವ ಬೆಂಗಳೂರು ಟ್ರೈನಿಂಗ್ ಫುಲ್ ಡೇ ಮುಗಿಸೋದು, ಮತ್ತೆ ಸಂಜೆ ಟ್ರೈನ್ ಹಿಡ್ಕೊಂಡು ಮತ್ತೆ ಮೈಸೂರು. ಸೊ ಈ ಥರ 6 ಮಂತ್ಸ್ ಮಾಡಿದ್ಮೇಲೆ ನಮ್ಮ ಕೋಚ್ ಅಂದ್ರೆ ಅವ್ರಿಗೆ ಕೋಚ್ ಗೊತ್ತಾಯ್ತು, ದೇ ಆರ್ ಇಂಟ್ರೆಸ್ಟೆಡ್ ಅಂತ. ಯಾವಾಗ ಗೊತ್ತಾಯ್ತು ನಾನು ಇದು ಮಾಡ್ಬೋದು ಅಂತ? ನಮಗೆ ಅವ್ರಿಗೆ ಅವಾಗಲೇ ಬಂದೆ ಫಸ್ಟ್ ಡೇನೆ ಹೇಳ್ಬಿಟ್ರು ನೀವು ಮಾಡ್ಬೋದು, ನೀವು ಬೇರೆ ಬ್ಯಾಕ್ ಆಗಬಾರ್ದು. ಬಿಗ್ ಸೈಕಲ್ ಅಲ್ಲ, ನೀವು ಹೋಗ್ಬೇಕು ಬರ್ಬೇಕು ಅಲ್ಲಿಂದ. ನಮಗೆ ನಾವು ಫುಲ್ ಡಿಸೈಡ್ ಮಾಡ್ಬಿಟ್ಟಿದ್ದೀವಲ್ಲ, ನಮ್ಗೆ ನಮ್ಮ ಹೋಪ್ಸ್ ಬಿದ್ದೆ ಒಂದಿಲ್ಲ ಒಂದೇ ನಾವು ಇಂಡಿಯಾ ರಿಪ್ರೆಸೆಂಟ್ ಮಾಡಬೇಕು ಅಂತ ಅವಾಗಲೇ ನಮ್ಮ ಮನಸ್ಸಲ್ಲಿ ಹುಟ್ಬಿಟ್ಟಿತ್ತು ಅದು. ಸೊ ನಮಗೆ ಅಟ್ಲೀಸ್ಟ್ 1 ಮಂತಲ್ಲೇ ನಾವು ಅನ್ಕೊಂಡ್ಬಿಟ್ವಿ, ನಾವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡೋದು, ಕರೆಕ್ಟಾಗಿ ಎಕ್ಸಸೈಸ್ ಮಾಡಿದ್ರೆ ಡೆಫಿನೆಟ್ಲಿ ನಾವು ದೊಡ್ಡ ಮಟ್ಟಿಗೆ ನಾವು ರೀಚ್ ಆಗ್ತೀವಿ ಅಂತ ನಾವು ಮೈಂಡಲ್ಲಿ ನಾವು ಎಲ್ಲರಿಗೂ ಮಾಡ್ಕೊಂಡ್ಬಿಟ್ಟಿದ್ವಿ. ಇದು ಎಲ್ಲ ಸ್ಟಾರ್ಟ್ ಆಗೋದು ಇಲ್ಲಿಂದ. ಹೌದು, ಆಫ್ ಕೋರ್ಸ್. ಯಾವ ಪಾರ್ಟು ಇಲ್ಲ ಬೇಡ, ಅಲ್ಲಿ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಆದ್ರೆ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ವಿಲ್ ಬಿ ಸುಪ್ರೀಮ್ಲಿ ಫೈನ್. ಕರೆಕ್ಟ್. ಸೊ ಆವಾಗ ಕೋಚ್ ಅಂದ್ರು, ಓಕೆ ಯು ಗೈಸ್ ರೆಡಿ, ನೀವು ರೆಡಿ ಆಗಿದ್ದೀರಾ, ನೀವು ಸೌತ್ ಝೋನ್ಗೆ ಹೋಗಿ ಆಡ್ತೀರಾ ಅಂತ. ಸೊ ನಾವು ಜಸ್ಟ್ ಟ್ರೈನಿಂಗ್ ತೊಗೊಂಡಿರೋದು, ನಮಗೆ ಗೊತ್ತೇ ಇಲ್ಲ ಬಾಸ್ಕೆಟ್ಬಾಲ್ ಹೇಗೆ ಆಡಬೇಕು ಅಂತ. ಟ್ರೈನಿಂಗ್ ಏನೋ ತೊಗೊಂಡ್ಬಿಡ್ತೀವಿ, ಶೂಟ್ ಮಾಡೋದು, ಓಡಿಸೋದು ಇದೆಲ್ಲ ಆಯ್ತು, ಯೂಶುವಲ್ ನಾರ್ಮಲ್ ಆಗಿರುತ್ತೆ. ಬಟ್ ಇನ್ನು ಅಪೋಸಿಟ್ ಟೀಮ್ ಜೊತೆ ಆಡ್ಬೇಕಂತಂದ್ರೆ ದಟ್ ಇಸ್ ವೆರಿ ಡಿಫಿಕಲ್ಟ್. ಗೇಮೇ ಚೇಂಜ್ ಅಲ್ಲ, ಮೈಂಡೇ ಚೇಂಜ್. ಸೊ ನಾನು ಅಷ್ಟು ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಅಂತಂದರೆ ನಾನದು ಒಬ್ಳೆ ಅಂತಂದ್ರೆ ನಾನು ಯಾವತ್ತೂ ಟ್ರಾವೆಲೇ ಮಾಡಿದವಳಲ್ಲ. ಸೊ ಯಾವಾಗಲೂ ಪೇರೆಂಟ್ಸ್ ಬರುತ್ತಿದ್ರು, ಕರ್ಕೊಂಡು ಹೋಗ್ತಿದ್ರು, ಬಂದು ಮತ್ತೆ ಪೇರೆಂಟ್ಸ್ ಬಿಡ್ತಿದ್ರು, ಮತ್ತೆ ಈ ಥರ ಒಂದು ಸ್ವಲ್ಪ ಡಿಪೆಂಡೆನ್ಸಿ ಆಗಿತ್ತು ಟ್ರಾವೆಲ್ ಟೈಮಲ್ಲಿ. ಬಟ್ ಬಾಸ್ಕೆಟ್ಬಾಲ್ ಬಂದಾಗ ಟೋಟಲಿ ಐ ಆಮ್ ಇಂಡಿಪೆಂಡೆಂಟ್ ಆಗಿಬಿಟ್ಟೆ. ನನಗೆ ಯಾರು ಬರಲಿಲ್ಲ ಅಂತ ಓಕೆ ನೋ ಪ್ರಾಬ್ಲಮ್, ಐ ವಿಲ್ ಗೋ, ನಾನು ಮ್ಯಾನೇಜ್ ಮಾಡ್ಕೊತೀನಿ ಅಂತ. ಸೊ ನಾವು ಫ್ರೆಂಡ್ಸ್ ಹೆಂಗಾಗ್ಬಿಟ್ಟು ನಮ್ಮ 3-4 ಜನನು ವೀಲ್ಚೇರೆ. ಸೊ ನಮ್ಗೆ ಯಾರು ಹೆಲ್ಪರ್ ಇರಲಿಲ್ಲ, ಏನಿಲ್ಲ. ಯಾಕಂದ್ರೆ ನಮ್ಗೆ ಅಭ್ಯಾಸ ಹೇಗಾಗಿತ್ತು, ಮೈಸೂರು ಟು ಬೆಂಗಳೂರು ಬಂದು ಆಲ್ಮೋಸ್ಟ್ ಅದು. ಸೊ ನಾವು ಫಸ್ಟ್ ಟೈಮ್ ಮೈಸೂರು ಟು ಚೆನ್ನೈ ಟ್ರಾವೆಲ್ ಮಾಡಬೇಕಿತ್ತು, ಬಿಕಾಸ್ ಸೌತ್ ಝೋನ್ ನಾವು ಫಸ್ಟ್. ಆಮೇಲೆ ಅದು ಚೆನ್ನೈಗೆ ಹೋಗಿ ಸೌತ್ ಝೋನ್ ಆಡ್ಬೇಕಿತ್ತು. ನೀವು 4 ಜನ ಹೋಗ್ಬೇಕು? ಇಲ್ಲ, ಬೇರೆ ಟೀಮ್ ಬೆಳಗಾಮಿಂದ ಬರ್ತಾ ಇತ್ತು, ಮೈಸೂರಿಂದ ನಾವು 4 ಜನ ಇದ್ವಿ. ಸೊ ನೀವು 4 ಜನ ಟ್ರಾವೆಲ್ ಮಾಡಬೇಕಿತ್ತು ವಿತೌಟ್ ಎನಿ ಡಿಪೆಂಡೆನ್ಸಿ. ಕರೆಕ್ಟ್. ವಿತ್ ಅವರ್ ಲಗೇಜ್, ವಿತ್ ಸ್ಪೋರ್ಟ್ಸ್ ವೀಲ್ಚರ್ಸ್. ಈ ವೀಲ್ಚರ್ಸ್ ಇರಲಿಲ್ಲ. ಸೊ ಸ್ಪೋರ್ಟ್ಸ್ ವೀಲ್ಚರ್ ಅದು ಡಿಫ್ರೆಂಟ್ ಆಗಿ ವಿತೌಟ್ ಬ್ರೇಕ್ ಇರುತ್ತೆ ಅದು. ಸೊ ಅದು ಈ ತರ ಇರುತ್ತೆ, ಅಂಡ್ ನಮ್ ಕೈಯೇ ಬ್ರೇಕ್ ಆ ತರ ಇರುತ್ತೆ ಆ ವೀಲ್ಚೇರ್. ಏನಕ್ಕೆ ಹಾಗಿರುತ್ತೆ? ಬಿಕಾಸ್ ಅದು ನಮ್ಮ ಸ್ಪೀಡ್ ಜಾಸ್ತಿ ಆಗುತ್ತೆ, ವಿತೌಟ್ ಬ್ರೇಕ್ ಇದ್ರೆ ಸ್ಪೀಡ್ ಇರುತ್ತೆ ಅದಕ್ಕೆ ಅಂತ. ಅಂಡ್ ಆಲ್ಸೋ ಯುವರ್ ಆರ್ಮ್ಸ್ ವಿಲ್ ಬಿ ಸ್ಟ್ರಾಂಗ್, ಯು ಹೋಲ್ಡ್ ಯುವರ್ಸೆಲ್ಫ್. ಎಸ್. ಆಮೇಲೆ ನಮ್ಗೆ ಯಾವ್ದು ನಾವು ಆಡ್ತಾ ಇದೀವಿ ಅಂತ ಒಂದ್ಸಲ ಗೊತ್ತಾದ್ಮೇಲೆ ಸೊ ಸುಮಾರು ಜನದ ಮೈಂಡ್ ಕೂಡ ಚೇಂಜ್ ಆಯ್ತು. ಇವರು ಮಾಡ್ತಾರಾ, ಗ್ರೇಟ್ ಕೆಲಸ ಮಾಡಿ ಇದೆಲ್ಲ ಮ್ಯಾನೇಜ್ ಮಾಡ್ತಿದಾರಲ್ಲ ಅಂತ ಸುಮಾರು ಜನದು ಸ್ವಲ್ಪ ಮಾತಾಡೋ ರೀತಿ ಆಗ್ಲಿ, ನಮ್ಮನ್ನ ನೋಡೋ ರೀತಿ ಆಗ್ಲಿ, ಅಲ್ಲಿ ಎಲ್ಲ ಸ್ವಲ್ಪ ಚೇಂಜ್ ಆಗಿ ನಿಮ್ಮನ್ನ ನೋಡಕ್ಕೆ ಕಂಡು ಹಿಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವರೆಲ್ಲ ಬಾಸ್ಕೆಟ್ಬಾಲ್ ಟೀಮ್, ಇವ್ರು ಬಾಸ್ಕೆಟ್ಬಾಲ್ ಆಡ್ತಾರೆ ನೋಡಿ. ಸೊ ಅವಾಗ ಸ್ವಲ್ಪ ಅವ್ರು ನೋಡೋ ರೀತಿ ಆಗ್ಲಿ, ಅವ್ರು ನಮ್ಮನ್ನ ಮಾತಾಡ್ಸೋ ರೀತಿ ಆಗ್ಲಿ, ಮೊದ್ಲೇ ಕೆಲಸ ಮಾಡ್ತಾನೆ ಎಲ್ಲರೂ ಮಾಡ್ತಾ ಇದ್ದಾರೆ, ಇವ್ರೇನು ಹಿಂಗೆ ಮಾತಾಡ್ತಾ ಇರ್ದಿದ್ರು. ಬಟ್ ನಾವು ಬಾಸ್ಕೆಟ್ಬಾಲ್ ಸೇರ್ಕೊಂಡಾಗ ನೋಡೋ ರೀತಿ ಇತ್ತಲ್ಲ, ಅದೇ ಚೇಂಜ್ ಆಯ್ತು. ನಿಮ್ಗೆ ಇಷ್ಟ ಆಗ್ತಿತ್ತ? ಇಷ್ಟ ಆಗೋದಕ್ಕಿಂತ ನಮ್ಗೆ ಅದು ಗೊತ್ತಾಗ್ಲಿಲ್ಲ. ಯಾಕೆಂದ್ರೆ ಅದರಿಂದಾನೇ ಡಿಫ್ರೆನ್ಸ್ ಬಂದಿದ್ಯಾ ಅಂತ ಅದ ನಮ್ಗೆ ತಲೆಯಲ್ಲೇನಿಲ್ಲ. ನಮ್ ಕಾನ್ಸಂಟ್ರೇಷನ್ ಪೂರ್ತಿ ಬಾಸ್ಕೆಟ್ಬಾಲ್, ಕೆಲಸ, ಫ್ಯಾಮಿಲಿ ಇದೇ ಸ್ವಲ್ಪ ಮ್ಯಾನೇಜ್ ಮಾಡಿದ್ರಲ್ಲಿ ಪ್ರಪಂಚದಲ್ಲೇ ನೀವು ಇದ್ರಿ. ಬಟ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ದೇ ಒಂದು ಇಮೇಜ್ ಕ್ರಿಯೇಟ್ ಆಗ್ತಾ ಇದೆ, ಅದು ನಮಗೆ ಅದು ಏನೂ ಗೊತ್ತೇ ಆಗಿಲ್ಲ. ಆಮೇಲೆ ನಾವು ಸೌತ್ ಝೋನ್ಗೆ ಹೋದ್ವಿ, ಅಲ್ಲಿ ತಮಿಳ್ನಾಡು ತುಂಬಾ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಅದು.
ಅದೇ ಆಲ್ರೆಡಿ ಪ್ಲೇಡ್ ಸೋ ಮೆನಿ ಮ್ಯಾಚಸ್. ಹೌದಾ? ಅಲ್ಲಿ ತುಂಬಾ ಜನ ಆಟ ಆಡ್ಕೊಂಡು ಬಂದಿರೋರು. ಅವ್ರ ಮುಂದೆ ನಾವು ಫಸ್ಟ್ ಬಚ್ಚಾ ತರ ಲೈಕ್ ಆಮೇಲೆ ನಾವು ಗ್ರೌಂಡ್ ಅಲ್ಲಿ ಹೋದ್ವಿ, ಹೋಗಿ ಆಟ ಆಡಿ ಹೋಗಿ ಅಂತ ಹೇಳಿದ್ರು. ಸೊ ನಾವು ಹೋದ್ಮೇಲೆ ಅವ್ರು ಏನ್ ಮಾಡ್ಬೇಕು, ಅಲ್ಲಿ ಡಿಫೆನ್ಸ್ ಹೇಗ್ ಮಾಡ್ಬೇಕು, ಅಫೆನ್ಸ್ ಹೆಂಗ್ ಮಾಡ್ಬೇಕು, ಶೂಟಿಂಗ್ ಹೆಂಗ್ ಮಾಡ್ಬೇಕು. ಶೂಟಿಂಗ್ ಒಂದು ಆದ್ರೆ ಆಗಲ್ಲ ಅಲ್ಲಿ. ಸೊ ಅಪೋಸಿಟ್ ಟೀಮ್ ನ ಡಿಫೆನ್ಸ್ ಕೂಡ ಮಾಡ್ಬೇಕು. ಸೊ ಇದು ಸೋ ಮೆನಿ ಥಿಂಗ್ಸ್ ಅದ ಅಂದ್ರೆ ನಮ್ಗೆ ಅದ್ ಹೇಗಿತ್ತು ಅಂತಂದ್ರೆ ದೊಡ್ಡವ್ರ ಮುಂದೆ ಮಕ್ಳು ಆಡ್ತಾ ಇರೋ ತರ ಇತ್ತು ಫಸ್ಟ್ ಟೈಮ್. ಸೊ ಅವಾಗ ನಮ್ ಕೋಚ್ ಹೇಳಿದ್ರು, ದಿಸ್ ಇಸ್ ದ ಮ್ಯಾಚ್, ಇದು ಜಸ್ಟ್ ಮ್ಯಾಚ್ ಅಲ್ಲ, ನೀವಿನ್ನೂ ಆಡ್ಬೇಕಾಗಿರೋದು ತುಂಬಾ ಇದೆ ಅಂತ ಅನ್ಕೊಂಡು. ಸೊ ನಮ್ಗೆ ಅದು ಒಂಥರ ಲೈಕ್ ಟ್ರಯಲ್ ತರ ಇತ್ತು ನಮ್ಗೆ ಅದು. ಸೊ ಅದಕ್ಕೆ ಅಂತಾನೆ ಅವ್ರು ಕಳ್ಸಿದ್ದು, ನೀವು ಹೋಗಿ ಟ್ರಯಲ್ ಮಾಡಿ ಬನ್ನಿ ಅಂತ ಅನ್ಕೊಂಡು. ಸೊ ಹೇಗಿತ್ತು ನಿಮ್ದು ತುಂಬಾ ಎಕ್ಸ್ಪೀರಿಯನ್ಸ್? ಭಯ ಆಯ್ತಾ? ಭಯ ಅಲ್ಲ, ನಾವು ಟೋಟಲ್ ಶಾಕ್ ಅಲ್ಲಿ ಇದ್ವಿ. ಈ ತರ ಗೇಮ್ ಇರುತ್ತಾ, ನಮ್ಗೆ ಗೊತ್ತೇ ಆಗಿಲ್ಲಲ್ಲ ಅಂತ. ನಮಗ್ ಟ್ರೈನಿಂಗ್ ಕೊಟ್ಟಿದ್ದೇ ಒಂಥರ ಇತ್ತು, ಇಲ್ಲ ಆಡ್ತಿರೋದೇ ಒಂಥರ ಇದೆ. ಸೊ ನಮ್ಗೆ ಅದು ಮೈಂಡ್ ಅಲ್ಲಿ ಇರ್ಲಿಲ್ಲ. ಅವಾಗ ಅಲ್ಲಿ ಗ್ರೌಂಡ್ ಅಲ್ಲಿ ಕಲ್ತಿದ್ದು ಡಿಫೆನ್ಸ್ ಹಿಂಗ್ ಮಾಡ್ಬೇಕು, ಅಫೆನ್ಸ್ ಹಿಂಗ್ ಇರುತ್ತೆ. ಸೊ ನಾವು ಅವ್ರನ್ನ ತಪ್ಪಿಸಿ ಹೆಂಗ್ ಆಡ್ಬೇಕು, ಬಾಲ್ ಹೇಗೆ ಹಿಡ್ಕೋಬೇಕು, ಬಾಲ್ ಥ್ರಿಬ್ಲಿಂಗ್ ಟ್ರೈನಿಂಗ್ ಅಲ್ಲಿ ಇತ್ತು, ಥ್ರಿಬ್ಲಿಂಗ್ ಮಾಡ್ಕೊಂಡು ಓಡ್ಬೇಕು. ಬಟ್ ಎಲ್ಲಿ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ಸೊ ಎಲ್ಲಾನು ಇನ್ನೊಂದು ಟೀಮ್ ಬಂದ್ಮೇಲೆ ಇದೆಲ್ಲ ಎಲ್ಲಿ ಯೂಸ್ ಮಾಡ್ಬೇಕು, ಹೇಗೆ ಇರ್ಬೇಕು, ಅವ್ರನ್ನ ಟೆಕ್ನಿಕ್ಸ್ ಎಲ್ಲ ನಮ್ಗೆ ಗೊತ್ತಾಗಿದ್ದು ಮ್ಯಾಚ್ ಆಡಿದಾಗ. ಸೊ ಅದಾದ್ಮೇಲೆ ನಾವು ಹೋದ್ವಿ. ಆಮೇಲೆ ಫುಲ್ ಇನ್ನಿಲ್ಲ ಇದು ಗೊತ್ತಾಯ್ತಲ್ಲ ನಮ್ಗೆ ಇನ್ನು ಹೇಗೆ ಆಡ್ಬೇಕು ಅಂತ. ಸೊ ನಾವು ಮೈಸೂರಲ್ಲಿ ಒಂದು ಕೋಚ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ಬಿಟ್ವಿ. ಅವರು ಗಿರೀಶ್ ಸರ್ ಅಂತ. ಸೊ ಅವರು ಗೌರ್ಮೆಂಟ್ ಎಂಪ್ಲಾಯ್ ಇದ್ರು, ಅವರು ನಮ್ ಕೈ ಹಿಂಗಿಲ್ಲ, ನಮ್ಗೆ ಕೋಚ್ ಬೇಕು ರೆಗ್ಯುಲರ್ಲಿ ಪ್ರಾಕ್ಟೀಸ್ ಮಾಡಕ್ಕೆ. ಸೊ ಅಂತ ಅನ್ಕೊಂಡು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು, ಆಮೇಲೆ ಪಕ್ಕದಲ್ಲಿ ಒಂದು ಗ್ರೌಂಡ್ ಹಿಡ್ಕೊಂಡು ಅವ್ರ ದಿನ ರೆಗ್ಯುಲರ್ಲಿ ಈವ್ನಿಂಗ್ ಬರ್ತಿದ್ರು, ನಮ್ಗೆ ಟ್ರೈನಿಂಗ್ ಕೊಡ್ತಿದ್ರು, ಹೋಗ್ತಿದ್ರು, ಪ್ರಾಕ್ಟೀಸ್ ಮಾಡಿಸ್ತಿದ್ರು ನಮ್ಮನ್ನ. ಎಕ್ಸರ್ಸೈಸ್ ಅದು ಮಾಡ್ಲೇಬೇಕು ಅಂತ ಇವಾಗ ಹೀಗೆ ಮಾಡಿದ್ಮೇಲೆ ಇನ್ನ ಇದೇ ತರ, ಯಾಕಂದ್ರೆ ಅದು ಗೊತ್ತಾಯ್ತಲ್ಲ ಆಕ್ಟಿವಿಟೀಸ್ ಹೇಗಿರುತ್ತೆ ಅಂತ ಗೊತ್ತಾಗುತ್ತಲ್ಲ. ಸೊ ಅವಾಗ ಜಾಸ್ತಿ ಇನ್ಸ್ಪೈರ್ ಆಗ್ಬಿಡ್ತೀವಿ ನಾವು. ಸೊ ನಾವು ಇಲ್ಲಿ ಅವಾಗ ನಮ್ಮ ಅನ್ಕೊಂಡ್ವಿ, ಈ ತರ ಚೆನ್ನಾಗಿ ಸೂಪರ್ ಆಗಿ ಸ್ವಲ್ಪ ತಿಳ್ಕೊಂಡು ಆಟ ಆಡಿದ್ರೆ ನಾವು ಒಂದಿನ ಬರತ್ತೆ ನಾವು ಟಾಪ್ ಅಲ್ಲಿ ಹೋಗಕ್ಕೆ ಅಂತ. ಸೊ ಯು ನ್ಯೂ ಹಾರ್ಡ್ ವರ್ಕ್ ಇಸ್ ದ ಓನ್ಲಿ ವೇ. ಬೇರೆ ಏನ್ ಶಾರ್ಟ್ ಕಟ್ಸ್ ಇಲ್ಲ, ಇದನ್ನೇ ಮಾಡ್ಬೇಕು, ಹಿಂಗೆ ಮಾಡೋಣ ಅಂತ. ಹೌದು, ಕೋಚ್ ಹೈರ್ ಮಾಡಿದ್ರಿ, ಪ್ರಾಕ್ಟೀಸ್ ಮಾಡಿದ್ವಿ 4 ಜನ ಒಟ್ಟು. ಫುಲ್ ಒಂದು 2 months ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ವಿ ಕೋಚ್ ಹತ್ರ. ಆಮೇಲೆ ನಮ್ಗೆ ನಿಜವಾಗ್ಲೂ ಎಕ್ಸಾಮ್ಸ್ ಬಂದಿರೋ ತರ ಬಂತು. ನ್ಯಾಷನಲ್ಸ್ ಬಂತು. ಆಮೇಲೆ ನ್ಯಾಷನಲ್ಸ್ ಇದ್ದಾಗ ನಮ್ಮ ಕಂಪನಿನಲ್ಲಿ 1 ವಾರ ನ್ಯಾಷನಲ್ಸ್ ಇರುತ್ತೆ. ಹಬ್ಬ 10 days ನಡೆಯುತ್ತೆ ನಮಗೆ. 10 days ನಡಿಬೇಕಂದ್ರೆ 10 days ನಡಿಯ ಬೇರೆ ಸ್ಟೇಟ್ ಜೊತೆ ನಾವು ಆಟ ಆಡ್ಬೇಕು. 10 days ಕ್ವಾಲಿಫೈಯರ್ಸ್ ತರ ಇದು. ನ್ಯಾಷನಲ್ ಅಂತಂದ್ರೆ ನಾವು ಪ್ರತಿಯೊಂದು ಸ್ಟೇಟ್ ಇಂದ ಟೀಮ್ ಹೋಗುತ್ತೆ. ಸೊ ಅವರು ಪ್ರತಿ ಸ್ಟೇಟ್ಗೂ ಫೈಟ್ ಕೊಡ್ಬೇಕು ನಾವು. ಸೊ ಆ ತರ ಮ್ಯಾಚಸ್ ಇರುತ್ತೆ. ಸೊ ಅಲ್ಲಿ ಬಂದಿದ್ದು 8 ಸ್ಟೇಟ್ ಇಂದ ಬಂದಿದ್ರು ಟೀಮ್ಸ್ ಎಲ್ಲ. ಸೊ ನಮ್ಗೆ ಅವಾಗ ನಾವು ಹೋಗ್ಬೇಕು ನ್ಯಾಷನಲ್ಗೆ. ಸೊ ನಮ್ಗೆ ಫುಲ್ ಲೈಕ್ ಜೋಶ್, ನಾವು ಕರ್ನಾಟಕ ರೀಪ್ರೆಸೆಂಟ್ ಮಾಡ್ತಾ ಇದೀವಿ ಅಂಡ್ ವಿ ಆರ್ ಗೋಯಿಂಗ್ ನ್ಯಾಷನಲ್ಸ್ ಅಂತ ಅನ್ಕೋ. ಸೊ ಆಮೇಲೆ ಟೀಮ್ ಎಲ್ಲ ರೆಡಿ ಆಯ್ತು, ಸೆಲೆಕ್ಷನ್ ಆಯ್ತು, ಎಲ್ಲ ಆಯ್ತು. ನಾವು ಇನ್ ಕಂಪ್ನಿನಲ್ಲಿ ರಜಾ ಕೊಡ್ಬೇಕಲ್ಲ. ಸೊ ಅವರು 10 daysಗೆ ರಜಾ ಕೊಡಿ, ಅದು ಪೀಕ್ ಟೈಮ್ ಅಲ್ಲಿ ಕಂಪ್ನಿನಲ್ಲಿ. ಸೊ ಅವರು ರಜಾ ಕೊಡಿ ಅಂತಂದ್ರೆ ಕೊಡಲ್ಲ ಅಂತ ತಂದ್ಬಿಟ್ರು. ಸೊ ನಾವು ಡಿಸೈಡ್ ಮಾಡ್ಬಿಟ್ವಿ, ಏನ್ ಮಾಡೋಣ, ತುಂಬಾ ರಿಕ್ವೆಸ್ಟ್ ಮಾಡಿದ್ರು ಒಪ್ಲೇ ಇಲ್ಲ ಅಲ್ಲಿ ಕಂಪನಿನಲ್ಲಿ. ಇಲ್ಲ ಕೊಡೋದಿಲ್ಲ, ನೀವೇನ್ ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ತಂದ್ಬಿಟ್ರು. ಇಲ್ಲ ಅವ್ರು ನಮ್ಗೆ ಆಪ್ಷನ್ ಇಟ್ಬಿಟ್ರು, ಒಂದು ಹೋಗಂಗಿಲ್ಲ, ಹೋಗೋದೈತಂದ್ರೆ ರಿಸೈನ್ ಮಾಡಿ ಹೋಗ್ಬಿಟ್ಬಿಡಿ ಅಂತ. ಸೊ ನಾವು 2 ದಿನ ಟೈಮ್ ತಗೊಂಡು ಏನ್ ಮಾಡೋಣ ಫೈನಲಿ ಡಿಸೈಡ್ ಮಾಡ್ಬಿಟ್ವಿ ನಾವು. ಇಲ್ಲ ನಾವು ಕಂಪ್ನಿ ರಿಸೈನ್ ಮಾಡೋಣ, ನ್ಯಾಷನಲ್ಸ್ಗೆ ಹೋಗಿ ಆಡ್ ಬರೋಣ, ಅದಾದ್ಮೇಲೆ ನೋಡೋಣ ಏನು ಸಿಗುತ್ತೆ, ಎಲ್ಲಿ ಜಾಬ್ ಸಿಗುತ್ತೆ ವಿಲ್ ಸಿ ಅಂತ ಅನ್ಕೊಂಡು ಡಿಸೈಡ್ ಬಂದ್ವಿ. ಸೊ ರಿಸೈನ್ ನಾವು ಹೇಳಿದ್ವಿ, ನಾವು ರಿಸೈನ್ ಮಾಡ್ತೀವಿ ಸರ್, ಬಟ್ ನ್ಯಾಷನಲ್ ಮಾತ್ರ ಬಿಡೋದಿಲ್ಲ, ನಾವು ರಿಸೈನ್ ಮಾಡಿ ಹೊಟ್ಟೋಗ್ತೀವಿ ಅಂತ ಹೇಳ್ಬಿಟ್ವಿ. ಸೊ ಆಮೇಲೆ ಅವ್ರ ಕಂಪ್ನಿಯವ್ರು ಬಂದುಬಿಟ್ಟು ಅವ್ರಿಗೆ ಏನು ಅನ್ನಿಸ್ತು ಅಂತ ಗೊತ್ತಿಲ್ಲ, ನೋಡ್ರಿ ದಿಸ್ ಇಸ್ ದ ಲಾಸ್ಟ್ ಟೈಮ್, ಹಿಂಗೆ ಅಂತ ರೂಲ್ಸ್ ಎಲ್ಲ ಹೇಳಿಬಿಟ್ರು, ಪರ್ಮಿಷನ್ ಕೊಟ್ಟರು. ನಾವು ರಿಸೈನ್ ಮಾಡ್ತೀವಿ ಅಂತ ಹೇಳಿದಾಗ ಅವ್ರು ಪರ್ಮಿಷನ್ ಕೊಟ್ಟರು. ಅಲ್ಲಿವರೆಗೂ ಒಪ್ಕೊಂಡಿಲ್ಲ ಅವರು. ಸರಿ ಅಂತ ಅಂದ್ಕೊಂಡು ಆಮೇಲೆ ನಾವು ನ್ಯಾಷನಲ್ಸ್ಗೆ ಹೋದ್ವಿ, ಎಲ್ಲ ಸ್ಟೇಟ್ಗೆ ಬೀಟ್ ಮಾಡಿ ಸೆಕೆಂಡ್ ಬಂದ್ವಿ. ನಮಗೆ ಅದು ನಿಮಗೆ ಗೊತ್ತಾ, ನಿಮ್ದು ಪ್ರೊಫೈಲ್ ಇದೆ ಗೂಗಲಲ್ಲಿ? ನಿಜವಾಗ್ಲೂ ಇದೆ, ನನಗೆ ಗೊತ್ತಿಲ್ಲ. I got to know about you. ನನಗೆ ಗೊತ್ತಿಲ್ಲ, ಅದು ಆರ್ಟಿಕಲ್ ಇದೆ. Okay. So this was the actual empire you built.
ಇಷ್ಟು ದೊಡ್ಡ ಸಾಮ್ರಾಜ್ಯನೇ ಸೃಷ್ಟಿ ಮಾಡಿ ನಿಮ್ ಪಾಡಿಗೆ ನೀವು ರಿಸೈನ್ ಮಾಡ್ಕೊಂಡು ಬಾಸ್ಕೆಟ್ ಬಾಲ್ ಆಡ್ಕೊಂಡು. ನಾನು ನಿಜವಾಗ್ಲೂ ಇದು ಗೊತ್ತಿಲ್ಲ, ಬಟ್ ನಾ ಆಮೇಲೆ ನ್ಯಾಷನಲ್ಸ್ಗೆ ಹೋದ್ಮೇಲೆ ಆಮೇಲೆ ಗೊತ್ತಾಯ್ತು ಇಷ್ಟು ಚೆನ್ನಾಗಿರುತ್ತೆ ಅಂದು. ತುಂಬ ಖುಷಿ ಆಯಿತು ನಮಗೆ ನ್ಯಾಷನಲ್ಸ್ ಆಡಿ. ಆ್ಯಂಡ್ ಇಡೀ ಟೀಮ್ ಸೆಕೆಂಡ್ ಪ್ಲೇಸಿಗೆ ಬಂದಿದ್ದು, ಅದು ಟಫೆಸ್ಟ್ ಮಹಾರಾಷ್ಟ್ರ. ಹೌದಾ? ಮಹಾರಾಷ್ಟ್ರ ಟೀಮ್ನ ಬೀಟ್ ಮಾಡಿ ಅಳಿಸ್ಬಿಟ್ಟು ಕಳಿಸಿದ್ವಿ ನಾವು ಅಲ್ಲಿ. ಸೊ ಅದು ನಮಗೆ ಇನ್ನೂವರೆಗೂ ಆ ಇಮೇಜ್ ನಮ್ಮಲ್ಲಿದೆ. ನಮಗೆ ಅದು ನಂಬಕ್ ಆಗಲ್ದಂತ ಸಿಚುವೇಶನ್ ಆಕ್ಚುಲಿ ಅದು. ಬಿಕಾಸ್ ನಮ್ದು ಹೌದು ಮಹಾರಾಷ್ಟ್ರನೇ. ತಮಿಳ್ನಾಡು ಮಹಾರಾಷ್ಟ್ರ ಇತ್ತು, ಬಟ್ ನಮ್ಮ ತಮಿಳ್ನಾಡನ್ನ ಬೀಟ್ ಮಾಡಕ್ ಆಗ್ಲಿಲ್ಲ. ಅದು ಫಸ್ಟಿಗೆ ಹೋಯ್ತು, ನಾವು ಸೆಕೆಂಡಿಗೆ ಬಂದ್ವಿ. ಹೌದಾ? ಸೊ ಇವಾಗ ಟಾಪ್ ಪ್ಲೇಯರ್ ಅಂದ್ರೆ ಯಾರು? ಮಹಾರಾಷ್ಟ್ರ ಟೀಮ್ ಇದೆ ಸದ್ಯಕ್ಕೆ, ಸೆಕೆಂಡ್ ಕರ್ನಾಟಕ ಇದೆ. ಸೂಪರ್. ಇನ್ನೂವರೆಗೂ ಮೇಂಟೈನ್ ಮಾಡ್ತಾ ಇದೆ. ಸೂಪರ್. ಸೊ ಇದೆ, ಇನ್ನು ನಡೀತಾ ಇದೆ ಇವಾಗ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಮ್ದು ಲೈಕ್ ಹಾರ್ಡ್ ವರ್ಕ್ ಆಗಲಿ, ಕಂಪನಿನಲ್ಲಿ ಪೊಸಿಷನ್ ಚೇಂಜ್ ಆಯಿತು. ಹೋದೆ, ಆಮೇಲೆ ಕಂಪ್ನಿಲಿ ರಿಸೈನ್ ಮಾಡಿ ಹೋಗಿ ಅಂತ ಹೇಳಿದ್ದವರು ಆರ್ತಿ ಮಾಡಿ ಬನ್ನಿ ಒಳಗಡೆ ಅಂತ ಕರೆಸ್ಕೊಂಡ್ರು. ಹೂವು ಎಲ್ಲ ಹಾಕಿ ಅವ್ರು ನಾವು ವಿನ್ನಾಗಿ ಬಂದಿದ್ದೀವಿ ಅಂದ ತಕ್ಷಣ ಪೋಸ್ಟರ್ ಮಾಡಿ, ಕೇಕ್ ಮಾಡಿ ಎಲ್ಲ ಕಾಲೇಜಲ್ಲಿ ಎಲ್ಲ ಕಡೆ ಪೋಸ್ಟರ್ ಅಂಟಿಸ್ಬಿಟ್ರು. ನಮ್ಮ ಪ್ಲೇಯರ್ಸ್, ನಮ್ಮ ಕಂಪನಿ ಪ್ಲೇಯರ್ಸ್ ಆಡ್ಬಿಟ್ಟು ಬಂದ್ರು, ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ಫುಲ್ ಪೋಸ್ಟರ್ ಹಾಕ್ಬಿಟ್ರು. ದೊಡ್ಡ ಕೇಕ್, ಫುಲ್ ಡೆಕೋರೇಷನ್, ಆಫೀಸ್ ಎಲ್ಲ ಡೆಕೋರೇಷನ್, ಫುಲ್ ಪಾರ್ಟಿ, ಈ ತರ ಎಲ್ಲ ಮಾಡಿ ಅದು ಒಂಥರ ಶಾಕ್. ಯಾಕಂದ್ರೆ ನಾವು ಅವ್ರ ಕಡೆಯಿಂದ ಆತರ ಎಕ್ಸ್ಪೆಕ್ಟೇಷನ್ ಮಾಡಿರ್ಲಿಲ್ಲ. ಅನ್ಸರ್ ನಮ್ಗೆ ನಾವ್ ಗೆಲ್ತೀವಿ ಅನ್ನೋದು ಅವ್ರಿಗೆ ಹೋಪ್ಸ್ ಇರ್ಲಿಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ನೋಡೋದಿತ್ತಲ್ಲ, ಅದು ಒಂಥರ ಮೆಮೊರಿ ನಮ್ಗೆ. ಸೊ ಅದು ಚೆನ್ನಾಗಿತ್ತು. ವೆಲ್ಕಮ್ ಚೆನ್ನಾಗಿ ಮಾಡ್ಕೊಂಡ್ರು, ಕಾಲೇಜ್ ಅವರು ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡ್ರು. ಕರ್ನಾಟಕನ ಒಳ್ಳೆ ರೆಪ್ರೆಸೆಂಟ್ ಮಾಡಿ ಅದು ಫಸ್ಟ್ ಟೈಮ್ ಅಲ್ವಾ, ಫಸ್ಟ್ ಟೈಮ್ ನಾವು ನಮ್ ಟೀಮ್ ಆಗಿ ಫಾರ್ಮ್ ಆಗಿದೆ ಫಸ್ಟ್ ಟೈಮ್. ಅವಾಗ್ಲೇನೆ ಫಸ್ಟ್ ಟೈಮ್ ಫಾರ್ಮ್ ಆಗಿದ್ದು. ಫಸ್ಟ್ ಟೈಮ್ ಟೀಮ್ ಫಾರ್ಮ್ ಆಗಿ ನ್ಯಾಷನಲ್ಸ್ ಅಲ್ಲಿ ಸೆಕೆಂಡ್ ಆಗಿ ಆಡ್ಬಿಟ್ಟು ಬಂದಿದ್ದೀರಾ? ವಾವ್, ಸೂಪರ್. ಸೊ ಆಮೇಲೆ ನೆಕ್ಸ್ಟ್ ಆಮೇಲೆ ಕಾಲೇಜಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಸುದ್ದಿ ಸ್ಟಾರ್ಟ್ ಆಯ್ತು. ಇವ್ರು ನೋಡಿ ನಮ್ ಕಾಲೇಜ್ ಹುಡುಗ, ಅವಾಗ ಅವ್ರು ಸ್ಟಾರ್ಟ್ ಮಾಡೋದು, ಇವರು ನಮ್ ಕಾಲೇಜ್ ಹುಡುಗರು, ಇವರು ನಮ್ ಕಾಲೇಜ್ ಬಂದವ್ರಿಗೆಲ್ಲ ಇಂಟ್ರೊಡಕ್ಷನ್ ಈ ತರ ನಮ್ಗೆ ಮಾಡಿದ್ಮೇಲೆ ಅವ್ರದ್ದು ಬಿಹೇವಿಯರ್. ಸೊ ಆಮೇಲೆ ಸುಮಾರು ಸ್ಪಾನ್ಸರ್ಸ್ ಎಲ್ಲ ಬಂದ್ರು, ವೀಲ್ ಚೇರ್ಸ್ ನಾವು ಕೊಡ್ತೀವಿ, ಸೊ ನೀವು ನಮ್ಮ ಕರ್ನಾಟಕ ರೀಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಅವರು ಹುಡ್ಕೊಂಡು ಬಂದ್ರು ಆಕ್ಚುಲಿ ನಮ್ಮನ್ನ, ಬಿಕಾಸ್ ನಾವು ತಮಿಳ್ನಾಡುನಲ್ಲಿ ಇದ್ವಿ. ಅಂಡ್ ಅವ್ರನ್ನ ನಮ್ಮ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಿರೋದು ಅವ್ರು ಲೈವ್ ಆಗಿ ನೋಡಿದ್ರು ಅವರು. ಸೊ ಅವ್ರು ಅನ್ಕೊಂಡ್ರು ಅವ್ರು ನಾವೇನಾದ್ರು ಮಾಡಿದ್ರೆ ಮೇ ಬಿ ಅವರು ಇದು ಪೊಟೆನ್ಶಿಯಲ್ ಇದೆ ಈ ಟೀಮ್ ಅಲ್ಲಿ, ಸಪೋರ್ಟ್ ದೆಮ್ ಅಂತ ಅವರು ಮುಂದಾಗಿ ಅವರೇ ಬಂದ್ರು, ನಾವು ನಿಮ್ಗೆ ಇದನ್ನ ಕೊಡ್ತೀವಿ, ಸೊ ಏನೇನ್ ಬೇಕಾಗುತ್ತೆ ನಮ್ಗೆ ಕೊಡಿ, ಕೊಟೇಶನ್ ನಾವು ಮಾಡ್ಕೊಡ್ತೀವಿ, ಅದು ಇದು ಅಂತ ಎಲ್ಲ ಆಯ್ತು. ಆಮೇಲೆ ಅವ್ರು ಕೊಟ್ಟರು ವೀಲ್ ಚೇರ್ಸ್, ಫಸ್ಟ್ ಟೈಮ್ ಸ್ಪೋರ್ಟ್ಸ್ ವೀಲ್ ಚೇರ್ಸ್ ಅವ್ರು ನಮಗೆ ಸ್ಪಾನ್ಸರ್ ಮಾಡಿದ್ರು 4 ವೀಲ್ ಚೇರ್ಸ್. ಸೊ ನಮ್ಗೆ ಫುಲ್ ಖುಷಿ ಆಗ್ಬಿಡ್ತು, ಲೈಕ್ ಯಾರು ಆಗಿ ನಮ್ಮನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಹೌದು, ಯಾರು ಮಾಡಿದೀವಿ ಗುರು, ಏನೋ ಮಾಡಿದೀವಿ, ಈ ಜನ ಬಂದ್ ನಮ್ಗೆ ಏನೋ ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಏನೋ ಒಳ್ಳೇದೇ ಮಾಡಿದೀವಿ. ಹೌದು. ಆಮೇಲೆ ಬಂದ್ಮೇಲೆ ಲೈಕ್ ಅದಾಯ್ತು. ಆಮೇಲೆ ಮತ್ತೆ ನಾವು ನ್ಯಾಷನಲ್, ಸ್ಟೇಟ್ಸ್, ಈ ಥರ ಸೌತ್ ಝೋನ್ಸ್, ಈ ಥರ ಎಲ್ಲ ಕಂಟಿನ್ಯೂಸ್ಲಿ ನಮ್ದು ಅವಾಗ ಜರ್ನಿ ಸ್ಟಾರ್ಟ್ ಆಗಿದ್ದು ನಿಜವಾಗ್ಲೂ ಅಂತಂದ್ರೆ. ಸೊ ಕಂಟಿನ್ಯೂಸ್ಲಿ ನಾವು ಆಡ್ತಾ ಇರ್ತಿದ್ವಿ, ಟ್ರಾವೆಲ್ ಮಾಡ್ತಾ ಇರ್ತಿದ್ವಿ, ಅಲ್ಲಿ ಹೋಗು ಇಲ್ಲಿ ಹೋಗೋದು ಈ ಥರ ಎಲ್ಲ ನಡೀತಾ ಇತ್ತು. ದಟ್ ವಾಸ್ ಯುವರ್ ಲೈಫ್. ಹಾ. ಸೊ ಕಂಚನ್ ಹೇಳಿ, ಇವಾಗ ನಿಮ್ಮನ್ನ ನೀವು ನೋಡ್ಕೊಂಡಾಗ ಆ ಟ್ರಾನ್ಸಿಷನ್ ಹೇಗೆ ಅನ್ಸುತ್ತೆ? ನಾನು ತುಂಬಾ ಜನಕ್ಕೆ ಆಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು ಈ ವಿಷಯಕ್ಕೆ. ಯಾಕೆ ಅಂತಂದ್ರೆ ಅವರು ಸಪೋರ್ಟ್ ಆಗಲಿ, ಅಥವಾ ನಾವು ಮಾಡ್ತೀವಿ, ಹಾರ್ಡ್ ವರ್ಕ್ ಮಾಡಲ್ಲ ಅಂತಲ್ಲ, ಹಾರ್ಡ್ ವರ್ಕ್ ಎಲ್ಲರದು ಇರುತ್ತೆ, ಬಟ್ ಬ್ಯಾಕ್ ಸಪೋರ್ಟ್ ಇರುತ್ತಲ್ಲ, ಅದು ವೆರಿ ಇಂಪಾರ್ಟೆಂಟ್. ಅಂಡ್ ಎಸ್ಪೆಷಲಿ ನಮ್ಮ ಅಮ್ಮ ಆಗಲಿ, ನಮ್ಮ ಭಾವ, ನಮ್ಮ ಫ್ರೆಂಡ್ಸ್, ಇವ್ರ ಕೋಚಸ್ ಅಂದ್ರೆ ಮೇನ್ ಪಾತ್ರ ಇರುತ್ತೆ ಅಂತ ಹೇಳ್ತಾರೆ. ಸೊ ಅವ್ರಿಗೆ ನೀವು ಮಾಡ್ಬೋದು, ನೀವು ಎಲ್ಲಿದ್ರು ನೀವು ಬರ್ಬೋದು, ಮಾಡ್ಬೋದು, ನಿಮ್ಗೆ ಆ ಜವಾಬ್ದಾರಿ ಇದೆ, ನಿಮ್ಗೆ ಅದು ಪವರ್ ಇದೆ ಅಂತ ಹೇಳೋದಿರತ್ತಲ್ಲ, ದಟ್ ಈಸ್ ಅ ಬಿಗ್ ಥಿಂಗ್ಸ್. ಸೊ ಅದು ಅವ್ರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಅದಾಯ್ತಾ ಎಲ್ಲ ಆದ್ಮೇಲೆನೆ ನಮ್ಗೆ ಗೊತ್ತಾಗಿದ್ದು ನಾವು ಮಾಡ್ತೀವಿ. ಯಾಕಂತಂದ್ರೆ ಸುಮಾರು ಜನ ಆಟ ಆಡ್ತಾರೆ, ಇಲ್ಲ ಅಂತ ಹೇಳಲ್ಲ, ಬರ್ತಾರೆ ಆಟ ಆಡ್ತಾರೆ, ಅವ್ರಿಗೇನೋ ಆಗುತ್ತೆ ಹೋಗುತ್ತೆ ಅಂತ. ಬಟ್ ನಿಜವಾಗ್ಲೂ ಕ್ವಾಲಿಟಿ ಸರ್ಚ್ ಮಾಡೋದೇ ಕೋಚಸ್ ಮೇಲೆ ಇರ್ತಾರಲ್ಲ, ಇವರು ಕರೆಕ್ಟ್ ಆಗಿ ಸಿಕ್ಕಿದ್ರೆ ದೇ ವಿಲ್ ಟ್ರೈನ್ ಬೆಟರ್ ಅಂತ ಹೇಳ್ತಾರೆ. ಸೊ ನಮ್ಗೆ ಅದಕ್ಕೆ ಆ ಪರ್ಪಸ್ಗೋಸ್ಕರ ಆದ್ರೂ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ನಮ್ಮನ್ನ ಅವ್ರು ಐಡೆಂಟಿಫೈ, ನೀವು ಮಾಡ್ತೀರಾ, ನೀವು ಮಾಡ್ಬೋದು, ನೀವು ಹೀಗೆ ಮಾಡಿರಿ, ಹಾಗೆ ಮಾಡಿ ಅಂತ ಹೇಳಿದ್ರಲ್ಲ, ಸೊ ಅದಕ್ಕೆ ಆದ್ರೂ ಥ್ಯಾಂಕ್ಸ್ ಅಂತ ಹೇಳಿ. ಸೈಮನ್ ಸರ್ ನಮ್ಗೆ ನಮ್ಮ ಕರ್ನಾಟಕ ಕೋಚ್, ಅಂಡ್ ಮಹೇಶ್ ಅಂತ ಅವರು, ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಆಮೇಲೆ ನೆಕ್ಸ್ಟ್ ಆಯ್ತು ಎಲ್ಲ ಇವು ರಿಪ್ರೆಸೆಂಟ್ ಮಾಡ್ಕೊಂಡು ಬಂದ್ವಿ. ಆಮೇಲೆ
ಸಡನ್ಲಿ 2019 ನಾವು ಆ್ಯಕ್ಚುಲಿ ಇಂಡಿಯಾ ರಿಪ್ರೆಸೆಂಟ್ ಮಾಡೋಕ್ಕೆ ಅಂತ ನಮ್ಮ ಫಸ್ಟ್ ಕ್ಯಾಂಪ್ ಅರೇಂಜ್ ಮಾಡ್ತಾರೆ ಅವರು. ಸೊ ಇಷ್ಟು 20-25 ಪ್ಲೇಯರ್ಸ್ನ ಕರೆಸ್ತಾರೆ ಓವರ್ ಆಲ್ ಇಂಡಿಯಾ. ಹೌದಾ? ಸೊ ಅದರಲ್ಲಿ ಬೆಸ್ಟ್ 12ನ ಸೆಲೆಕ್ಟ್ ಮಾಡ್ತಾರೆ ಅವರು. ಹೌದಾ? 25 ಅಲ್ವೇನ್ರಿ? ತುಂಬಾ ಟಫ್. ಅವರು ಟ್ರೈನ್ ಕೊಟ್ಟ 15 days ಟ್ರೈನಿಂಗ್ ಇರುತ್ತೆ. ಸೊ ಅದ ಟ್ರೈನಿಂಗ್ ಕೊಡ್ತಾರೆ. ಅದರಲ್ಲಿ ಆ ಟ್ರೈನಿಂಗು ನಿಮಗೆ ಕೊಟ್ಟಿರೋ ಟ್ರೈನಿಂಗಿಗೂ ಮತ್ತೆ ಡಿಫ್ರೆನ್ಸ್ ಇರುತ್ತೆ. ಅದು ನಮಗೆ ಇಲ್ಲಿ ಹೇಗೆ ಟ್ರೈನಿಂಗ್ ಹೈ, ಬಿಕಾಸ್ ನಾವು ಬೇರೆ ಕಂಟ್ರಿಗೆ ಫೈಟ್ ಮಾಡ್ಬೇಕಂದ್ರೆ ಸೊ ಅವ್ರ ಲೆವೆಲ್ ಮೀರಿ ನಮಗೆ ಟ್ರೈನಿಂಗ್ ಕೊಡ್ತಾರೆ. ಅವ್ರು ಯಾವ ತರ ಇದ್ದಾರೆ ನಾವು ಅದಕ್ಕಿಂತ ಒಂದ್ ಸ್ಟೆಪ್ ಮುಂದೆ ಇರಬೇಕು. ಸೊ ಆ ಲೆವೆಲ್ ಅಲ್ಲಿ ನಮಗೆ ಟ್ರೈನಿಂಗ್ ಕೊಡ್ತಾರೆ ಅವರು. ಲೈಕ್ ನಾವು ಇಲ್ಲಿ ಸ್ಟೇಟ್ ಆಡ್ತೀವಿ, ಸಮ್ ರೂಲ್ಸ್ ಆಗ್ಲಿ ಇದು ಅದು ಅದ್ರಲ್ಲಿ ಇನ್ನು ಅದಕ್ಕೆ ಇಲ್ಲಿರೋ ರೂಲ್ಸ್ಗೆ ಅಲ್ಲಿರೋ ರೂಲ್ಸ್ಗೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅಲ್ಲಿ ಸ್ವಲ್ಪ ಹಿಂಗೆ ಮುಂದಿಂದ ವೀಲ್ಚೇರ್ ಟಚ್ ಮಾಡಿದ್ರೆ ಫಾಲ್ ಅಂತ ಕೊಡ್ತಾರೆ. ಹೌದಾ? ಆತರ ಮಾಡೋ ಹಾಗಿಲ್ಲ, ಮಾಡಬಾರ್ದು. ಇಲ್ಲ ಇಲ್ಲಿ ನಡೆಯುತ್ತೆ ಅಂತಲ್ಲ, ಜಸ್ಟ್ ಅಷ್ಟೊಂದು ನೋಡಲ್ ಕನ್ಸಿಡರ್ ಓಕೆ ಪ್ಲೇಯರ್ಸ್ ನಮ್ಮ ಇಂಡಿಯಾ ಪ್ಲೇಯರ್ಸ್ ಇಟ್ಸ್ ಫೈನ್ ಅಂತ. ಬಟ್ ಬೇರೆ ಕಂಟ್ರಿನಲ್ಲಿ ಹಂಗಿಲ್ಲ, ವೀಲ್ಚೇರ್ ಟಚ್ ಮಾಡೋ ಫಾಲ್, ಇಂಡಿಯಾ ಫಾಲ್, ಆ ಫಾಲ್, ಈ ಫಾಲ್ ಅಂತ ಇರುತ್ತೆ. ಸೊ ಹಾಗಾಗಿ ನಮ್ಗೆ ಆ ಡಿಸ್ಟೆನ್ಸ್ ಹೇಗೆ ಮೇಂಟೈನ್ ಮಾಡ್ಬೇಕು ಅನ್ನೋದು ಟ್ರೈನಿಂಗ್ ಇರುತ್ತೆ. ಆ ಡಿಸ್ಟೆನ್ಸ್ ವಿತ್ ಡಬಲ್ ಸ್ಪೀಡ್ ವಿತ್ ಬಾಲ್. ಸೂಪರ್. ಸೊ ನಮಗೆ ನೋಡ್ಬೇಕು. ನಾವು ಟಫೆಸ್ಟ್ ಈಗ ಹೇಗಿರುತ್ತೆ, ಜಸ್ಟ್ ಸ್ಟೇಟ್ ಡಿಫೆನ್ಸ್ ಮಾಡ್ತೀವಿ, ಬಟ್ ಅಷ್ಟು ಓಕೆ ಆಫ್ಟರ್ ದಟ್ ನಾವು ಫ್ರೆಂಡ್ಸ್ ಅಂತ ಹಿಂಗೆ ಅನ್ಸುತ್ತೆ. ಬಟ್ ಸ್ಟೇಟ್ ಡಿಫ್ರೆಂಟ್ ಕಂಟ್ರಿ ಜೊತೆ ಫೈಟ್ ಮಾಡ್ಬೇಕಂದ್ರೆ ದೇ ವಿಲ್ ಅಷ್ಟು ಫೈಟ್ ಡಿಫ್ರೆಂಟ್ ಟೈಪ್. ಅವ್ರಿಗೆ ಅಷ್ಟೇ ಟಫ್ ಅಲ್ಲಿ ನಾವು ಫೈಟ್ ಮಾಡ್ತಾರೆ ಅವರು. ಸೊ ಹಾಗಾಗಿ ನಮಗೆ ಅದೇ ಡಬಲ್ ನಮ್ಗೆ ಟ್ರೈನಿಂಗ್ ಕೊಟ್ಟರು 15 days ಅಲ್ಲಿ. ಬಿಫೋರ್ ಕೊರೋನಾ ಇದು ಆಗಿದ್ದು 2019 ಸೊ ನಮಗೆ ಆ್ಯಕ್ಚುಲಿ ನಮಗೆ ಟ್ರೈನಿಂಗ್ ಅಂತ ಕಾಲ್ ಮಾಡಿದ್ರು. ಫಸ್ಟ್ ಟೈಮ್ಗೆ ನಾನು ಟ್ರೈನಿಂಗ್ ಹೋಗಿದ್ದಾಗ ನಾನು ಸೆಲೆಕ್ಟ್ ಆಗಲಿಲ್ಲ, ಬಿಕಾಸ್ ನನ್ನ ಟ್ರೈನಿಂಗ್ ತುಂಬ ಕಮ್ಮಿ, ನಂದು ಪರ್ಸ್ನಾಲಿಟಿನೂ ಬೆಳೆಸ್ಬೇಕಿತ್ತು ಅಂತ. ಬಿಕಾಸ್ ದೇ ನೀಡ್ ಪವರ್ ಆಲ್ಸೋ, ಬೋನ್ಸ್ ಪವರ್ ಅಂತ ಮಸಲ್ ಪವರ್ಸ್. ಆ್ಯಕ್ಚುಲಿ ಅದು ಹೇಗಿರುತ್ತೆ ಇರುತ್ತೆ, ಅಫ್ಕೋರ್ಸ್ ಇರುತ್ತೆ. ವೇಟ್ ಎಷ್ಟಿರಬೇಕು ಇಲ್ಲ, ವೇಟ್ ಎಷ್ಟಿರಬೇಕು ಅಂತಲ್ಲ, ಲೈಕ್ ಹೇಗಿರುತ್ತೆ ಬೇರೆ ಕಂಟ್ರಿ ಪ್ಲೇಯರ್ಸ್ ನೀವು ಬಿಲ್ಟ್ ಹೇಗಿದೆ ಇಲ್ಲ ಅದ ನೋಡಲ್ಲ. ಬಟ್ ಬೇರೆ ಕಂಟ್ರಿದವ್ರು ಹೇಗಿರ್ತಾರೆ ಅಂತಂದ್ರೆ ಹೈಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ವಲ್ಪ ಹೈಟ್ಸ್ ಇರುತ್ತೆ. ಅಂಡ್ ನಾವು ಇನ್ ಕೇಸ್ ನನ್ನ ಹೈಟ್ ಅಂತ ಅವ್ರು ಕನ್ಸಿಡರ್ ಮಾಡಲ್ಲ ನಮ್ಮ ಇಂಡಿಯಾದಲ್ಲಿನೂ ಅಟ್ಲೀಸ್ಟ್. ಬಟ್ ನಾನು ಅವ್ರನ್ನ ಬೇರೆ ಅವ್ರು ಇಷ್ಟು ಹಿಂಗಿದ್ರು ನಾನು ಅವ್ರನ್ನ ಹೇಗೆ ಡಿಫೆಂಡ್ ಮಾಡ್ತೀನಿ ಅನ್ನೋದು ಬರುತ್ತೆ ಅಲ್ವಾ. ನನಗೆ ಅಷ್ಟು ಸ್ಟ್ರೆಂತ್ ಇರಬೇಕಲ್ಲ ನನಗೆ. ನಾನು ಇಲ್ಲಿ ಟ್ರೈನಿಂಗ್ ತಗೊಂಡಿರ್ತೀನಿ, ಅಫ್ಕೋರ್ಸ್ ಇಲ್ಲ ಅಂತ, ಬಟ್ ಆ ಟ್ರೈನಿಂಗ್ ಅವ್ರಿಗೆ ಸಾಕಾಗಿಲ್ಲ ಅಂತಂದ್ರೆ ದೇ ಆರ್ ರೈಟ್ ಅಲ್ವಾ. ಸೊ ನಾನು ಫಸ್ಟ್ ಟೈಮ್ ಹೋದಾಗ ನಾನು ರಿಜೆಕ್ಟ್ ಆದೆ, ನನ್ನ ಟೀಮ್ ಅವಾಗ ಸೆಲೆಕ್ಟ್ ಆಗಲಿಲ್ಲ. ಅವಾಗ ಸೊ ವಾಪಸ್ ಬಂದ್ವಿ ನಾವು. ಅಲ್ಲಿ 12 ಪ್ಲೇಯರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ದೇ ಪ್ಲೇಡ್ ಇಂಡಿಯಾ. ಅಂಡ್ ಅವಾಗ ಅಂದರೆ ಪ್ಯಾರಾ ಒಲಿಂಪಿಕ್ಗೆ ಕ್ವಾಲಿಫೈಯರ್ ಅಂತ ಒಂದಿರುತ್ತೆ, ಕ್ವಾಲಿಫೈಯರ್ ಮ್ಯಾಚ್. ಸೊ ಅದಕ್ಕಂತ ಹೋಗಿದ್ದ ಅವ ಟೀಮ್. ಸೊ ಅದರಲ್ಲಿ ಏನಾದರೂ ಕ್ವಾಲಿಫೈಡ್ ಆಯಿತು ಅಂತಂದ್ರೆ ಇಂಡಿಯಾ ವಿಲ್ ಪ್ಲೇ ಒಲಿಂಪಿಕ್ಸ್. ಸೊ ಆ ಥರ ಇರುತ್ತೆ. ನಾವು ಫಸ್ಟ್ ಕ್ವಾಲಿಫೈ ಆಗಬೇಕು ಇಲ್ಲಿ, ಬಿಕಾಸ್ ಅಲ್ಲಿ ಏಷ್ಯನ್ ನಮಗೆ ಹೇಗೆ ಝೋನಲ್ಲಿ ಇರುತ್ತೆ. ಝೋನಲ್ಲಿ ನಮ್ಮ ತಮಿಳ್ನಾಡು, ಕರ್ನಾಟಕ, ಆಮೇಲೆ ಕೇರಳ, ಆಂಧ್ರ, ತೆಲಂಗಾಣ ಇದೆಲ್ಲ ಸ್ಟೇಟ್ ಝೋನ್ ನಲ್ಲಿ ಬರುತ್ತೆ, ನಮ್ಮ ಸೌತ್ ಝೋನ್ ಇದು. ಹಿಂಗಾಗಿ ಎಲ್ಲ ಝೋನ್ಸ್ ಇರುತ್ತೆ. ಸೊ ಅಲ್ಲಿ ಕೂಡ ಝೋನ್ಸ್ ಇರುತ್ತೆ. ಸೊ ಅದು ಏಷ್ಯನ್ ಝೋನ್ಸ್ ತರ. ಹಾ, ನಾವು ಏಷ್ಯನ್ ಝೋನ್ಗೆ ಬಂದಾಗ ಸೊ ಅಲ್ಲಿ ಏನಾಗುತ್ತೆ, ಅಲ್ಲಿ ಏಷ್ಯಾನಲ್ಲಿ ನಾವು ಕ್ವಾಲಿಫೈ ಆಗಬೇಕು ಫಸ್ಟ್, ದೆನ್ ವಿಲ್ ಪ್ಲೇ ಒಲಿಂಪಿಕ್. ಸೊ ಈ ತರ ಕ್ವಾಲಿಫೈಡ್ ಮ್ಯಾಚಸ್ಗೆ ಅಂತ ಸೆಲೆಕ್ಟ್ ಮಾಡ್ತಾರೆ ಫಸ್ಟ್ ಇಂಡಿಯನ್ ಟೀಮ್ಗೆ. ಸೊ ಆವಾಗ ಅವರು ಡೆಫಿನೆಟ್ಲಿ ನಾನು ಕ್ವಾಲಿಫೈ ಆಗಲಿಲ್ಲ. ಸೊ ನಾನಂತ ರಿಜೆಕ್ಟ್ ಆಗಿ ಬಂದೆ ವಾಪಸ್. ಆಮೇಲೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಸಲ ಕರೆದ್ರು, ಲೈಕ್ ಮತ್ತೆ ಬಿಕಾಸ್ ನಮ್ಮದು ಹೇಗಿರುತ್ತೆ ನ್ಯಾಷನಲ್ ಪರ್ಫಾರ್ಮೆನ್ಸ್ ನೋಡ್ತಾರೆ. ಸೊ ನ್ಯಾಷನಲಲ್ಲಿ ಯಾರು ಬೆಸ್ಟ್ ಪರ್ಫಾರ್ಮ್ ಮಾಡಿದ್ದಾರೆ ಅವ್ರನ್ನ ಕರೀತಾರೆ ಸೆಲೆಕ್ಷನ್ಸ್ಗೆ. ಸೊ ಅಲ್ಲಿ ಮತ್ತೆ ಟ್ರೈನಿಂಗ್ ಕೊಟ್ಟು ಮತ್ತೆ ಸ್ವಲ್ಪ ಸ್ಕಿಲ್ಸ್ ಡೆವಲಪ್ ಮಾಡ್ತಾರೆ. ಅದಾದಮೇಲೆ ಟೀಮ್ನ ಸೆಲೆಕ್ಟ್ ಮಾಡ್ಕೊತಾರೆ. ಸೊ ಈ ಥರ ಅವ್ರದ್ದು ಪ್ರಾಸೆಸ್ ಇರುತ್ತೆ. ಸೊ ನೆಕ್ಸ್ಟ್ ಟೈಮ್ ಆದ ತಕ್ಷಣ ಕೊರೋನಾ ಬಂದ್ಬಿಡ್ತಾ, ಪ್ರಾಸೆಸ್ ಎಲ್ಲ ಕ್ಯಾನ್ಸಲ್ ಆಯಿತು. ಸೊ ಎಲ್ಲರೂ ಪ್ಯಾಕಪ್ ಮಾಡ್ಕೊಂಡು ಕೊರೋನಾ ಎಲ್ಲಾರನು ಹಿಂಗೆ ಮುಟ್ಕೊಂಡು ಹೋಗಿದೆ, ಕರಿಯರ್ಸ್ ಎಲ್ಲಾರ್ದು ಪ್ಲಾನ್ಸ್. ಅಫ್ಕೋರ್ಸ್ ಹೌದು. ಆ್ಯಂಡ್ ನಾವು ಎಲ್ಲರೂ ಪ್ಯಾಕಪ್ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ವಿ. ಅಲ್ಲಿ ಹೋದ ಆಬ್ವಿಯಸ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಇತ್ತು ನಮಗೆ. ಸೊ ಆದ್ರೂ ತುಂಬ ತುಂಬ ಫ್ರೆಂಡ್ಸ್ದು ಜಾಬ್ ಹೊಟ್ಟೋಯ್ತು. ಆ್ಯಂಡ್ ವಿ ಸಫರ್ಡ್ ಆಲ್ಸೋ. ಅಲ್ಲಿ ತುಂಬ ಫ್ರೆಂಡ್ಸ್ನ ಲಾಸ್ ಕೂಡ ಕಳ್ಕೊಂಡ್ವಿ. ಸೊ ನಮಗೆ ಅವಾಗ ಇತ್ತು ಬಿಟ್ಟದು ತುಂಬ. ಆಮೇಲೆ ನೆಕ್ಸ್ಟ್ ಹೇಗಂತ ವರ್ಕಿಂಗ್ ಅವರ್ಸ್ ತುಂಬ ಜಾಸ್ತಿ ಮಾಡಿಬಿಟ್ರು.
ಓಕೆ ಕಾಂಪೆನ್ಸೇಟ್ ಮಾಡಕ್ಕೆ. ಹಾ ಅಲ್ಲಿ ಅವ್ರಿಲ್ಲ, ನಮಗೆ ಇನ್ಸ್ಟ್ರಕ್ಷನ್ಸ್ ಅಂತ ಎಲ್ಲ ಕಡೆ ಅಲ್ಲಿ ಕೆಲಸದವ್ರು ಇಲ್ಲ, ನಿಮಗೆ ಇಲ್ಲಿ ಕೆಲಸ ಫ್ರಮ್ ಹೋಮ್ ಸಿಕ್ಕಿದೆ, ನೀವು ಯು ಹ್ಯಾವ್ ಟು ವರ್ಕ್ ಮೋರ್ ಟೈಮ್ ಅಂತ ಅಂದ್ಕೊಂಡು ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ರು. ಸರಿ ಈ ಮಾರ್ನಿಂಗ್ 5 ಗಂಟೆಗೆ ಲಾಗಿನ್ ಆದರೆ ಟಿಲ್ 12 o'clock, ಸಂಜೆ ನೈಟ್ 11 o'clockವರೆಗೂ ವಿ ಹ್ಯಾವ್ ಟು ವರ್ಕ್, ಈ ಥರ ಅಂತ ಅಂದ್ಕೊಂಡು. ಸೊ ಆವಾಗ ತುಂಬ ನಮಗೆ ಊಟ ತಿಂತಿದ್ದೀವಿ ಅಂತ ಮಾತ್ರ ನೆನಪಿತ್ತು, ಬಟ್ ಏನು ತಿಂತಿದ್ದೀವಿ ಅಂತ ಗೊತ್ತಿರಲಿಲ್ಲ, ಬರೀ ಕೆಲಸ 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 ಕೆಲಸ. ಸೊ ನಿಮಗೆ ಬ್ರೇಕ್ ಆಯ್ತು ನಿಮ್ದು? ಹಾ ಹೌದು, ಸ್ಪೋರ್ಟ್ಸ್ ಆದ್ರೂ ಸ್ಪೋರ್ಟ್ಸ್ ಬಾಸ್ಕೆಟ್ಬಾಲ್ ಅಂದ್ರೆ ಫಿಸಿಕಲಿ ಬ್ರೇಕ್ ಆಯ್ತು. ಹೌದು. ಹಾ ಫಿಸಿಕಲಿ ನಮ್ಗೆ ಅದು ಪ್ರಾಕ್ಟೀಸ್. ಫಿಸಿಕಲಿ ಏನು ಹಂಗಂದ್ರೆ? ಆ ಫಿಸಿಕಲ್ ಏನಪ್ಪಾ ಅಂತಂದ್ರೆ ನಾವು ಗ್ರೌಂಡಿಗೆ ಹೋಗಿ ಆಟ ಪ್ರಾಕ್ಟೀಸ್ ಮಾಡೋ ಹಾಗಿಲ್ಲ. ಗ್ರೌಂಡಿಗೆ ಹೋಗಿ ಮೆಂಟಲಿ ಅಂತಲ್ಲ, ದೇವರು ಆಕ್ಚುಲಿ ನಮ್ಮ ಆನ್ಲೈನ್ ನಡೀತಾ ಇತ್ತು. ಆನ್ಲೈನ್ ಟ್ರೈನಿಂಗ್ಸ್ ಲೈಕ್ ಸ್ಕಿಲ್, ಮನೇಲಿ ಕೂತ್ಕೊಂಡು ಎಕ್ಸರ್ಸೈಸ್ ಮಾಡಿದ್ದು ವಿಡಿಯೋ ಅಪ್ಲೋಡ್ ಮಾಡೋದು, ಲೈಕ್ ಯೋಗ ಮಾಡೋದು ಅಪ್ಲೋಡ್ ಮಾಡೋದು, ಟ್ರಿಬ್ಲಿಂಗ್ ಮಾಡೋದು, ಮನೇಲಿ ಕೂತ್ಕೊಂಡು ಗೋಡೆಗೆ ಬಾಲ್ ಹೊಡೆಯೋ ಟ್ರಿಬ್ಲಿಂಗ್ ಮಾಡ್ತಿರೋದು, ಈ ತರ ಎಲ್ಲ ನಡೀತಾ ಇತ್ತು. ಬಟ್ ಸ್ಟಿಲ್ ನಾ ಗ್ರೌಂಡಿಗೆ ಹೋಗೋ ಅಭ್ಯಾಸ ಇತ್ತಲ್ಲ, ಅದು ಬ್ರೇಕ್ ಆಯ್ತು. ಸೊ ಅವಾಗ ನೆಕ್ಸ್ಟ್ ಅಂದ್ರೆ ಆ ಬ್ರೇಕ್ ಆದ್ಮೇಲೆ ಮತ್ತೆ ರೀಜಾಯಿನ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ. ಇಲ್ಲ ಆಕ್ಚುಲಿ ನನ್ನ ಸ್ಟಿಲ್ ಹೇಗಿತ್ತು ಅಂತಂದ್ರೆ ಲೈಕ್ ಅದು ಹೇಳ್ತೀನಿ. ಆಮೇಲೆ ಅದು ಕೊರೋನಾ ಅದೆಲ್ಲ ಆಯ್ತು, ಸರಿ ಆಯ್ತು. ಆಮೇಲೆ ಲೈಕ್ ನಾನು ಮಂಜು ಅಂದ್ರೆ ನನ್ನ ಹಸ್ಬೆಂಡ್ ಮಂಜುನ ಮೀಟ್ ಮಾಡಿದ್ವಿ ನಾವು. ಮಂಜು ಅಂತಂದ್ರೆ ಅವರು ಒಂದು ಈವೆಂಟ್ ಆರ್ಗನೈಸ್ ಮಾಡಿದ್ರು, ಲೈಕ್ ಇಂಡಿಯನ್ ಕಾಂಗ್ರೆಸ್ ಅಂತ. ಸೊ ನಾವು ಅವ್ರಿಗೆ ನಮ್ಮ ಕಾಲೇಜ್ ಕಡೆಯಿಂದ ಶಿ ಇಸ್ ಬೆಸ್ಟ್ ನಮ್ಮ ಕಾಲೇಜ್ಗೆ, ನೀವು ಇವಳನ್ನ ನಿಮ್ಮ ಟೀಮಲ್ಲಿ ಹಾಕೊಳ್ಳಿ ಅಂತ ಕಾಲೇಜ್ ಕಡೆಯಿಂದ ನನಗೆ ಅವ್ರ ಟೀಮಲ್ಲಿ ಹಾಕಿದ್ರು. ಸೊ ಅವರು ನಾವು ಸೇರಿಕೊಂಡು ಇಂಡಿಯನ್ ಕಾಂಗ್ರೆಸ್ ಅಂತ ಒಂದು ದೊಡ್ಡ ಇವೆಂಟ್ನ ಮೈಸೂರಲ್ಲಿ ಆರ್ಗನೈಸ್ ಮಾಡಿದ್ವಿ. ಸೊ ಅಲ್ಲಿ ನಮ್ಮ ಇಬ್ಬರದ್ದು ಪರಿಚಯ ಆಗಿದ್ದು, ಅಂಡ್ ಅಲ್ಲಿ ನಮ್ದು ಇಬ್ಬರಿಗೂ ಲವ್ ಸ್ಟಾರ್ಟ್ ಆಗಿದ್ದು. ಸೊ ಆಮೇಲೆ ಸಡನ್ಲಿ ಅವರು ಮದುವೆ ಪ್ರಪೋಸಲ್ ಕೊಟ್ಟರು. ಸೊ ಮನೆಯಲ್ಲಿನೂ ಒಪ್ಕೊಂಡ್ರು ಎಲ್ಲರೂ. ಸೊ ಇವ್ರ ಮನೆಯಲ್ಲಿನೂ ಎಲ್ಲ ಒಪ್ಕೊಂಡ್ರು. ಸೊ ನಮ್ಗೆ ಕೊರೋನಾ ಟೈಮಲ್ಲೇನೆ ಮದುವೆ ಆಗೋಯ್ತು. ಸೊ ಅದು ಒಂದು ಒಳ್ಳೆ ಅಡ್ವಾಂಟೇಜ್. ಸೊ ನಾನು ನಮ್ಮೂರಲ್ಲಿ ಇದ್ದವಳು ಡೈರೆಕ್ಟ್ ಬೆಂಗಳೂರು ಟ್ರಾನ್ಸ್ಫರ್ ಆಗಿಬಿಟ್ಟೆ ಮದುವೆ ಆಗಿ. ಸೊ ಆಮೇಲೆ ಕೊರೋನಾ ಎಲ್ಲ ನಾರ್ಮಲ್ ಆಗತ್ತಾ ಇತ್ತು, ಅಷ್ಟ್ರಲ್ಲಿ ಮದುವೆ ಆದ್ಮೇಲೆ ಎಲ್ಲ ನಾರ್ಮಲ್ ಆಗಿತ್ತು ಕಂಡೀಷನ್ಸ್ ಎಲ್ಲ. ಸೊ ಸ್ವಲ್ಪ ಆಮೇಲೆ ನಾನು ಇವ್ರು ಮಂಜು ಅಂದ್ರು, ಕಾನ್ಸಂಟ್ರೇಷನ್ ಮಾಡೋದಿದ್ರೆ ಒಂದ್ ಕಡೆ ಮಾಡ್ಬಿಡು, ಅರ್ಧ ಕಂಪ್ನಿ ಅರ್ಧ ಲೈಕ್ ಈ ಕಡೆ ನೀನು ನಿಜವಾಗ್ಲೂ ಇಂಡಿಯಾ ರಿಪ್ರೆಸೆಂಟ್ ಮಾಡ್ಬೇಕು ಅಂತಂದ್ರೆ ಯು ಲಿವ್ ಇಟ್ ಕಂಪನಿ ಅಂತ ಹೇಳ್ಬಿಟ್ರು ಡೈರೆಕ್ಟ್. ಸ್ಟ್ರಾಂಗ್ ವರ್ಡ್ಸ್ ಅಲ್ವಾ? ಹೌದು, ತುಂಬಾ ಸ್ಟ್ರಾಂಗ್ ವರ್ಡ್ಸ್. ಅಂದ್ರೆ ನಿಜವಾಗ್ಲೂ ಅದು ತುಂಬಾ ನನಗೆ ಲೈಕ್ ಏನಾದ್ರು ಮಾಡ್ಬೇಕಂತ ಸ್ವಲ್ಪ ಕಂಪನಿ ಟೈಮಿಂಗ್ಸ್ ನಂಗೆ ಅಡ್ಡ ಆಗ್ತಾ ಇತ್ತು. ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಏನಾದ್ರು ಫ್ಲೋ ನಲ್ಲಿ ಬರ್ಬೇಕಾದ್ರೆ ಏನಾದ್ರು ಒಂದು ಅಡ್ಡ ಬಂತಂದ್ರೆ ಆಗಲ್ಲ. ಅಂದ್ರೆ ನಾವು ಏನಾದ್ರು ರೆಸ್ಯೂಮ್ ಮಾಡ್ಬೇಕಂದ್ರೆ ಇನ್ನೂ ಅಷ್ಟು ಟೈಮ್. ಅದ್ರಲ್ಲಿ ಬೇರೆ ಕೊರೋನಾ ಟೈಮ್ ಅಲ್ಲಿ ನಾವು ಬ್ರೇಕ್ ತಗೊಂಡು 2 years ವರ್ಕಿಂಗ್ ಫ್ರಮ್ ಹೋಮ್, ಯಾವಾಗ ನೋಡಿದ್ರು ಕೆಲಸನೇ ಕೆಲಸ. ಹಾಗಾಗಿ ನಮ್ಗೆ ಅದು 2 years ಅದು ಒಂದು ಗ್ಯಾಪ್ ಇತ್ತು. ಮತ್ತೆ ಇಲ್ಲಿ ಬಂದು ಕೆಲಸ ಮಾಡ್ಬೇಕಾ, ಕೆಲಸ ಆಮೇಲೆ ನಾ ಫೈನಲ್ ಇಲ್ಲ ನಾನು ಆಗಲ್ಲ ಅಂತ ಅನ್ಕೊಂಡು ರಿಸೈನ್ ಮಾಡಿಬಿಟ್ಟೆ ಕಂಪ್ನಿಗೆ. ರಿಸೈನ್ ಅಂದರೆ ಅವರಂದ್ರು ನೀನು ಕೆಲಸನೇ ಮಾಡಬೇಕು ಅಂತಂದರೆ ಯು ವಿಲ್ ಗೆಟ್ ಇಟ್ ಬಿಕಾಸ್ ಯು ಹ್ಯಾವ್ ದಟ್ ಟ್ಯಾಲೆಂಟ್ ಅಂಡ್ ನೀ ಅದ್ರ ಬಗ್ಗೆ ತಲೆ ಕೆಡಿಸ್ಕೋ. ಬಿಕಾಸ್ ನಾನು ಗ್ರಾಫಿಕ್ ಡಿಸೈನರ್ ಪ್ರೊಫೆಷ್ನಲಿ. ಅಂಡ್ ಸೊ ಅದಕ್ಕಿಂತ ಮುಂಚೆ ಏನಾಗಿತ್ತು ಅಂತಂದ್ರೆ ಅದೇ ಹೇಳಿದ್ನಲ್ಲ, ಲೈಕ್ ಫ್ರೆಂಡ್ಸ್ ಇರುತ್ತೆ, ಅವರು ಅದು ಹೇಳ್ಕೊಂತ ಶೀಸ್ ಅಚೀವ್ ಲೈಕ್ ದಿಸ್ ಅಂತ. ಸೊ ನಾನು ಅದೇ ಟೈಮಲ್ಲಿ ಸೆಕ್ರೆಟ್ರಿಯಾಗಿ ನಾನು ಕರ್ನಾಟಕದಿಂದ ನಾನು ಮ್ಯಾನೇಜ್ ಮಾಡ್ತಿರೋದು ಆಗಲಿ, ನಾನು ಆಡ್ತಿರೋದಾಗಲಿ ಇದೆಲ್ಲ ನೋಡ್ಕೊಂಡ್ಬಿಟ್ಟು ನನಗೆ ಸೆಕ್ರೆಟ್ರಿಯಾಗಿ ಅಪಾಯಿಂಟ್ ಮಾಡಿಕೊಂಡ್ರು ಕರ್ನಾಟಕ ಅಸೋಸಿಯೇಷನ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಆಗಿ. ಸೊ ಅದರಲ್ಲಿ ಸೆಕ್ರೆಟ್ರಿಯಾಗಿ ಕೆಲಸ ಮಾಡ್ತಿದ್ದೆ, ಪ್ಲಸ್ ನಾನು ಆಫೀಸ್ ಕೆಲಸ ಮಾಡ್ತಿದ್ದೆ, ಪ್ಲಸ್ ನಾನು ಪ್ಲೇಯರ್ ಆಗಿಯೂ ಇದೆ. ಸೊ ಈ 3 things ಅಟ್ ಅ ಟೈಮ್ ಮ್ಯಾನೇಜ್ ಆಗ್ತಾ ಇತ್ತು. ಬಟ್ ಆಮೇಲೆ ಇಲ್ಲಿ ಬಂದ್ಮೇಲೆ ಕಂಪನಿ ಬಿಟ್ಬಿಟ್ಟೆ. ಸೊ ಈ ಥಿಂಗ್ಸ್ ಉಳಿಯಿತು ನನ್ನ ಹತ್ರ. ಸೊ ಇದು these are your favorite things. that is one ತರ ಅನ್ಸುತ್ತೆ when you come here, when you do your favorite things, ನಿಮಗೆ ಅದು ಕೆಲಸ ಅನ್ಸುತ್ತಾ? ಇಲ್ಲ, ಕೆಲಸ ಅನ್ಸಲ್ಲ, ಎನರ್ಜೆಟಿಕ್ ಇಂದ ಮಾಡೋಣ. ಇವಾಗಲೂ ನನ್ನ ಮನೇಲಿ ಅದೇ ಅಂತಾರೆ, ನೀನು ಬರೀ ಯಾವಾಗ ನೋಡಿದ್ರು ಬಾಸ್ಕೆಟ್ಬಾಲ್ ಬಗ್ಗೆನೇ ಮಾತಾಡ್ತಿದ್ಯಾ, ನಿನ್ ಮನೆ ಅಲ್ಲ ನಿನ್ ಮನೆ ಬೇಕಾಗಿರ್ಲಿಲ್ಲ ಅಂತ ಕೇಳ್ತಾ ಇರ್ತಾರೆ. ನಾನು ಹಾಗೇನಿಲ್ಲ, ಬಟ್ ಇರುತ್ತೆ ಸಮ್ಟೈಮ್ಸ್ ಅದು ಎಲ್ಲ ಇರುತ್ತೆ. ಯಾಕಂದ್ರೆ ನಾವು ಅದು ತುಂಬಾನೇ. ಸೊ ಕಂಚನ್, ನೀವು ಹೋಗಿ ವಾಪಸ್ ಬಂದ್ರಿ. ಸೊ ಕೊರೋನಾ ಆಯ್ತು. ದ ಫೇಸ್ ವಾಸ್ ಆಲ್ಮೋಸ್ಟ್ ಲೈಕ್ ಯುವರ್ ನೆಕ್ಸ್ಟ್ ಫೇಸ್ ತರ ಬಂತು. ಅಂದ್ರೆ ನೀವು ಈಗ ಫ್ಯಾಮಿಲಿ ಸ್ಟಾರ್ಟ್ ಮಾಡ್ಬೇಕಂತ ಇರುತ್ತೆ, ಎಕ್ಸ್ಟರ್ನಲ್ ಪ್ರೆಷರ್ ಬರ್ತಾ ಇರುತ್ತೆ, ಇದೇನ್ ಬರೀ ಆಟ ಆಡ್ಕೊಂತ ಆಗ್ಬಿಡ್ತು ಹುಡುಗಿ, ಇನ್ನೇನ್ ನೆಕ್ಸ್ಟ್ ಏನು ಅಂತ ಕೇಳೋರು ಇರ್ತಾರೆ. ಸೊ ಆತರ ಇರ್ಬೇಕಾದ್ರೆ ನಿಮ್ಗೆ ಆ ಕ್ವೆಶನ್ಗೆ ಆನ್ಸರ್ಸ್ ಸಿಕ್ತಾ?
ಫ್ಯಾಮಿಲಿ ಸ್ಟಾರ್ಟ್ ಮಾಡ್ಬೇಕಂತ ಇತ್ತಾ? ಇಲ್ಲ ಇಲ್ಲ ಆ್ಯಕ್ಚುಲಿ ಯಾರು ನನಗೆ ಆ ಥರ ಪ್ರೆಷರ್ ಮಾಡಿಲ್ಲ, ಫ್ಯಾಮಿಲಿನಿ ಸ್ಟಾರ್ಟ್ ಮಾಡಬೇಕು ಅಥವಾ ನೀನೇನು. ಅವರು ಲೈಕ್ ಶಿ ಇಸ್ ಡೂಯಿಂಗ್ ಅವಳು ಬಾಸ್ಕೆಟ್ಬಾಲ್ ಆಡ್ತಾ ಇದ್ದಾಳೆ, ಅವಳು ಅದರಲ್ಲಿ ಏನಾದರೂ ಸಾಧಿಸಬೇಕು ಅಂತ ಡಿಸೈಡ್ ಮಾಡಿದ್ದಾಳೆ. ಸೊ ನಾವು ಅವ್ರ ಅಡ್ಡ ಬರೋದು ಬೇಡ ಅಂತ ಅಂದ್ಕೊಂಡು ಫ್ಯಾಮಿಲಿ ಫುಲ್ ಫಿಕ್ಸ್ ಆಗಿತ್ತು. ಸೊ ಹಾಗಾಗಿ ಅವರು ಯಾವತ್ತು ನನಗೆ ಫ್ಯಾಮಿಲಿ ನೀನು ಮಾಡ್ಕೋ, ನೀನು ಸೆಟ್ಲ್ ಆಗಿಬಿಡು ಈ ಥರ ಎಲ್ಲ ಆಲ್ರೆಡಿ ಅವ್ರ ಮೈಂಡಲ್ಲಿ ಇತ್ತು, ಅವಳು ಸೆಟ್ಲ್ ಆಗಿಬಿಟ್ಟಿದ್ದಾಳೆ, ಸೊ ಅವಳು ಪಡಿಗೆ ಅವಳು ಇದ್ದಾಳೆ, ಆರಾಮಾಗಿದ್ದಾಳೆ ಅಂತ ಅವ್ರ ಫ್ಯಾಮಿಲಿ ಇದೆ ಎಲ್ಲ ಅಂತ. ಇದೆ, ಅವಳೆಲ್ಲ ಇದರಲ್ಲೇ ಇರ್ತಾಳೆ, ಕೆಲಸ ಮಾಡ್ತಾಳೆ, ದುಡಿತಾಳೆ, ಸ್ಪೆಂಡ್ ಮಾಡ್ತಾಳೆ, ಆಟ ಆಡ್ತಾಳೆ, ಎಲ್ಲ ಸುತ್ತಕೊಂಡು ಬರ್ತಾಳೆ ಅಂತ ಇದೆ ಅವ್ರ ಫ್ಯಾಮಿಲಿ ಮೈಂಡಲ್ಲಿ. ಇದೇ ಥರ ಒಂದು ಪಿಕ್ಚರ್ ರೆಡಿ ಆಗಿಬಿಟ್ಟಿತ್ತು. ಸೊ ಅದಾದ್ಮೇಲೆ ನಾನು ಇದನ್ನ ಹೇಳಿದ್ನಲ್ಲ, ನಾನು ಲವ್ ಮಾಡ್ತಾ ಇದ್ದೀನಿ, ಸೊ ನಾನು ಮದುವೆ ಆಗಬೇಕು ಅಂದ್ಕೊಂಡಿದ್ದೆ. ದೇವೆಲ್ಲ ಟೋಟಲ್ ಶಾಕ್. ಹೇಗೆ ನೀನು ಹೇಗೆ ಮದುವೆ ಯಾಕೆ ಆಗ್ತಿದ್ಯಾ, ಯಾರು ಚೆನ್ನಾಗಿದ್ದಾರೆ ಮದುವೆ ಮಾಡ್ಕೊಂಡು, ಈ ಥರ ಎಲ್ಲ ಕ್ವಶನ್ಸ್ ಸ್ಟಾರ್ಟ್ ಆಯಿತು ಮನೆಯಲ್ಲಿ. ಸೊ ಪೀಪಲ್ ಡಿಡ್ಂಟ್ ವಾಂಟೆಡ್ ಯು ಟು ಗೆಟ್ ಮ್ಯಾರಿಡ್. ಅವರಿಗೆ ಆಕ್ಚುಲಿ ಎಲ್ಲರಿಗೂ ಕ್ವಶನ್ ಅದೇ, ಏನಪ್ಪ ಅಂದ್ರೆ ಟೋಟಲ್ ಉಲ್ಟಾ ಆಗ್ಬಿಡ್ತು ಕೇಸೇ. ಅವ್ರಿಗೆಲ್ಲ ಹೇಗೆ ನೀನು ಸಂಸಾರ ನೀನು ಹೇಗೆ ಮದುವೆ ಮಾಡ್ಕೊಂಡು ಏನು ಮಾಡ್ಬೇಕು ಅನ್ಕೊಂಡಿದ್ದಿ, ಯಾರಿದ್ದಾರೆ ಸುಖವಾಗಿ ಸಂಸಾರ ಮಾಡ್ಕೊಂಡು ಹ್ಯಾಪಿಯಾಗಿ ಯಾರಿದ್ದಾರೆ, ಈ ಥರ ಎಲ್ಲ ಕ್ವಶನ್ಸ್ ಇತ್ತು. ನಾನಂದು ಯಾರು ಹ್ಯಾಪಿಯಾಗಿರ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ನಾನು ಮಾತ್ರ ಇರ್ತೀನಿ, ಅದು ನಾನು ಹೇಳ್ತೀನಿ ಅಂತ ಹೇಳಿದೆ. ಸೊ ಅಲ್ಲ ನೀನು ಇವಾಗ ಏನಾಗಿದೆ, ನಿನ್ಗೆ ಇವಾಗಲೂ ಹ್ಯಾಪಿಯಾಗಿ ಇದೆಯಲ್ಲ ಅಂತ ಅವ್ರ ಕ್ವಶನ್. ಸೊ ಆಬ್ವಿಯಸ್ಲಿ ಅವ್ರಿಗೆ ಏನಿತ್ತು ಅವ್ರ ಮನಸ್ಸಲ್ಲಿ ಅಂತ ನಿಮ್ಗೆ ಅನ್ಸುತ್ತೆ? ಅವ್ರ ಮನಸ್ಸಲ್ಲಿ ಅಂತಂದ್ರೆ ಲೈಕ್ ಇಲ್ಲಿ ಮನೇಲಿ ಸಂಸಾರ ಅಂತ ಬಂದಾಗ ಪಾತ್ರೆ ತೊಳಿಬೇಕು, ಅಡುಗೆ ಮಾಡಬೇಕು, ಮಕ್ಕಳು ಮಾಡಬೇಕು, ಆಮೇಲೆ ಎಲ್ಲ ಮನೆ ಅಂತಂದ್ರೆ ಒಂದು 308 ಕೆಲ್ಸಗಳಿರುತ್ತೆ. ಈಗ ಇದೆ ಆರಾಮಾಗಿ ತಿನ್ಕೊಂಡು ಕೆಲಸ ಮಾಡ್ಕೊಂಡು ಸುತ್ಕೊಂಡು ಆರಾಮಾಗಿರೋದು ಬಿಟ್ಬಿಟ್ಟು ನೀವು ಮತ್ತೆ ನಿಮ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಚೇಂಜ್ ಆಗ್ಬಿಡತ್ತೆ ಅಂತ. ಹೌದು. ಸೊ ಇದೆಲ್ಲ ಮನೆಗೆ ಅಂತ ಇನ್ನೊಬ್ರು ಬರೋರು ಹೇಗೆ ಅದನ್ನ ಪರ್ಸೀವ್ ಮಾಡ್ತಾರೆ, ಹೇಗ್ ತಗೋತಾರೆ. ಕರೆಕ್ಟ್. ಯಾರು ಲಯಬಿಲಿಟಿ ಆಗಿ ತಗೋಬಾರ್ದು ನನ್ನ ಮಗಳನ್ನ. ಕರೆಕ್ಟ್. ಹೌದು, ಯಾಕಂದ್ರೆ ಅವ್ರು ಹೇಳೋದು ಅದೇ. ಯಾಕಂದ್ರೆ ಈಗ ಮನೆ ಅಂತಂತಂದ್ರೆ ಪಾತ್ರೆ ತೊಳಿತಾ ಇರ್ಬೇಕು, ಅಡಿಗೆ ಮಾಡೋದು, ಈ ತರದೆಲ್ಲ ಮನೆ ಅಂತ ಅಂದ್ರೆ ಸಮ್ ಟೈಮ್ಸ್ ವರ್ಕ್ ಮಾಡ್ಲೇಬೇಕು, ಮನೆ ಕೆಲಸ ಅಂತೂ ಇದ್ದೇ ಇರುತ್ತೆ, ಎಲ್ಲಾರ್ಗು ಇರುತ್ತೆ. ಸೊ ಹಾಗಾಗಿ ಮದ್ವೆ ಆದ್ಮೇಲೆ ಇನ್ ಕೇಸ್ ನಾನ್ ಅಂದ್ರೆ ಪ್ರೀತಿ ಮಾಡ್ತಿರೋ ಹುಡುಗ ನನ್ನ ಬಾಸ್ಕೆಟ್ಬಾಲ್ ನ ಯಾವ್ದು ಎಷ್ಟು ಚೆನ್ನಾಗಿ ಅನ್ಸುತ್ತೆ ರೀ ಅದು ಕೇಳಿ. ಅವರು ಹೇಗೆ ತಗೋತಾರೆ ಅಂದ್ರೆ ಲೈಕ್ ಸಪೋರ್ಟ್ ಮಾಡ್ತಾರ, ಇವಳು ಆಡೋದು, ಇವಳು ಫ್ಯಾಷನ್ ತರ ತಗೊಂಡಿದ್ದಾಳೆ ಅದನ್ನ, ಅವಳು ಮುಂದೆನೂ ಇವಳು ಆಡ್ತೀನಿ ಅಂತಂದ್ರೆ ಬಿಡ್ತಾರ, ಈ ತರ ಎಲ್ಲ ಕ್ವಶನ್ಸ್ ಬರುತ್ತೆ ಅವ್ರ ಮೈಂಡಿಗೆ. ಸೊ ಅವ್ರು ಅದನ್ನ ಕೇಳಿದ್ರು ಕೂಡ ಇದು ಹೇಗೆಲ್ಲ ಹೇಗೆ ಡೀಲ್ ಮಾಡ್ತೀಯ, ಸೊ ಅದನ್ನ ಹರ್ಟ್ ಆಗ್ಬಾರ್ದು ಅಂತ ದೇವರ್ ಕರೆಕ್ಟ್. ಸೊ ಅದೇ ಕ್ವಶನ್ ನಾನು ಅವ್ರಿಗೆ ಕೇಳಿದೆ. ನಮ್ಮ ಫ್ಯಾಮಿಲಿಲಿ ಹಿಂಗೆ ಕೇಳ್ತಾ ಇದ್ದಾರೆ ಕ್ವಶನ್, ನಿಮ್ಮ ಆನ್ಸರ್ ಏನು ಅಂತ. ಮಂಜು ಹೇಳಿದ್ದು ಇಷ್ಟೇ, ನೀ ಏನ್ ಮಾಡಿದ್ರು ನನಗೇನು ಅಭ್ಯಂತರ ಇಲ್ಲ, ಸೊ ಯು ಡೂ ವಾಟ್ ಯು ವಾಂಟ್ ಅಷ್ಟೇ, ಜಸ್ಟ್ ಏನಪ್ಪ ನಮ್ಮ ಮದುವೆ ಆಗ್ಬೇಕಷ್ಟೇ. ಸರಿ ಅಂತ ಫುಲ್ ಫ್ರೀಡಮ್. ಅಂಡ್ ಹೌದು, ಆಕ್ಚುಲಿ ನಿಜವಾಗ್ಲೂ ಫ್ರೀಡಮ್ ಕೊಟ್ರು. ಅಂಡ್ ಆಮೇಲೆ ಸರಿ ಆಯ್ತು, ಮನೆಯಲ್ಲಿ ಅವ್ರ ಮನೆಯಲ್ಲಿನೂ ಕನ್ವಿನ್ಸ್ ಮಾಡಿದ್ರು. ಬಿಕಾಸ್ ಅವ್ರ ಮನೆಯಲ್ಲಿ ವೀಲ್ಚೇರ್ ಮದುವೆ ಆಗೋದು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಇದೊಂದು ಕ್ವಶನ್ಸ್ ಎಲ್ಲರಿಗೂ ಇರುತ್ತೆ. ಸೊ ದಟ್ ಈಸ್ ಆಬ್ವಿಯಸ್ಲಿ ಇರುತ್ತೆ, ಪ್ರಾಬ್ಲಮ್ಸ್ ಇರಲ್ಲ ಅಂತಲ್ಲ, ಇರುತ್ತೆ, ಬಟ್ ಅದಕ್ಕೆ ತಕ್ಕಂಗೆ ಸೊಲ್ಯೂಷನ್ಸು ಇರುತ್ತೆ. ಸೊ ಸೊಲ್ಯೂಷನ್ಸು ಇತ್ತು, ಪ್ರಾಬ್ಲಮ್ ಅನ್ಸೇ ಇಲ್ಲ. ಬಿಕಾಸ್ ನಾವು ಅಷ್ಟು ನಮ್ಮ ಇದನ್ನ ನಾನು ಹೇಗೆ ಈ ಪ್ರತಿ ಒಂದ್ಸಲನೂ ನಾವು ಏನಾದ್ರೂ ಆಟಕ್ಕಾದ ಹೋದಾಗ ಆಗ್ಲಿ, ನಾವು ಪ್ರಾಬ್ಲಮ್ಸ್ನ ಬಂದಾಗೆಲ್ಲ ಸೊಲ್ಯೂಷನ್ ನೋಡ್ಕೊಂಡೆ ಟ್ರಾವೆಲ್ ಮಾಡಿರೋರು. ಸೊ ಇದು ಒಂಥರ ಅದೇ ತರ ಲೈಫ್ ಇತ್ತು. ಸೊ ನನಗೆ ಅದು ಪ್ರಾಬ್ಲಮ್ ಅನ್ನಿಸ್ಲೇ ಇಲ್ಲ. ನೀವು ಇಷ್ಟು ವರ್ಷ ಲೀಡ್ ಮಾಡಿರೋ ಲೈಫ್ ಅಲ್ಲಿ ನಿಮ್ಗೆ ಇದು ದೊಡ್ಡ ಪ್ರಾಬ್ಲಮ್ ಅನ್ಸಲೇ ಇಲ್ಲ. ಲೈಕ್ ಮೈಂಡ್ ಸೆಟ್ ಒಂದ್ಸರಿ ಸೇರ್ಬಿಟ್ರೆ ಅದೇನು ಅನ್ಸಲ್ಲ ಅಲ್ಲ, ಎಕ್ಸ್ಟ್ರಾ ವರ್ಕ್ ಹಾಕ್ಬೇಕು ಅಂತ ಇರಲ್ಲ. ಹೌದು. ಸೊ ಹಾಗಾಗಿ ಅದು ಮದುವೆ ಆಯಿತು. ಆ ಒಂದು ಗೊಂದಲದಲ್ಲಿ ಎಲ್ಲಾರ್ದು ಪ್ರಾಬ್ಲಮ್ಸ್ ಎಲ್ಲ ಲೈಕ್ ಮೈಂಡ್ ಸೆಟ್ ಎಲ್ಲ ಕ್ಲಿಯರ್ ಮಾಡಿದ್ವಿ, ಎಲ್ಲರಿಗೂ ಕೇಳೋ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡಿದ್ವಿ. ಅಂಡ್ ನಾವು ಮಾಡ್ತೀವಿ ಅನ್ನೋದಾದ ಒಂದು ಕಾನ್ಫಿಡೆನ್ಸ್ ಕೊಟ್ವಿ ಅವ್ರಿಗೆ. ಸೊ ದೇ ಆರ್ ಓಕೆ ಅಂತ ಒಪ್ಕೊಂಡ್ಬಿಟ್ರೆ ಅವಾಗ. ಸೊ ಇವಾಗ ನೀವು ಇನ್ನೂ ಕೇಸಸ್ ನೋಡಿರ್ತೀರಾ, ಈಗೇನ್ ಕಡಿಮೆ ಇಲ್ಲ, ಕೇಸಸ್ ಇದಾವೆ, ಸ್ವಲ್ಪ ಕಾಣಲ್ಲ ಅಷ್ಟೇ. ಹೌದೌದು. ಬಿಕಾಸ್ ಆಬ್ವಿಯಸ್ಲಿ ನಾವು ಮುಂದೆ ಹೋಗ್ಬೇಕು, ನಮ್ಮ ದೇಶ ಮುಂದೆ ಸಾಗ್ಬೇಕು ಅಂದ್ರೆ ದೇ ವಿಲ್ ಆಬ್ವಿಯಸ್ಲಿ ಹೈಡ್ ಆಲ್ ದ ಕೇಸಸ್. ಸೊ ಈವನ್ ದೋ ಇಫ್ ಯು ಸಿ ದೀಸ್ ಕೇಸಸ್, ನೀವೀಗ ನಿಮ್ಮನ್ನ ನೋಡೋರ್ನ, ನಿಮ್ಮನ್ನ ಫಾಲೋ ಮಾಡ್ಬೇಕಂತ ಇರ್ತಾರೆ ಸ್ವಲ್ಪ ಜನ. ಸೊ ಸುಮಾರು ಜನಕ್ಕೆ ಇರುತ್ತೆ ನಾನು ಏನೋ ಒಂದು ಮಾಡಬೇಕು ಅಂತ ಇರ್ಬೇಕಾದ್ರೆ ಯಾವ ತರ ಮೈಂಡ್ ಸೆಟ್ ಅವ್ರಿಗಿರ್ಬೇಕು? ನಾನು ಕೋರ್ಸ್ ನಿಮ್ದು ಲೈಫ್ ಸ್ಟೈಲ್ ಬೇರೆ ಇತ್ತು, ನೀವು ಬೇರೆ ಹತ್ರ
ಪ್ಲೇಸ್ಡ್ ಇದ್ರಿ, ಅಲ್ಲಿಂದ ಇಲ್ಲಿಗೆ ಬರೋದು ಎಲ್ಲ ನಿಮ್ದು ಸ್ಟ್ರಗಲ್ ನೀವು ನೋಡ್ಬಿಟ್ಟಿದ್ದೀರಾ, 100% ಸ್ಟ್ರಗಲ್ ನೀವು ನೋಡಿದ್ದೀರಾ ಇವಾಗ. ಸೊ ಇವಾಗ ಇವಾಗಿಗೆ ಕಂಪೇರ್ ಮಾಡಿದ್ರೆ ಆಬ್ವಿಯಸ್ಲಿ ಇವಾಗ ಸ್ವಲ್ಪ ಕಡಿಮೆ ಇದು ಸ್ಟ್ರಗಲ್ಸು ಇದಾವೆ. ಸೊ ಸ್ವಲ್ಪ ಮೈಂಡ್ ಸೆಟ್ದು ಗೇಮ್ ಇದೆ, ಸ್ವಲ್ಪ ಸ್ಟ್ರೆಂತ್ ಬೇಕು ಬಾಡಿ ವೈಸ್ ಮೈಂಡ್ ವೈಸ್. ಸೊ ನೀವೇನಂತೀರಾ? ನಾನು ಹೇಳೋದು ಒಂದೇ, ಯಾಕಂತಂದ್ರೆ ನಮ್ಮ ಮನಸ್ಸಲ್ಲಿ ಒಂದು ನಿರ್ಧಾರ ಅಂತ ತೊಗೊಂತಂತಂದರೆ ಡೆಫಿನೆಟ್ಲಿ ನಾವು ಮಾಡ್ಬೋದು, ಇಲ್ಲ ಅಂತ ಹೇಳಲ್ಲ. ಯಾಕಂದರೆ ಅಡ್ಡಗಳೇ ಬರುತ್ತೆ, ಅದು ಬರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ, ಆ ಪ್ರಾಬ್ಲಮ್ಸ್ ಇರುತ್ತೆ, ನಾವು ಹೋಗೋದು ಹೇಗೆ, ಈಗ ಅದು ಇದು ಅಂತ ಎಲ್ಲ ಕಡೆನೂ ಇರುತ್ತೆ. ಬಟ್ ಅದಕ್ಕೆ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ನಾವು ಅದನ್ನು ನಾವು ಮಾಡ್ತೀವಿ ಅಂತ ಅನ್ಕೊಂಡು ಅಂತಂದ್ರೆ ನಾವು ಬೇರೆ ಸಪೋರ್ಟ್ ತೊಗೊಂಡು ಮಾಡ್ತೀವೋ ಅಥವಾ ನಾವು ಹಾಗೆ ಮಾಡ್ತೀವೋ ಅದು ಕನ್ಸಿಡರ್ ಮಾಡಬಾರ್ದು ಅಲ್ವಾ. ಸೊ ಮಾಡ್ತೀವಿ ಅಂತಂದ್ರೆ ನಾವು ಮಾಡಿಬಿಡ್ಬೇಕು. ಹೌದು, ಅಷ್ಟೇ. ಅದು ಏನು ಯೋಚನೆ ಮಾಡಕ್ ಮಾಡ್ಲೇಬಾರ್ದು. ಸೊ ಇನ್ ಟರ್ಮ್ಸ್ ಆಫ್ ಸಪೋರ್ಟ್ ಹೇಳೋದಾದ್ರೆ ಸಪೋರ್ಟ್ ಪೇರೆಂಟ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಈ ತರ ಮಕ್ಕಳು ಪೇರೆಂಟ್ಸ್ ಅಂತಂದ್ರೆ ಎಲ್ಲರದ್ರಲ್ಲಿನೂ ಒಂದೊಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಇಲ್ಲ ಅಂತ ನಾವು ಒಂದ್ಸಲ ಅವ್ರನ್ನ ಬಿಟ್ಟು ನೋಡ್ಬೇಕಷ್ಟೇ. ಒಂದ್ಸಲ ಹೊರಗಡೆ ಹೋಗಿ ಇದು ನೋಡ್ಕೊಂಬಾ ಅಂತ ಅವ್ರ ಪಾಡಿಗೆ ಅವ್ರು ಬಿಟ್ಟು ಬಿಡ್ಬೇಕು. ಅವಾಗ ನಿಜವಾಗ್ಲೂ ಅವರಲ್ಲಿ ಏನ್ ಟ್ಯಾಲೆಂಟ್ ಇದೆ ಅಂತ ಪೇರೆಂಟ್ಸ್ಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಗೊತ್ತಾಗಲ್ಲ. ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ ಸುಮಾರು ಕೇಸಸ್, ಪೇರೆಂಟ್ಸ್ ಇಲ್ಲ, ಅಯ್ಯೋ ನನ್ನ ಮಗ ಹಿಂಗಿದಾನೆ, ನನ್ನ ಮಗಳು ಏನಾದ್ರೂ ಆಗ್ಬಿಡ್ತಂದ್ರೆ ಅವ್ರಿಗೆ ಆಗ್ಬಿಡತ್ತೆ. ಅಫ್ಕೋರ್ಸ್ ಅವ್ರು ಹಂಗೆ ಫೀಲ್ ಮಾಡ್ಕೊಳ್ಳೋದಿಲ್ಲ, ಅವ್ರ ಕೈಲಿ ಆಗಲ್ಲ ಅದು, ಅವ್ರ ಒಬ್ರಿಗೆ ಹೋಗಕ್ ಆಗೋದೇ ಇಲ್ಲ. ಸೊ ಅವರೇ ಮುಂಚೆನೆ ಹೇಳ್ಬಿಡ್ತಾರೆ ಅದಕ್ಕೇನು ಅರೇಂಜ್ಮೆಂಟ್ಸ್ ಬೇಕು ಅದು ಮಾಡ್ತಾರೆ. ಬಟ್ ಅವ್ರು ಮಾಡ್ಬೇಕು, ಪೇರೆಂಟ್ಸ್ ಕೇರ್ ಮಾಡಬಾರ್ದು ಅಂತಲ್ಲ, ಮಾಡ್ಬೇಕು. ಬಟ್ ಒಂದ್ಸಲ ಬಿಟ್ಟು ಅವ್ರಿಗೆ ಅವರೇ ಡೀಲ್ ಮಾಡೋ ತರ ಅರೇಂಜ್ಮೆಂಟ್ಸ್ ಮಾಡಿಕೊಟ್ರೆ ಡೆಫಿನೆಟ್ಲಿ ಎಲ್ಲರೂ ಮುಂದೆ ಬರ್ತಾರೆ. ಇವಾಗ ನಮ್ಮ ಅದೇ ಮಾಡ್ತೀರಿ, ಇನ್ನೂವರೆಗೂ ಇದೆ. ಇಷ್ಟು ಡೆವಲಪ್ ಆಗಿದೆ ಎಲ್ಲ, ಆಕ್ಸೆಸಿಬಿಲಿಟೀಸ್ ಮಾತಾಡೋದಾಗ್ಲಿ ಎಲ್ಲ ತೀರೋದು ಆಗಲಿ, ಸುಮಾರು ಜನ ಮಾತಾಡ್ತಾರೆ, ಸುಮಾರು ಜನ ಮಾಡ್ತಾ ಇದ್ದಾರೆ ಕೂಡ, ಸುಮಾರು ಜನ ಆ ಲೆವೆಲಲ್ಲಿ ದಾಟ್ಬಿಟ್ಟು ಹೋಗಿದ್ದಾರೆ. ಬಟ್ ಇನ್ನೂವರೆಗೂ ಜನಕ್ಕೆ ಅರ್ಥನೇ ಆಗ್ತಾ ಇಲ್ಲ. ಸೊ ಅವ್ರ ಪಾಡಿಗೆ ಅವ್ರು ಅದನ್ನೇ ನಡ್ಸ್ಕೊಂತ ಇದ್ದಾರೆ. ಅವ್ರು ಹೇಳ್ತಾರೆ ನಮ್ಮ ಮಕ್ಳಿಗೆ ಆಗಲ್ಲ ಅದು. ಫ್ರೆಂಡ್ ಎಕ್ಸಾಂಪಲ್ ನೋಡ್ತಾ ಇರ್ತಾರೆ, ಅವ್ರ ಎಕ್ಸಾಂಪಲ್ಸ್ ಮುಂದೆನೆ ಇರುತ್ತೆ. ಅಷ್ಟು ಅವ್ರಿಗಿಂತ ತುಂಬಾ ಸಪೋರ್ಟ್ ಕಮ್ಮಿ ಇರೋರು ಎಷ್ಟು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಲೈಫ್ ಅನ್ನೋದನ್ನು ನೋಡ್ತಾ ಇರ್ತಾರೆ. ಬಟ್ ಆದ್ರೂ ಸಪೋರ್ಟ್ ಮಾಡಲ್ಲ. ಸೊ ನಾನು ಅದೇ ಹೇಳೋದು, ಫಸ್ಟ್ ಪೇರೆಂಟ್ಸ್ ಮೈಂಡ್ ಸೆಟ್ ಪೇರೆಂಟ್ಸ್ ಫಸ್ಟ್ ಚೇಂಜ್ ಆಗಬೇಕು. ರೆಸ್ಟ್ರಿಕ್ಷನ್ಸ್ ಇಟ್ಕೋಬಾರ್ದು, ಏನಾದ್ರೂ ಮಾಡ್ಬೋದು, ಆಗ್ಲಿ, ಯಾರಿಗಾಗಲ್ಲ ಪ್ರಾಬ್ಲಮ್ಸ್. ಐ ಮೀನ್ ನೋವಾಗತ್ತಾ, ಆಗತ್ತೆ. ಮಾಡ್ಲಿಲ್ಲ ಅಂದ್ರೂ ನೋವಾಗತ್ತೆ, ಮಾಡಿದ್ರು ನೋವಾಗತ್ತೆ. ಸೊ ಅದು ಒಂದ್ಸಲ ಮಾಡಿಬಿಟ್ಟು ನೋವಾಗ್ಲಿ ಅಂತ ನಾವು ಹೇಳೋದು. ಬಿಡಬೇಕು ಅವ್ರಿಗೆ, ಮಾಡ್ತಾರೆ ಡೆಫಿನೆಟ್ಲಿ, ಅವ್ರು ಏನಾದ್ರು ಮಾಡ್ತಾರೆ. ಸೊ ಲೆಟ್ಸ್ ಗೆಟ್ ಬ್ಯಾಕ್ ಟು ಯುವರ್ ಗೇಮ್ ರೂಲ್ಸ್ ಹೇಳಿ. ಏನ್ ಡಿಫ್ರೆನ್ಸ್ ಆಗುತ್ತೆ ನಾರ್ಮಲ್ ಬಾಸ್ಕೆಟ್ಬಾಲ್ಗೆ ನಿಮ್ ಗೇಮ್ಗೆ? ಏನು ಡಿಫ್ರೆನ್ಸ್ ಇಲ್ಲ ಆಕ್ಚುಲಿ, ನಿಜವಾಗ್ಲೂ ಏನು ಡಿಫ್ರೆನ್ಸ್ ಇಲ್ಲ. ನಾವೇನಪ್ಪ ನಾರ್ಮಲ್ ಪರ್ಸನ್, ಅವರು ಕಾಲಿಂದ ಹೋಗ್ತಾರೆ, ನಾವು ವೀಲ್ಸ್ ಇಂದ ಹೋಗ್ತೀವಿ, ಅಷ್ಟೇ ಡಿಫ್ರೆನ್ಸ್, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಸೊ ಹೆಂಗಿರತ್ತೆ ಅಂದ್ರೆ ಅವ್ರಿಗೂ ಹೈಟ್ ಅಷ್ಟೇ ಇರುತ್ತೆ, ನಮಗೂ ಹೈಟು ಅಷ್ಟೇ ಇರುತ್ತೆ. ಹೌದಾ? ಹೌದು, ಬಾಸ್ಕೆಟ್ಬಾಲ್ ಹೈಟ್ ಸೇಮ್ ಇರುತ್ತೆ. ಸೊ ಅವ್ರಿಗೂ ನಮ್ಗೆ ಏನು ಚೇಂಜಸ್ ಇಲ್ಲ. ಅವ್ರಿಗೂ ಅಲ್ಲಿಂದನೇ ಶೂಟ್ ಮಾಡ್ಬೇಕು, ನಾವು ಅಲ್ಲಿಂದನೇ ಶೂಟ್ ಮಾಡ್ಬೇಕು. ನಾವು ಡಿಫೆನ್ಸ್ ಹಾಗೆ ಮಾಡ್ಬೇಕು, ಅವರು ಅದೇ ತರ ಹಿಂಗ್ ಬಾಡಿಯಿಂದ ಡಿಫೆನ್ಸ್ ಮಾಡ್ತಾರೆ, ನಾವು ವೀಲ್ಸ್ ಇಂದ ಡಿಫೆನ್ಸ್ ಮಾಡ್ತೀವಿ. ಹೌದು. ಸೊ ಅದ್ರಲ್ಲಿ ಏನು ಚೇಂಜಸ್ ಇಲ್ಲ. ಆದ್ರೆ ಕಷ್ಟ ಯಾರಿಗೆ? ಕಷ್ಟ ಅಂತಲ್ಲ, ಅಷ್ಟು ಜೋಶ್ ಇರೋರ್ಗೆ ಅದು ಕಷ್ಟ ಅನ್ಸೋದೇ ಇಲ್ಲ. ಅವ್ರ ಕಾಲ್ ಅದು ಫುಲ್ ಬಾಡಿ ಯೂಸ್ ಮಾಡ್ತಾ ಇದ್ರೆ, ನಾವು ಫುಲ್ ನೋಡ್ತೀವಿ ಎಲ್ಲ ಅಪ್ಪರ್ ಬಾಡಿ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಬಾಸ್ಕೆಟ್ಬಾಲ್ ಪ್ಲೇಯರ್ಸ್ ಅನ್ನೋರು ಅಷ್ಟಷ್ಟ ಎತ್ತರ ಇರ್ತಾರೆ. ನಮ್ಮಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಓ ಇವರು ಬಾಸ್ಕೆಟ್ಬಾಲ್ ಪ್ಲೇಯರ್ಸ್. ಇಲ್ಲ, ನಮ್ಮಲ್ಲಿ ಇಲ್ಲ ಅಂತ ನೀವು ಹೆಂಗೆ ಹೇಳ್ತಾ ಇದ್ದೀರಾ? ನೀವು ಹೈಟ್ ಇದ್ದೀರಾ? ನಾನು ಹೈಟ್ ಇಲ್ಲ, ನಮ್ಮಲ್ಲಿ ಅಷ್ಟು ಪ್ಲೇಯರ್ಸ್ ಇದ್ದಾರೆ, ಟಾಪ್ ಹೈಟ್ ಫುಲ್ ಇದ್ದಾರೆ. ಹೌದಾ? ಹೈಟ್ ಇದ್ದಾರೆ. ಅದಕ್ಕೆ ಹೇಳಿದ್ದು ಅವ್ರಿಗೆ, ನಾನು ಅವಾಗಲೇ ಹೇಳ್ತಾ ಇದ್ದೆ, ಪ್ಲೇಯರ್ಸ್ ನ ಹೇಗಿರ್ತಾರೆ ಅಂತ ಕ್ಲಾಸಿಫಿಕೇಶನ್ ವೈಸ್ ಇರುತ್ತೆ. ನಮ್ಮಲ್ಲಿ ನಾರ್ಮಲ್ಸ್ ಅಲ್ಲಿ ಹೇಗಿರುತ್ತೆ ಅಂತ ನಂಗೆ ಅದು ಗೊತ್ತಿಲ್ಲ, ಬಟ್ ಇದ್ರಲ್ಲಿ ಹೇಗಿರುತ್ತೆ, ನಮ್ಮ ಡಿಸಬಿಲಿಟಿ ಮೇಲೆ ಒಂದು ಕ್ಲಾಸಿಫಿಕೇಶನ್ ರೆಡಿ ಮಾಡ್ತಾರೆ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಂದು ಡಿಸಬಿಲಿಟಿ ಇರೋದು, ನಂದು ಡಿಸಬಿಲಿಟಿ ಜಾಸ್ತಿ ಇದೆ, ಬಿಕಾಸ್ ನಾನು ಫುಲ್ಲಿ ಇದನ್ನಾಗಿದೆ ನಂದು. ಸೊ 80% ಮೇಲೆ ಕೌಂಟ್ ಆಗಲ್ಲ, ನನ್ನ ಮೂವ್ಮೆಂಟ್ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅನ್ನೋದ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಂದು ಮೂವ್ಮೆಂಟ್ಸ್ ಕಮ್ಮಿ ಇದೆ ಇರೋದ್ರಿಂದ ನನ್ನ ಡಿಸಬಿಲಿಟಿ ಜಾಸ್ತಿ. ಸೊ ನನಗೆ ಕ್ಲಾಸಿಫಿಕೇಶನ್ 1.5 ಈ ರೇಂಜಲ್ಲಿನೇ ನನಗೆ ಸಿಗುತ್ತೆ ಕ್ಲಾಸಿಫಿಕೇಶನ್. ಸೊ ಮೂವ್ಮೆಂಟ್ಸ್ ಚೆನ್ನಾಗಿ ಯಾರಿಗಾಗತ್ತೆ ಅವ್ರಿಗೆ ಕ್ಲಾಸಿಫಿಕೇಶನ್ ಜಾಸ್ತಿ. ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಸ್ವಲ್ಪ ಇಲ್ಲಿಂದ ಕಟ್ ಆಗಿದೆ, ಬಟ್ ಒಂದು ಕಾಲು ಚೆನ್ನಾಗಿದೆ, ಸೊ ಅವರಿಗೆ ಕ್ಲಾಸಿಫಿಕೇಶನ್ 4.5
ಈ ಥರ ಕ್ಲಾಸಿಫಿಕೇಶನ್ ಕನ್ಸಿಡರ್ ಆಗುತ್ತೆ. ಸೊ ನಮ್ಮ ಟೀಮಲ್ಲಿ ಜಾಸ್ತಿ ಇದ್ದಷ್ಟು ಯು ಆರ್ ಏಬಲ್ ಟು ಡೂ ಥಿಂಗ್ಸ್. ಕರೆಕ್ಟ್, ಕ್ಲಾಸಿಫಿಕೇಶನ್ ಜಾಸ್ತಿ ಇದ್ದಷ್ಟು ಅವರು ಜಾಸ್ತಿ ಏಬಲ್ ಇದ್ದಾರೆ ಅಂತ ಅರ್ಥ, ಕಮ್ಮಿ ಇದ್ದಷ್ಟು ಏಬಲ್ ಕಮ್ಮಿ ಇದೆ ಅಂತ. ಸೊ ಹಾಗೆ ಆದಾಗ ಏನಾಗುತ್ತೆ, ಟೀಮಲ್ಲಿ ಒಂದು ಮೇನ್ 5 ಪ್ಲೇಯರ್ ಯಾರು ಆಡ್ತಾರೆ ಗೇಮ್ಸ್ನ, ಅವ್ರದ್ದು ಟೋಟಲ್ ರೌಂಡ್ ಫಿಗರ್ 14 ಪಾಯಿಂಟ್ ಇರಬೇಕು. ಹೌದಾ? ಹಾಂ, ಅಷ್ಟು ಪಾಯಿಂಟ್ಸ್ ಒಳಗಡೆ ಆ ಪ್ಲೇಯರ್ಸ್ ಇರಬೇಕು. ಅದ್ರ ಜಾಸ್ತಿ ಇರಬಾರ್ದು, ಅದಕ್ಕಿಂತ ಕಮ್ಮಿ ಇರಬಾರ್ದು. ಕಮ್ಮಿ ಇದ್ರೂ ಓಕೆ ಒಂದು ರೇಂಜಲ್ಲಿ, ಬಟ್ ಜಾಸ್ತಿ ಆಗೋ ಹಾಗಿಲ್ಲ. ಸೊ ಆ ಥರನ ಚೂಸ್ ಮಾಡಿ ಟೀಮ್ ರೆಡಿ ಮಾಡಬೇಕು. ಒಬ್ಬರು ಈಗ 1.1 ಪ್ಲೇಯರ್ನ ಹೊರಗಡೆ ತೆಗೆದ್ರೆ ಅದೇ 1.1 ಪ್ಲೇಯರ್ನ ಒಳಗಡೆ ಹಾಕೋತಾರೆ. ಹೌದಾ? ಓಕೆ ಓಕೆ. ಸೊ ಆ ಥರ ಸೆಟ್ಟಿಂಗ್ ಇರುತ್ತೆ. ಸೊ ಸೆಟ್ಟಿಂಗ್ ಅಲ್ಲ, ಅದು ಪಾಯಿಂಟ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದು ನಮಗೆ ಅದು ಒಂದು ಕಾರ್ಡ್ ಕೂಡ ಕೊಡ್ತಾರೆ, ಕ್ಲಾಸಿಫಿಕೇಶನ್ ಕಾರ್ಡ್ ಕೊಡ್ತಾರೆ. ಸೊ ಅದ್ರ ಮೇಲೆನೆ ನಮಗೆ ಒಳಗಡೆ ಹೋಗಕ್ಕೆ ಎಂಟ್ರಿ ಇರುತ್ತೆ. ಹೌದಾ? ಸೂಪರ್. ಸೊ ಅದು ಒಂದು ರೂಲ್ಸ್. ಓಕೆ. ಆ್ಯಂಡ್ ನೀವು ಇಂಟರ್ನ್ಯಾಷನಲ್ ಗೇಮ್ಸ್ ಎಲ್ಲ ಆಡಿದ್ದೀರಾ? ಹಾಂ, ಹೌದು. ಹೇಗನ್ಸುತ್ತೆ? ದ್ಯಾಟ್ ಈಸ್ ತುಂಬ ಅಮೇಝಿಂಗ್ ಆ್ಯಕ್ಚುಲಿ. ಅದು ನಮ್ಮದು ಹೇಗಿರುತ್ತೆ ಅನ್ನೋಕ್ಕಿಂತ ಅದು ಹೇಗಿತ್ತು ಅನ್ನೋದು ಒಂಥರ ಒಂದು ಕುತೂಹಲ ಜಾಸ್ತಿ. ನಾನು ಫಸ್ಟ್ ಟೈಮ್ ಬೇರೆ ಕಂಟ್ರಿದವ್ರನ್ನ ನೋಡಿದ್ದು. ಆ್ಯಂಡ್ ನಮಗೆ ಲೈಕ್ 1 ಮಂತ್ ಟ್ರೈನಿಂಗ್ ಕೊಟ್ಟಿದ್ರು. ಅದು ಕಾಶ್ಮೀರಲ್ಲಿ. ಕಾಶ್ಮೀರಲ್ಲಿ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನಾವು ಫುಲ್ ಟ್ರೈನಿಂಗ್ ಅಲ್ಲೇ ಇತ್ತು ನಮ್ಮದು. 1 ಮಂತ್ ನಾವು ಟ್ರೈನಿಂಗ್ ತೊಗೊಂಡು ಆಮೇಲೆ ನಾವು ಇದಕ್ಕೆ ಬಂದಿದ್ದು ದಿಲ್ಲಿನಲ್ಲಿ, ಅಂದರೆ ಬೇರೆ ಕಂಟ್ರಿದವ್ರನ್ನ ದಿಲ್ಲಿಗೆ ಕರೆಸಿದ್ರು. ಸೊ ನಮ್ಮದು ದಿಲ್ಲಿನಲ್ಲೇ ಇದು ಮಾಡಿ ಆರ್ಗನೈಸ್ ಆಗಿತ್ತು ಇಂಟರ್ನ್ಯಾಷನಲ್ ಟೂರ್ನಮೆಂಟ್. ಸೊ ನಮಗೆ ಅಲ್ಲಿಂದ ದಿಲ್ಲಿಗೆ ಕರ್ಸ್ಕೊಂಡು ಬಂದು ಅವರೆಲ್ಲನೂ ಫಸ್ಟ್ ಟೈಮ್ ನಾನು ಇಂಡಿಯನ್ ಸಾಂಗ್ ಇರುತ್ತಲ್ಲ ಜನಗಣಮನ, ಅದಲ್ಲಿ ಕೇಳಬೇಕಾದ್ರೆ ನಮ್ಮ ಕಣ್ಣಲ್ಲಿ ನೀರು ಹೋಗ್ತಾ ಇತ್ತು. ಫಸ್ಟ್ ಟೈಮ್ ನಾನು ಆ ಫೀಲ್ ಮಾಡ್ಕೊಂಡು, ನಾನು ಟಿ ವಿನಲ್ಲಿ ಅದು ನೋಡ್ತಾ ಇರ್ತಿದ್ದೆ, ಬಟ್ ನಾನು ಅನ್ಕೋತಾ ಇದ್ದೆ ಯಾವಾಗ ನಾನು ಆ ಪ್ಲೇಸಲ್ಲಿ ಇರ್ತೀನಿ ಅಂತ. ಸೊ ಮಾಡ್ಬಿಟ್ರಿ ನಿಜಾಗ್ಲು ನಮ್ಗೆ ಅದು ಪ್ರೌಡ್ ಫೀಲ್ ಆಗುತ್ತೆ ನಮ್ಗೆ. ಅದು ಈಗ ಕ್ರಿಕೆಟ್ ಟೀಮ್ ಇದೆ, ಹಾಕಿ ಟೀಮ್ ಇದೆ, ಬಾಸ್ಕೆಟ್ಬಾಲ್ ಟೀಮ್ ಇದೆ. ಸೊ ನಿಮಗೆ ಹೇಗೆ ಅನ್ಸುತ್ತೆ ವೆನ್ ಇಟ್ ಕಮ್ಸ್ ಟು ಮ್ಯಾನೇಜ್ಮೆಂಟಿಗ? ಎಲ್ಲ ಕಡೆ ಆ್ಯಕ್ಚುಲಿ ಮ್ಯಾನೇಜ್ಮೆಂಟ್ ಹೇಗೆ ಅಂತ ಇದೆ, ಎಲ್ಲರದು ಸೇಮ್ ಪ್ರಾಸೆಸ್ಸೇ ಇರುತ್ತೆ, ಬೇರೆದೇನು ಇರೋದಿಲ್ಲ. ಏನಪ್ಪ ಅಂತಂದರೆ ನಮ್ಮದು ಸೆಲೆಕ್ಷನ್ ರೆಕಗ್ನಿಷನ್ ಎಲ್ಲಿ ಕಡಿಮೆ ಆಗ್ತಿದೆ ಅಂತ. ನಮ್ಮ ಬಾಸ್ಕೆಟ್ಬಾಲ್ಗ ಕಡಿಮೆ ಆಗ್ತಾ ಇಲ್ಲ. ನಾನು ಜಾಸ್ತಿ ತಗೊಂಡ್ ಬಂದ್ರೆ ಫ್ರಂಟ್ ಪೇಜ್ ಅಲ್ಲಿ ಇರ್ತಾರೆ. ಹಾ, ಅದು ಮೀಡಿಯಾ ಸಪೋರ್ಟ್ ಇಲ್ಲ ಮೇನ್. ಅದು ಯಾಕಂತಂದ್ರೆ ಅವರು ರೆಕಗ್ನೈಸ್ ಜನಕ್ಕೆ ಗೊತ್ತಾಗ್ಬೇಕು ಅಂದ್ರೆ ವಾಟ್ ಇಸ್ ದ ಫಸ್ಟ್ ಥಿಂಗ್? ಸೋಷಿಯಲ್ ಮೀಡಿಯಾ ಎಲ್ಲಿ ನೋಡ್ತಿದಾರೋ ಎಲ್ಲ ಹತ್ರನು ನ್ಯೂಸ್ ನೋಡ್ತಾರೆ. ಹೇಗೆ ನೋಡ್ತಾರೆ ಅಂತ ನೋಡ್ತಾರೆ, ಬಾಸ್ಕೆಟ್ಬಾಲ್ ಅಷ್ಟೇ. ಇಲ್ಲಿ ಕಾಲಮ್ ಅಲ್ಲಿ ಬರೋದಿಲ್ಲ, ಕಾಲಮ್ ಅಲ್ಲಿ ನಾವು ಹಾಕೋದಿಲ್ಲ. ಅವರು ಇವ್ರು ಬಾಸ್ಕೆಟ್ಬಾಲ್ ಆಡ್ತಾ ಇದ್ದಾರೆ, ಓಕೆ, ಗೋಯಿಂಗ್ ಆನ್, ದುಡ್ಡು ಬೇಕಾ, ಕೊಡ್ತಾರೆ, ಓಕೆ. ಬಟ್ ಯಾರು ನಾರ್ಮಲ್ಗೆ ಯಾವ ತರ ಸಪೋರ್ಟ್ ಕೊಡ್ತಾ ಇದಾರಲ್ಲ, ಆ ತರ ಈ ಪ್ಯಾರಾ ಸ್ಪೋರ್ಟ್ಸ್ಗೆ ಅವರು ಕೊಡ್ತಾ ಇಲ್ಲ. ಹೌದು, ಬಟ್ ಇದಾರೆ ಜನ ಆಟಾಡಕ್ಕೆ. ಡೋಂಟ್ ಯು ಥಿಂಕ್ ಇವಾಗ ಕಂಬೋಡಿಯಾ ಕಂಪೇರ್ ಮಾಡಿದ್ರೆ ಅವ್ರುಗಳಿಗೆ ಸಿಗೋ ಅಷ್ಟು ಮೀಡಿಯಾ ಅಟೆನ್ಷನ್ ನಮಗ್ ಸಿಗಲ್ಲ? ಕರೆಕ್ಟ್ ಅಂತ ಅನ್ಸುತ್ತೆ. ಮೀಡಿಯಾ ಅಟೆನ್ಷನ್ ಆಗ್ಲಿ, ಇವನ್ ಗೋರ್ಮೆಂಟ್ ಸಪೋರ್ಟ್ ಆಗಲಿ. ಆಕ್ಚುಲಿ ಗೋರ್ಮೆಂಟ್ ಸಪೋರ್ಟ್ ಇದೆ, ಬಟ್ ಆ ಮಟ್ಟಿಗೆ ಇಲ್ಲ. ಎಕ್ಸ್ಪೆಕ್ಟ್ ಮಾಡ್ತಿರೋದು ಆ ಮಟ್ಟಿಗೆ. ಇನ್ನು ಕೋಚಸ್ ಜಾಸ್ತಿ ಮಾಡಬೇಕು. ಅಂಡ್ ಪ್ಲೇಯರ್ಸ್ಗೆ ಆ ಫೆಸಿಲಿಟೀಸ್ ಆಗಲಿ ಅಂತಂದ್ರೆ, ಲೈಕ್ ಒಬ್ರು ಪ್ಲೇಯರ್ ಈ ಕಡೆಯಿಂದ ಆ ಕಡೆ ಶಿಫ್ಟ್ ಹೋಗ್ತಾ ಇದ್ದಾರೆ ಅಂತಂದ್ರೆ, ಅದು ನಾವು ಇಲ್ಲ, ಲೈಕ್ ಫಾರ್ ಎಕ್ಸಾಂಪಲ್ ಕರ್ನಾಟಕದು ಏನಾಗತ್ತೆ ಅಂತಂದ್ರೆ, ನಮಗೆ ಸ್ಪಾನ್ಸರ್ಸ್ ಹುಡುಕ್ಬೇಕಂತಂದ್ರೆ ಎಲ್ಲ ಬೇರೆ 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 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಪ್ಲೇಯರ್ಸ್ ಇರ್ತಾರೆ. ಸೊ ಅಲ್ಲಿಂದ ಕರ್ಸ್ಕೋಬೇಕು, ಅವ್ರನ್ನ ಕಳಿಸ್ಬೇಕು, ಈ ಪ್ರಾಸೆಸ್ ಇದೆಲ್ಲ. ಅದಕ್ಕೆ ಗೋರ್ಮೆಂಟ್ ಸಪೋರ್ಟ್ ಅಂತಂದ್ರೆ ಅವ್ರದ್ದೇನೆ ಅವ್ರು ಮಾಡ್ತಾರೆ. ಬಟ್ ಅವ್ರು ಹೇಳ್ತೀವಿ, ಈಗ ನನಗೆ ಸಡನ್ಲಿ ನಮಗೆ ಅನೌನ್ಸ್ಮೆಂಟ್ ಬಂದಾಗ ನಾವು ಸಡನ್ಲಿ ಕಳಿಸ್ಬೇಕು. ಸೊ ಅವ್ರಿಗೆ ಏನಂದ್ರೆ 1 ಮಂತ್ ಬಿಫೋರ್, 15 days ಬಿಫೋರ್, 2 months ಬಿಫೋರ್ ಅಪ್ಲಿಕೇಶನ್ ಕೊಡಬೇಕು. ಸೊ ನೋಟಿಫಿಕೇಶನ್ ನಮಗ್ ಬಂದು ನಾವು ಕಳಿಸೋ ಅಷ್ಟೊತ್ತಿಗೆ ಅವ್ರ ಪ್ರಾಸೆಸ್ ಮುಗಿಯಕ್ಕೆ ಟೈಮ್ ತಗೊಳುತ್ತೆ. ಸೊ ಅವ್ರ ಏನ್ ಫೆಸಿಲಿಟೀಸ್ ಕೊಡ್ತಾ ಇದ್ರಲ್ಲ, ಅವ್ರ ಪ್ಲೇಯರ್ಸ್ ತನಕ ಮುಟ್ಟಕ್ಕೆ ಟೈಮ್ ತಗೊಳುತ್ತೆ. ಸೊ ದಿಟ್ ಈಸ್ ಸಮಥಿಂಗ್ ಹ್ಯಾಪನಿಂಗ್ ಲೈಕ್ ದಟ್. ಅದು ಗವರ್ಮೆಂಟ್ ಆಗ್ಲಿ, ನಿಮ್ದು
ಫಿಟ್ನೆಸ್ ಆಗಲಿ ಡಯಟ್ ಆಗಲಿ ನಿಮಗೆ ಎಷ್ಟು ಜನ ಡಯಟಿಷಿಯನ್ಸ್ ಇದ್ದಾರೆ ಕುತ್ಕೊಂಡು ಹೇಳೋಕ್ಕೆ ನಿಮ್ಮ ಸಪ್ಲಿಮೆಂಟ್ಸ್ ಅಲ್ವಾ, ಇದೆಲ್ಲ ಟೇಕನ್ ಕೇರ್ ಬೈ ದ ಪ್ಲೇಯರ್ಸ್ ದೆಮ್ಸೆಲ್ಸ್, Correct, correct. ಸೊ ದೀಸ್ ಥಿಂಗ್ಸ್ ಆರ್ ಮ್ಯಾನೇಜ್ ಬೈ ಇನ್ ಅದರ್ ಕಂಟ್ರೀಸ್. ಅವರೆಲ್ಲರೂ ಮಾಡ್ತಿದ್ದಾರೆ ಇದನ್ನೆಲ್ಲ. ಸೊ ಅದನ್ನ ಮೇ ಬಿ ನಾವು ಸ್ವಲ್ಪ ನೋಡ್ಕೊಂಡು ಚೇಂಜ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಕರೆಕ್ಟ್ ಹೌದು. ಸೊ ಇದೆಲ್ಲ ತುಂಬಾ ಥಿಂಗ್ಸ್ ಇದೆ, ಅದು ನಾವು ಎಲ್ಲ ನೋಡ್ಕೋಬೇಕಾಗಿರೋದು. ತುಂಬಾ ವರ್ಷಗಳು ಬೇಕೇನೋ ಇದೆಲ್ಲ ಡೆವಲಪ್ ಆಗಿ ಇದೆಲ್ಲ ಆಗತ್ತೆ. ನೋಡೋಕೆ. ಇಲ್ಲ ವರ್ಷಗಳೇನ್ ಬೇಕಾಗಿರಲ್ಲ, ಆಗತ್ತೆ, ಬೇಗನೆ ಆಗತ್ತೆ. ಯಾಕಂದ್ರೆ ಇವಾಗ ಎಲ್ಲರೂ ಅಡ್ವಾನ್ಸ್ ಆಗಿದ್ದಾರೆ. ಸೊ ಅಡ್ವಾನ್ಸ್ ಆಗಿ ಥಿಂಕ್ ಮಾಡ್ತಾರೆ ಅಂಡ್ ಅಡ್ವಾನ್ಸ್ ಆಗಿ ಕ್ವಶನ್ ಕೂಡ ಮಾಡ್ತಾರೆ. ಸೊ ಐ ಥಿಂಕ್ ಅಷ್ಟು ಟೈಮ್ ತಗೊಳಲ್ಲ ಅನ್ಕೋತೀನಿ ಇಂಡಿಯಾ ಅಲ್ಲಿ ಹೋಗಿ ರೀಚ್ ಆಗಕ್ಕೆ. ತುಂಬಾ ಆಪ್ಟಿಮಿಸ್ಟಿಕ್ ಇದೀರಿ ನೀವು. ಆಫ್ಕೋರ್ಸ್ ಇದೆ, ಆಗುತ್ತೆ. ಯಾಕಂದ್ರೆ ಇವಾಗ ಟ್ರೈನಿಂಗ್ ಕೂಡ ಅದೇ ತರ ಲೆವೆಲ್ ಅಲ್ಲಿ ನಡೀತಾ ಇದೆ. ಸುಮಾರು ಪ್ಲೇಯರ್ಸ್ ನ ಟ್ರೈನಿಂಗ್ ತುಂಬಾ ಹಾರ್ಡ್ಲಿ ಟ್ರೈನಿಂಗ್ 15 days ಒನ್ಸ್, 2 months ಒನ್ಸ್ ಟ್ರೈನಿಂಗ್ ಕೊಡ್ತಿದೀವಿ ಇವಾಗ. ಇಂಡಿಯನ್ ಫೆಡರೇಷನ್ ಕೊಡ್ತಾ ಇದೆ. ಸೊ ಅಫ್ಕೋರ್ಸ್ ಅಲ್ಲಿವರೆಗೂ ರೀಚ್ ಆಗಕ್ಕೆ ನಮ್ಗೆ ತುಂಬಾ ಟೈಮ್ ಇಲ್ಲ ಅನ್ಕೋತೀನಿ. ಸೂಪರ್ ಸೂಪರ್. ಸೊ ಹೋಗುತ್ತೆ. ಸೊ ವಾಟ್ ಹ್ಯಾಪನ್ ಇಂಟರ್ನ್ಯಾಷನಲ್ ಅಲ್ಲಿ ನಿಮ್ದು? ಸೊ ಅಫ್ಕೋರ್ಸ್ ಅದು ಒಂಥರ ಲೈಕ್ ನಮ್ದು ಬಿಗ್ಗರ್ ಅಚೀವ್ಮೆಂಟ್ ಅಂತ ನಾನು ಹೇಳ್ತೀನಿ. ನಂದು ಫಸ್ಟ್ ಅಚೀವ್ಮೆಂಟ್ ಅಂತ. ಇಷ್ಟೆಲ್ಲ ಮಾಡಿದ್ದೆ ಅದ್ರ ಮುಂದೆ 0. ಹೌದಾ? ಬಿಕಾಸ್ ಅಲ್ಲಿ ಹೋದ್ಮೇಲೆ ಲೈಕ್ ನಾವು ಅದೆಲ್ಲಾನು ಬೀಟ್ ಮಾಡಿ ಕಂಬೋಡಿಯನ್ ಬೀಟ್ ಮಾಡಕ್ ಆಗ್ಲಿಲ್ಲ. ಸೊ ನಮ್ಗೆ ಸಿಲ್ವರ್ ಸಿಕ್ತು. ಹೌದಾ? ಸೊ ಸಿಲ್ವರ್ ಮೆಡಲ್ ತಗೊಂಡ್ಬಂದ್ವಿ. No, it's amazing. Congratulations on ಥ್ಯಾಂಕ್ ಯು. ಸೂಪರ್. ಸೊ ನಿಮ್ಗೇನಾದ್ರೂ ಒಂದ್ ಮೆಸೇಜ್ ಹೇಳೋದಿದೆ ಅಂದ್ರೆ, ನಿಮ್ ಥರ ನೋಡ್ಕೊಂಡು ಆಡ್ಬೇಕು, ಏನೋ ಮಾಡ್ಬೇಕು ಅನ್ನೋರು? ನಾನು ಹೇಳ್ತಿದ್ದೀನಿ ಎಲ್ಲರಿಗೂ, ಪೋಲಿಯೋ ಇರೋರು ಇಲ್ಲ ಇಲ್ಲ, ನಾನು ಎಲ್ಲರಿಗೂ ಹೇಳಿದೆ, ಯೋಚನೆ ಮಾಡ್ಬೇಡಿ, ತಲೆಗೆ ಬಂತ ಮಾಡ್ಬಿಡಿ ಅಷ್ಟೇ. ಫಸ್ಟ್ ನಡ್ಸ್ಬಿಡಿ, ಆಮೇಲೆ ಆಗಿದೆಲ್ಲ ನೋಡೋಣ ರಿಸಲ್ಟ್. ಯಾಕಂದ್ರೆ ಮಾಡಿದ್ಮೇಲೆ ತಾನೇ ಏನ್ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಗೊತ್ತಾಗೋದು. ಬರೋಕ್ಕಿಂತ ಮುಂಚೆ ಯೋಚನೆ ಮಾಡಿದ್ರೆ ಅದು ಸೊಲ್ಯೂಷನ್ ಅಲ್ಲ. ಟ್ರೈ ಮಾಡ್ದಂಗೆ ಹೆಂಗ್ ಗೊತ್ತಾಗೋದು. ನಾವು ಯೋಚನೆ ಮಾಡ್ತೀವಿ, ಅಯ್ಯೋ ಇದು ಮಾಡಿದ್ರೆ ಇದು ಬರ್ಬೋದು, ಬಟ್ ಅದು ನಿಜವಾಗ್ಲೂ ಬರೋದಿಲ್ಲ. ಹೌದು, ಕರೆಕ್ಟ್. ಸೊ ಫಸ್ಟ್ ಏನ್ ಬರುತ್ತೆ ಅದ್ ಮಾಡ್ಬಿಡ್ಬೇಕು, ಆಮೇಲೆ ಬಂದಿದ್ ನೋಡ್ಕೊಳ್ಳೋದು. ಈಗ ಕರ್ನಾಟಕದಲ್ಲಿ ಏನಾಗಿದ್ದೀರಾ ನೀವು? ನಾನು ಆಕ್ಚುಲಿ ಈಗ ಸದ್ಯಕ್ಕೆ ನಾನು ಕರ್ನಾಟಕದಲ್ಲಿ ಪ್ರೆಸಿಡೆಂಟ್ ಆಗಿದ್ದೀನಿ. ಕರ್ನಾಟಕ ವೀಲ್ಚೇರ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಆಗಿ ಇದ್ದೀನಿ ಇವಾಗ. ಅಂದ್ರೆ ನೀವೇನಾದ್ರೂ ಹೊಸ ಪ್ಲೇಯರ್ಸ್ ನ ರಿಕ್ರೂಟ್ ಮಾಡ್ಕೊಳ್ಳೋದು? ಇದಾರೆ, ತುಂಬಾ ಜನ 300 ಮೇಲೆ ಪ್ಲೇಯರ್ಸ್ ಇದ್ದಾರೆ ಕರ್ನಾಟಕದಲ್ಲೇನೆ. ಬರೀ ಬಾಸ್ಕೆಟ್ಬಾಲ್ ಅದೇ ಅವ್ರು ಅದರ್ ಪ್ಲೇಸ್ ಅದರ್ ಸ್ಪೋರ್ಟ್ಸ್ ಕೂಡ ಆಡ್ತಾರೆ. ಬಟ್ ಈವನ್ ಏನು ಸ್ಪೋರ್ಟ್ಸ್ ಅಂತ ಅವ್ರಿಗಂತ ಬಂತು ಅಂತಂದ್ರೆ ದೇ ಡೆಫಿನೆಟ್ಲಿ ಪ್ಲೇ. ಹೌದಾ? ಸೂಪರ್ ರೀ. Please do good things for our Karnataka. Thank you. Okay. Of course, I will do. Yeah, sure. Good. Thank you. So, hi Kanchan. Hi. Welcome to our segment, This or That. So, you have to choose between the two activities or 2 words or anything that I'll be telling. And quickly, okay? Okay. We'll do it once again. Okay. So, dance or design? We know you dance well. Dance. Okay. Spotlight or backstage? Backstage. Talking or listening? Listening. Mountain view or beach breeze? Mountain view. Traditional art or digital art? Traditional art. Saree or tracksuit? Now we know. Saree, obviously. Painting or playing basketball? Basketball. Are you a painter? Yes. Oh, wow. So, we have one more segment where we will have to complete the sentence. Means? In your style, Kanchan style. Okay. Okay? It's a fill in the blanks kind of thing. Okay. I will try. So, I feel most alive when I play basketball. Wow, superb. One thing people always get wrong about me is? I'm a not good dancer. Art is dash. Fashion. Art is fashion. If I could change one thing in the world, it would be? System. Fully. Politics. Political system. Oh, super. It's one word answer. Okay. Now we have one word answer. You'll have to answer it in only one word. Okay. What does success feel like? Like trophy. What scares you? Distance. What lifts your mood instantly? Chocolates. What's your power word? You're good. Describe yourself in one word. I'm a good.
ವಾಟ್ಸ್ ಯುವರ್ ಫೇವ್ರೆಟ್ ಸೌಂಡ್? ಮ್ಯೂಸಿಕ್. ಮ್ಯೂಸಿಕ್. ಅಮೇಝಿಂಗ್. ತುಂಬ ಬಿಂದಾಸಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. Thanks ಥ್ಯಾಂಕ್ಸ್ a ಅ lot. ಲಾಟ್ ಫಾರ್ ಟುಡೇ.